Good afternoon. Now the next one is our the part three of our economy PYQ series. Now ಇವತ್ತಿನ class ಅಲ್ಲಿ majorly we'll discuss about our the next theme we call it as insurance ಬಗ್ಗೆ. ನಾವೀಗ ಇನ್ಶೂರೆನ್ಸ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ನಾವು ಮೇಜರ್ ಏನೇನು ಗೊತ್ತಿರಬೇಕು. ನಾವು ವಿತ್ ರೆಸ್ಪೆಕ್ಟ್ while discussing about insurance part, which all things we need to know mandatory ಆಗಿ. Now while discussing about insurance, be cautious here. Now, insurance ಅಂದ್ರೆ ಏನಪ್ಪಾ? Now, what is insurance? Social security net ಅಂತ ಕರೀತೀವಿ. ನಾವು ಪ್ರತಿ ವರ್ಷ ಇದನ್ನ ಮಿನಿಮಮ್ ಒಂದು ಕ್ವಶನ್ ಇದ್ದೇ ಇರುತ್ತೆ. ನಾವು ಇನ್ಶೂರೆನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇಟ್ ಇಸ್ ಮೇಜರ್ ಆಗಿ ಕಾಲ್ ಇಟ್ ಆಸ್ ಸೋಷಲ್ ಸೆಕ್ಯೂರಿಟಿ ನೆಟ್ ಅಂತ ಕರಿತೀವಿ. ಸೋಷಲ್ ಸೆಕ್ಯೂರಿಟಿ ನೆಟ್. ಓಕೆನಾ? ನಾವು ಎರಡನೇದು ಈ ವರ್ಷ ಅಂದ್ರೆ ದಿಸ್ ಇಯರ್ ನಾವು ಏನೇನ್ ಕರೆಂಟ್ ಅಫೇರ್ಸ್ ಇತ್ತು ವಿತ್ ರೆಸ್ಪೆಕ್ಟ್ ಟು ಆರ್ ಇನ್ಶೂರೆನ್ಸ್ ಪಾರ್ಟ್ ಯಾವ್ಯಾವ ನ್ಯೂಸ್ ಅಲ್ಲಿ ಇತ್ತು. ನಾವ್ ಯಾವ್ಯಾವ ನ್ಯೂಸ್ ಅಲ್ಲಿ ಇತ್ತಪ್ಪ ಅಂದ್ರೆ ರೀಸೆಂಟ್ ಆಗಿ ಒಂದು ಬಿಲ್ ಅನ್ನ ತಂದ್ವಿ, ಇನ್ಶೂರೆನ್ಸ್ ರಿಲೇಟೆಡ್ ಬಿಲ್. ನಾವು ಈ ಒಂದು ಬಿಲ್ ಪ್ರಕಾರ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಎಷ್ಟು ಪರ್ಸೆಂಟ್ ಎಫ್ ಡಿ ಎಲ್ಲ ಮಾಡ್ತಿದ್ದೀವಿ? 100%. ಇಟ್ ಇಸ್ ಸಬಕಾ ಬಿಮಾ ಸ್ವಾಸ್ಥ್ಯಕರ ಮತ್ತೆ ಸುರಕ್ಷತೆಗೋಸ್ಕರ 100% ಎಫ್ ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇಟ್ ಇಸ್ ಸ್ವಾಸ್ಥ್ಯಕ್ಕೋಸ್ಕರ ಸುರಕ್ಷತೆಗೋಸ್ಕರ 100% FDI has been allowed in your sector, insurance sector. ಗೊತ್ತಿರಲಿ. ನಾವು who is the regulator of insurance sector? ಯಾವ ರೆಗ್ಯುಲೇಟರ್ ಯಾರಪ್ಪ ಅಂತಂದ್ರೆ IRDAI ಅಂತ ಕರಿತೀವಿ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. Online, I hope it is audible. Good afternoon. Okay. Yes, good afternoon. It is IRDAI ಅಂತ ಕರಿತೀವಿ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ. ನಾವೀಗ ಇನ್ಶೂರೆನ್ಸ್ ಬಗ್ಗೆ ನೋಡೋದಾದ್ರೆ ಈ IRDA ನವರು ಒಂದು ವಿಷನ್ ಪ್ಲಾನ್ ಅನ್ನು ತಂದಿದ್ದಾರೆ. ವಾಟ್ ದ ವಿಷನ್ ಪ್ಲಾನ್ ಆಫ್ ಇನ್ಶೂರೆನ್ಸ್? ನಾವು ಇಟ್ ಇಸ್ ಮೇಜರ್ ಆಗಿ ವಿಷನ್ 2047 ಅಂತ. 2047 ಒಳಗೆ 100% ಇನ್ಶೂರೆನ್ಸ್ ಯಾರು ಕೊಡ್ತೀವಿ ಅಂತ ನಾವು ಟು ದ ಪೀಪಲ್ ಆಫ್ ಇಂಡಿಯಾ. ವಿಷನ್ ವಿ ಕಾಲ್ ಇಟ್ ಆಸ್ 2047. ನಾವು 2047 ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ ಆನ್ ದ ಈವ್ ಆಫ್ 100 years ಆಫ್ ಏನಿದು 100 years of we call it as India's independence. ನಾವು ಈ ಒಂದು ಇಂಡಿಪೆಂಡೆನ್ಸ್ ಅನ್ನ ಕವರ್ ಮಾಡೋ ಟೈಮ್ಗೆ ಏದ್ರ 100% ಎಫ್ ಡಿ ಅನ್ನ ಅಲೋ ಮಾಡಿದೀವಿ. ಅದ್ರ ಜೊತೆಗೆ 100% ಇನ್ಶೂರೆನ್ಸ್ ವಿಲ್ ಬಿ ಪ್ರೊವೈಡೆಡ್ ಟು ಆಲ್ ದ ಪೀಪಲ್ ಅಂತ. ಇಷ್ಟು ಗೊತ್ತಿರಲಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ನಾವು ಮೇಜರ್ ಸ್ಕೀಮ್ ಯಾವ್ದಪ್ಪ ಅಂದ್ರೆ ಇನ್ಶೂರೆನ್ಸ್ ಸಂಬಂಧಪಟ್ಟಂಗೆ ಮೇಜರ್ ಸ್ಕೀಮ್ ಯಾವ್ದಪ್ಪ ಅಂದ್ರೆ ಇಟ್ ಇಸ್ ಬಿಮಾ ಟ್ರಿನಿಟಿ ಅಂತ ಕೇಳಿದೀರಾ? Now that we call it as Bima Trinity. ನೆನಪಿರಲಿ, Bima Trinity ಅಂದ್ರೆ ಏನು? ನಾವು ಭೀಮಾ ಅಂತಂದ್ರೆ ಗೊತ್ತಿರಬೇಕು ಇವಾಗಿಂದ ಇದು ಇನ್ಶೂರೆನ್ಸ್. ಟ್ರಿನಿಟಿ ಅಂದ್ರೆ 3 ಪಾರ್ಟ್ಸ್ ಬರ್ತವೆ, 3 ಕಾಂಪೊನೆಂಟ್ಸ್. ಯಾವ್ದಪ್ಪ ಇಲ್ಲಿ 3 ಕಾಂಪೊನೆಂಟ್ಸ್? ಒನ್ ವಿ ಕಾಲ್ ಇಟ್ ಆಸ್ ಏನ್ರ ಗೊತ್ತಿರಲಿ ಭೀಮಾ ವಾಹಕ್ ಅಂತ ಕರೀತೀವಿ. ಭೀಮಾ ವಾಹಕ್ ಅಂದ್ರೆ ವೆಹಿಕಲ್. ಎರಡನೇದು ಬೇಜಾರಾಗಿ ಬೇಗ ಹೇಳ್ಬೇಕು. ಭೀಮಾ ಇಟ್ ಇಸ್ ವಿಸ್ತಾರ. ಇಟ್ ಇಸ್ ಭೀಮಾ ಸುಗಮ್ ಅಂತ ಕರಿತೀವಿ. ನಿಮ್ಗೆಲ್ಲ ಇಲ್ಲ ಗೊತ್ತಿರ್ಬೇಕು. ಇಲ್ಲಿ ನಾವು ಭೀಮಾ ವಿಸ್ತಾರ ಅಂದ್ರೆ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಎಲ್ಲಾ ಇನ್ಶೂರೆನ್ಸ್ ಅನ್ನ ಒಟ್ಟಾಗಿ ತರಬೇಕು ಅಂತ. ಎರಡನೇದು ಭೀಮಾ ಸುಗಮ್ ಅಂದ್ರೆ ಸಿಂಪ್ಲಿಫಿಕೇಶನ್. ಯಾವ ರೀತಿ ಸಿಂಪ್ಲಿಫಿಕೇಶನ್ ಮಾಡ್ತಕ್ಕಂಥದ್ದು? It is via digital ಮೂಲಕ we will be making this insurance ಯಾವ ರೀತಿ simplify and easier manner also. ನಾವು ಮೂರನೇದು ಭೀಮಾ ವಾಹಕ್. ಯಾರನ್ನ ಇನ್ವಾಲ್ವ್ ಮಾಡ್ತೀವಪ್ಪ ಟು ಇನ್ಕ್ರೀಸ್ ಇನ್ಶೂರೆನ್ಸ್ ಅಂದ್ರೆ SHG ಗಳನ್ನ ಅಂತ ಕರಿತೀವಿ. What do you mean SHGs? Self help groups. ಮೇಜರ್ ಆಗಿ women will be involved with respect to ಯಾವ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅಂದ್ರೆ ಇನ್ಶೂರೆನ್ಸ್ ಅನ್ನ ಎಲ್ಲರಿಗೂ ದೊರಿಬೇಕು ಅಂತ. ನಾವು ಟು ಪ್ರೊವೈಡ್ ಇನ್ಶೂರೆನ್ಸ್ ಫಾರ್ ಆಲ್ ಬೈ ವಿಚ್ ಇಯರ್? ಬೈ ದ ಇಯರ್ 2047. ಓಕೆ ಅಲ್ವಾ? ನೆನಪಿರಲಿ. ನಾವು ಇದೆಲ್ಲ ಆದ್ಮೇಲೆ ಸರ್ ಇನ್ಶೂರೆನ್ಸ್ ಸಂಬಂಧಪಟ್ಟಂಗೆ ಯಾವ್ಯಾವ ರೀತಿ ಕ್ವೆಶನ್ಸ್ ಕೇಳ್ಬೋದು? ನಾವು ಇಟ್ ಇಸ್ ವೇರಿಯಸ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ಬರ್ತಕ್ಕಂಥ ಎರಡೇ ಇನ್ಶೂರೆನ್ಸ್ ಯಾವುದು? ಅಗ್ರಿಕಲ್ಚರಲ್ ಇನ್ಶೂರೆನ್ಸ್, ನಮ್ಮ ವ್ಯವಸಾಯಕ್ಕೆ ಸಂಬಂಧಪಟ್ಟಂಗೆ ಇನ್ಶೂರೆನ್ಸ್ ಇದೆ. ನಾವು ಮೂರನೇದು ಯಾವ್ದಪ್ಪ ಅಂದ್ರೆ ರೀಸೆಂಟ್ ಆಗಿ ಸೈಬರ್ ಇನ್ಶೂರೆನ್ಸ್ ಅಂತ ಕೂಡ ಮೇಜರ್ ಆಗಿ ಕರಿತೀವಿ. ಸೈಬರ್ ಇನ್ಶೂರೆನ್ಸ್
ಈಗ ನಮ್ಮ ಜನರಿಗೆ ಇರ್ತಕ್ಕಂಥ ಇಂಡಿವಿಜುವಲ್ಸ್ ಇರ್ತಕ್ಕಂಥ ಇಟ್ ಇಸ್ ಮೇಜರ್ ಆಗಿ ಹೆಲ್ತ್ ಇನ್ಶೂರೆನ್ಸ್ ಯಾವ್ದಪ್ಪ ಅಂದ್ರೆ ಯಾವ್ದು ಹೆಲ್ತ್ ಇನ್ಶೂರೆನ್ಸ್ ಅಭಯ್ ಅಂತ ಕರಿತೀವಿ. ಹೆಲ್ತ್ ಇನ್ಶೂರೆನ್ಸ್ ವಿ ಕಾಲ್ ಇಟ್ ಆಸ್ ಅಭಯ್. ಏನಪ್ಪ ಅಭಯ್ ಅಂದ್ರೆ ಮೇಜರ್ ಅಭಯ್ ಅಂದ್ರೆ ಏನಪ್ಪಾ ಅಂದ್ರೆ ಇಟ್ ಇಸ್ ಮೇಜರ್ ಆಯುಷ್ಮಾನ್ ಭಾರತ್ ಯೋಜನಾ. ಅಭಯ್ ಅಂದ್ರೆ ಆಯುಷ್ಮಾನ್ ಭಾರತ್ ಯೋಜನಾ ಅಂತ. ಆಯುಷ್ಮಾನ್ ಭಾರತ್ ಯೋಜನಾ ಮೇಜರ್ ಆಗಿ ಜನರಿಗೆ. ಅದರ ಜೊತೆಗೆ ಅಟಲ್ ಪೆನ್ಷನ್ ಯೋಜನಾ, ಅಟಲ್ ಪೆನ್ಷನ್ ಯೋಜನಾ ವಯಸ್ಸಾಗಿರ್ತಕ್ಕಂಥವ್ರಿಗೆ ಪೆನ್ಷನ್ಸ್ ಕೊಡ್ತೀವಿ, ಅದೇ ರೀತಿ ಇನ್ಶೂರೆನ್ಸ್ ಕೂಡ ಕವರ್ ಆಗುತ್ತೆ. ಅಟಲ್ ಪೆನ್ಷನ್ ಯೋಜನಾ ಅಂತ. ಅದೇ ರೀತಿ ನಮ್ಮ ವ್ಯವಸಾಯಕ್ಕೆ ಸಂಬಂಧಪಟ್ಟಂಗೆ ಕೃಷಿ ಇಟಸ್ ಸೆಕ್ಟರ್ಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಯಾವ ಇನಿಷಿಯೇಟಿವ್ ಕಾಲ್ಡ್ ಆಸ್ ಪ್ರಧಾನ್ ಮಂತ್ರಿ ಫಸಲ್ ಬಿಮಾ ಯೋಜನಾ ಅಂತ ಕರಿತೀವಿ. ಪ್ರಧಾನ್ ಮಂತ್ರಿ ಫಸಲ್ ಬಿಮಾ ಯೋಜನಾ ಅಗ್ರಿಕಲ್ಚರ್ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿ ನಮ್ಮ ಸೈಬರ್ ಸಂಬಂಧಪಟ್ಟಂಗೆ ಕೂಡ ಸೈಬರ್ ರಿಲೇಟೆಡ್ ಇನ್ಶೂರೆನ್ಸ್ ಸ್ಕೀಮ್ಸ್ ಕೂಡ ಇದಾವೆ. ಇದ್ರ ಜೊತೆಗೆ ನಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಪಿ ಎಂ ಮುದ್ರಾ ಯೋಜನಾ ಇದೆ, ಅದೇ ಪಿ ಎಂ ಜನ್ಧನ್ ಯೋಜನಾ ಇದೆ. ಇಂಡಸ್ಟ್ರಿ ಸೆಕ್ಟರ್ ಸಂಬಂಧಪಟ್ಟಂಗೆ ಇಟ್ ಇಸ್ ಇಂಡಸ್ಟ್ರಿ ಸಂಬಂಧಪಟ್ಟಂಗೆ ಯಾವ ಇನಿಷಿಯೇಟಿವ್ ಕಾಲ್ಡ್ ಯಾವ ಇನಿಷಿಯೇಟಿವ್ ಮೇಜರ್ ಆಗಿ ಮುದ್ರಾ ಯೋಜನಾ, ಜನ್ಧನ್ ಯೋಜನಾ, ಮುದ್ರಾ ಯೋಜನಾ ಈ ಎಲ್ಲಾದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗ್ತಾರೆ. ಬಟ್ ನೆನ್ಪಿಟ್ಕೊಳ್ಳಿ, ಈ ಸ್ಲೈಡ್ ಇಂದ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಇರ್ತವೆ. ಮೇಜರ್ ಆನ್ಲೈನ್ ಪರ್ಫೆಕ್ಟ್ ಯಸ್ ಮೇಜರ್ ಆಗಿ ಇದರಿಂದ ಅಂತೂ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಅಂತೂ ಇಲ್ಲಿಂದ ಮೇಜರ್ ಪ್ರಮಾಣ ಇನ್ಶೂರೆನ್ಸ್ ಸೆಕ್ಟರ್ ಅಂತ ಕರಿತೀವಿ. ಇನ್ಶೂರೆನ್ಸ್ ಸೆಕ್ಟರ್ ಅಂತ ಕರಿತೀವಿ. ಓಕೆನಾ? ಒಂದೊಂದು ಫಿಕ್ಸ್ ಮಾಡ್ತಾ ಹೋಗೋಣ, ಕ್ವೆಶನ್ಸ್ ಕೂಡ ಸಾಲ್ವ್ ಮಾಡಿ. ನಾವು ಮೇಜರ್ ಆಗಿ ಫಸ್ಟ್ ಕ್ವೆಶನ್ ನೋಡೋದಾದ್ರೆ ನಾವೀಗ ಈ ಒಂದು ಕ್ವೆಶನ್ ಸಂಬಂಧಪಟ್ಟ ನೋಡೋದಾದ್ರೆ ಇನ್ ಇಂಡಿಯಾ ನಮ್ಮ ಭಾರತದಲ್ಲಿ ವಿಚ್ ಆರ್ ದ ಫಾಲೋವಿಂಗ್ ಕ್ಯಾನ್ ಟ್ರೇಡ್ ಇನ್ ಕಾರ್ಪೊರೇಟ್ ಬಾಂಡ್ಸ್ ಅಂಡ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಈಗ ನಾನು ಮೊದಲನೇ ಪ್ರಶ್ನೆ ನೋಡೋದಾದ್ರೆ ಈ ಬಾಂಡ್ ಅಂದ್ರೆ ಏನು, ಗವರ್ಮೆಂಟ್ ಸೆಕ್ಯೂರಿಟಿ ಅಂದ್ರೆ ನಾನು ಆಲ್ರೆಡಿ ನೆನ್ನೆ ಹೇಳಿದೆ. ಬಾಂಡ್ಸ್ ಅಂದ್ರೆ ಯಾರು ಬೇಕೋ ಇಶ್ಯೂ ಮಾಡ್ಬೋದು, ಬಟ್ ನಾರ್ಮಲ್ ಯಾರು ಇಶ್ಯೂ ಮಾಡ್ತಾರೆ? ಸರ್ಕಾರದವರು. ನಾವು ಬಾಂಡ್ ಅಂದ್ರೆ ಏನು, ಸೆಕ್ಯೂರಿಟಿ ಅಂದ್ರೆ ಏನು? ನಾವು ಬಾಂಡ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಬ್ಯಾಕ್ಡ್ ಬೈ ಏನು, ಬ್ಯಾಕ್ಡ್ ಬೈ ರಿಸರ್ವ್ಸ್. ರಿಸರ್ವ್ಸ್ ಬ್ಯಾಕ್ ಆಗಿದ್ರೆ ಅಂತ ಕರಿತೀವಿ ಬಾಂಡ್ಸ್. ನಾವು ಬ್ಯಾಕ್ ಆಗಿಲ್ಲ ಅಂದ್ರೆ ಡಿಬೆಂಚರ್ಸ್. ಬ್ಯಾಕ್ ಆಗಿಲ್ಲ ಅಂತಂದ್ರೆ ಅದೇನಂತ ಕರಿತೀವಿ, ಡಿಬೆಂಚರ್ಸ್ ಅಂತ ಕರಿತೀವಿ. ಮೊದಲನೇದು ಇದ್ರ ಬಗ್ಗೆ ಗೊತ್ತಿರ್ತೀವಿ. ನಾವು ಎರಡನೇದು ಈ ಬಾಂಡ್ ಮತ್ತೆ ಸೆಕ್ಯೂರಿಟೀಸ್ ಅಂದ್ರೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ ಜಿಸೆಕ್. ನಾವು ನಾವು ಜಿಸೆಕ್ ಇಸ್ ಅ ಪಾರ್ಟ್ ಆಫ್ ಬಾಂಡ್ಸ್. ಜಿಸೆಕ್ ಇಸ್ ಅ ಪಾರ್ಟ್ ಆಫ್ ಬಾಂಡ್ಸ್. ಬಟ್ ಇಶ್ಯೂ ಮಾಡ್ತಕ್ಕಂಥವ್ರು ಯಾರು? ಸರ್ಕಾರದವರು. ನಾವು ಈ ಜಿಸೆಕ್ ಅನ್ನ ಯಾರು ಇಶ್ಯೂ ಮಾಡ್ಬೋದು? ಗವರ್ಮೆಂಟ್ ಇಶ್ಯೂ ಮಾಡ್ಬೋದು, ಯಾರು ಬೇಕಾದ್ರೂ ಇಶ್ಯೂ ಮಾಡ್ಬೋದು. ಅಂದ್ರೆ ಗವರ್ಮೆಂಟ್ ಯಾವ ಗವರ್ಮೆಂಟ್ ಬೇಕಾದ್ರೂ ಇಶ್ಯೂ ಮಾಡ್ಬೋದು. ಕೇಂದ್ರ ಸರ್ಕಾರದವರು ಇಶ್ಯೂ ಮಾಡ್ಬೋದು, ಅದೇ ರೀತಿ ರಾಜ್ಯ ಸರ್ಕಾರದವರು, ಲೋಕಲ್ ಗವರ್ಮೆಂಟ್ಸ್ ಕೂಡ ಇಶ್ಯೂ ಮಾಡ್ಬೋದು. ಮುನ್ಸಿಪಲ್ ಬಾಂಡ್ಸ್ ಅಂತ ಕರಿತೀವಲ್ಲ ನಾವು. ಫಸ್ಟ್ ಅರ್ಬನ್ ಏರಿಯಾ ಟು ಇಶ್ಯೂ ಮುನ್ಸಿಪಲ್ ಬಾಂಡ್ಸ್ ಬೆಂಗಳೂರು. ನಾವು ಬೆಂಗಳೂರು ಹ್ಯಾಸ್ ಬಿಕಮ್ ದ ಫಸ್ಟ್ ಒನ್ ಟು ಇಶ್ಯೂ ಮುನ್ಸಿಪಲ್ ಬಾಂಡ್. ಗೊತ್ತಿರಬೇಕಿಲ್ಲಿ ಮುನ್ಸಿಪಲ್ ಬಾಂಡ್ಸ್. ನಾವ್ ಇದಕ್ಕೆ ಸಂಬಂಧಪಟ್ಟಂಗೆ ಈ ಕಾರ್ಪೊರೇಟ್ ಬಾಂಡ್ಸ್ ಅನ್ನ ಮತ್ತೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥವ್ರು ಯಾರು? ಕಂಟ್ರೋಲ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಸೆಬಿ ಅಂತ ಕರಿತೀವಿ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಬಟ್ ಅದೇ ಟಿ ಬಿಲ್ಸ್ ಅನ್ನ, ಟಿ ಬಿಲ್ಸ್ ಅಂದ್ರೆ ಏನು? ಟ್ರೆಜರಿ ಬಿಲ್ಸ್. ನಾವು ಈ ಟಿ ಬಿಲ್ಸ್ ಅನ್ನೋದು ಮೇಜರ್ ಆಗಿ ಮ್ಯಾಕ್ಸಿಮಮ್ ಎಷ್ಟು ಪೀರಿಯಡ್ ಇಶ್ಯೂ ಮಾಡ್ತೀವಿ? ಲೆಸ್ ದ್ಯಾನ್ 1 year. ನಾವು ಲೆಸ್ ದ್ಯಾನ್ 1 year ಅಂದ್ರೆ ರೆಗ್ಯುಲೇಟೆಡ್ ಆಗಿರ್ತದೆ ಆರ್ ಬಿ ಐ. ಇದು ಗೊತ್ತಿರಲಿ. ನಾವು ಈಗ ನಾವು ಇನ್ ಇಂಡಿಯಾ ವಿಚ್ ಫಾಲೋವಿಂಗ್ ಕ್ಯಾನ್ ಟ್ರೇಡ್ ಇನ್ ಕಾರ್ಪೊರೇಟ್ ಬಾಂಡ್ಸ್ ಅಂಡ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ನೋಡೋದಾದ್ರೆ ಯಾರು ಬೇಕೋ ಟ್ರೇಡ್ ಮಾಡ್ಬೋದು. ಒಬ್ಬ ವ್ಯಕ್ತಿ ಕೂಡ, ಇಂಡಿವಿಜುವಲ್ಸ್ ಕೂಡ ಟ್ರೇಡ್ ಮಾಡ್ಬೋದು. ಅದೇ ರೀತಿ ಸರ್ಕಾರಗಳು ಕೂಡ ಟ್ರೇಡ್ ಮಾಡ್ಬೋದು. ಅದೇ ರೀತಿ ನಮ್ಮ ಖಾಸಗಿ ಸಂಸ್ಥೆಗಳು ಕೂಡ ಟ್ರೇಡ್ ಮಾಡ್ಬೋದು. ಇರ್ ಇಸ್ ನೋ ರೆಸ್ಟ್ರಿಕ್ಷನ್. ಬಟ್ ಇಲ್ಲಿ ಕೇಳ್ತಿರ್ತಕ್ಕಂಥ ಇನ್ಶೂರೆನ್ಸ್ ಕಂಪನೀಸ್ ಮಾಡ್ಬೋದಾ? ಆಬ್ವಿಯಸ್ಲಿ. ಎರಡನೇದು ಪೆನ್ಷನ್ ಫಂಡ್ಸ್ ಮಾಡ್ಬೋದು. ರಿಟೇಲ್ ಇನ್ವೆಸ್ಟರ್ಸ್ ಕೂಡ ಮಾಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಜಸ್ಟ್ ಆಲ್ ದ. ಯಾರು ಮಾಡ್ಬೋದು ಅಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಬಟ್ ಈ ಒಂದು ಕ್ವೆಶ್ಚನ್ ತಗೊಂಡಿರ್ತಕ್ಕಂಥ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ಈ IRDAI ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಈ ವರ್ಷ ಅಂತೂ ಇಟ್ ಇಸ್ ಬಹಳಷ್ಟು ನ್ಯೂಸ್ ಇದೆ. ಏನಕ್ಕೆ ಅಂತಂದ್ರೆ 100% FDI ಅನ್ನ ಎಲ್ಲ ಮಾಡಿದೀವಿ. ವಿ ಹ್ಯಾವ್ ಅಲೌಡ್ ಇನ್, ವಿ ಕಾಲ್ ಇಟ್ ಆಸ್ ಇನ್ಶೂರೆನ್ಸ್ ಸೆಕ್ಟರ್ ಅಂತ ಕರಿತೀವಿ. ಇನ್ಶೂರೆನ್ಸ್ ಸೆಕ್ಟರ್. ನಾವೀಗ ಈ ಇನ್ಶೂರೆನ್ಸ್ ಸೆಕ್ಟರ್ ಅನ್ನ ರೆಗ್ಯುಲೇಟರ್ ಯಾರಿಲ್ಲಿ? IRDAI ಅಂತ ಕರಿತೀವಿ. ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ನಾವೇನ್ ಸ್ಥಾಪನೆ ಮಾಡಿರ್ತಕ್ಕಂಥ ಯಾವಾಗ?
ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಯಾವ ಕಾಯ್ದೆ ಮೂಲಕನಪ್ಪ ಅಂದ್ರೆ IRDAI ಆಕ್ಟ್ ಆಫ್ ವಿಚ್ 1999. ಮತ್ತೆ ಜಾರಿಗೆ ಬಂದಿರ್ತಕ್ಕಂಥ ವರ್ಷ ಯಾವ್ದಪ್ಪ ಅಂದ್ರೆ ಇನ್ ದ ಇಯರ್ 2000. ಬಟ್ ಕಾಯ್ದೆ ಯಾವ್ದಪ್ಪ ಅಂದ್ರೆ IRDAI ಆಕ್ಟ್ ಆಫ್ ವಿಚ್ ಆಕ್ಟ್ ಆಫ್ 1999. ಯಾವ ಸಂಸ್ಥೆ ಇದು? ಬೇಜವಾಗಿ ಶಾಸನಗಳ ಮೂಲಕ ಸ್ಥಾಪನೆ ಮಾಡಿದ್ರೆ ಅದರಿಂದ ಕರಿತೀವಿ ಇಟ್ ಇಸ್ ಸ್ಟ್ಯಾಚ್ಯುಟರಿ ಬಾಡೀಸ್ ಅಂತ ಕರಿತೀವಿ. ಆಕ್ಟ್ ಮೂಲಕ ಸ್ಥಾಪನೆ ಮಾಡಿದ್ರೆ ಸ್ಟ್ಯಾಚ್ಯುಟರಿ ಬಾಡೀಸ್ ಇನ್ ವಿಚ್ 1999. ಬಟ್ ಜಾರಿಗೆ ಬಂದಿದ್ದು ಯಾವಾಗ ಅಂದ್ರೆ 2000 ನಾವ್ ಇದನ್ನ ರೆಕಮೆಂಡ್ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಮಲ್ಹೋತ್ರಾ ಕಮಿಟಿ ಅಂತ ಕರಿತೀವಿ. ರೆಕಮೆಂಡೆಡ್ ಬೈ ಮಲ್ಹೋತ್ರಾ ಕಮಿಟಿ. ಮಲ್ಹೋತ್ರಾ ಕಮಿಟಿ ಇದು ಯಾವ ಒಂದು ಸಚಿವಾಲಯದಲ್ಲಿ ಬರುತ್ತೆ? ಯಾವ ಸಚಿವಾಲಯದಲ್ಲಿ ಬರುತ್ತಪ್ಪ? ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತ ಕರಿತೀವಿ. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇದರ ಮುಖ್ಯ ಕಚೇರಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದೆ. ಇದರ ಮುಖ್ಯ ಕಚೇರಿ ಎಲ್ಲಿದೆಯಪ್ಪ ಅಂದ್ರೆ ಹೈದರಾಬಾದ್ ಅಲ್ಲಿ ಇದೆ. ನೆನ್ಪಿಟ್ಕೋಬೇಕು, ಇಲ್ಲಿ ವರ್ಷಕ್ಕೆ ಹೇಳ್ತಾರೆ ಹೈದರಾಬಾದ್ ಅಲ್ಲಿ ಇದೆ. ನಾವು ಹೈದರಾಬಾದ್ ಇರ್ತಪ್ಪ ಅಂದ್ರೆ ಇಟ್ ಇಸ್ ತೆಲಂಗಾಣ. ಹೈದರಾಬಾದ್ ಇಟ್ಸ್ ಇನ್ ತೆಲಂಗಾಣ, ಇಂಡಿಯಾ ಅಂತ ಕರಿತೀವಿ. ನಾವ್ ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಯಾವ ಸೆಕ್ಟರ್ ರೆಗ್ಯುಲೇಟ್ ಮಾಡ್ತಾರೆ? ನಾವು ಕಂಟ್ರೋಲ್ ಮಾಡ್ತಕ್ಕಂಥದ್ದು, ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು, ಈ ಒಂದು ಸೆಕ್ಟರ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಕರ್ತವ್ಯ ಯಾರಿಗಿದೆಯಪ್ಪ ಅಂದ್ರೆ ಈ IRDAI ನವರಿಗೆ. ಮೇನ್ ಆಬ್ಜೆಕ್ಟಿವ್ ಆಫ್ IRDAI. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ ಡೆವಲಪ್ಮೆಂಟ್ ಆಫ್ ಯಾವ ಸೆಕ್ಟರ್ ಅನ್ನ? ಇನ್ಶೂರೆನ್ಸ್ ಸೆಕ್ಟರ್. ಇದು ಮೇನ್ ಆಬ್ಜೆಕ್ಟಿವ್ ಆಫ್ IRDAI ಅಂತ ಕರೀತೀವಿ. ಎಸ್ ಎಸ್ ಆನ್ಲೈನ್ ಎಕ್ಸಾಕ್ಟ್ಲಿ ಎಸ್. ಇಷ್ಟೊಂದು ಮೇಜರ್ ಆಗಿ ನಿಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರ. ಇದು ಮೊದಲನೇ ಕ್ವೆಶನ್. ನೋಡೋದೇನು ಬೇಸಿಕ್ಸ್. ಎರಡನೇದಕ್ಕೆ ಹೋಗೋಣ. ಇದು ಮೋಸ್ಟ್ ಪಾಪ್ಯುಲರ್ SHG ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ನಿಮ್ಗೆ ಗೊತ್ತಿರ್ತಕ್ಕಂಥ ಪಾಪ್ಯುಲರ್ SHG ಯಾವುದು? ನಾನು ಆಲ್ರೆಡಿ ಹೇಳಿದೆ. SHG ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ಸ್ ಗ್ರೂಪ್ ಆಫ್ ಪೀಪಲ್ ವಿಲ್ ಕಮ್ ಟುಗೆದರ್ ಅಂಡ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಫಂಡ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅಂಡ್ ಈ ಫಂಡ್ ಅಂದ್ರೆ ನಾರ್ಮಲ್ ಚೀಟಿ ಅಂತ ನೆನ್ಪಿಟ್ಕೊಳ್ಳಿ. ಚೀಟಿದಾರ ಏನ್ ಮಾಡ್ತಾರೆ? ಎಲ್ಲರೂ ಇಷ್ಟು ದುಡ್ಡನ್ನ ಕಟ್ತಾರೆ. ನಾವ್ ಯಾರಿಗೆ ಕಷ್ಟ ಬರುತ್ತೋ ಅವರು ಆ ದುಡ್ಡನ್ನ ಯೂಸ್ ಮಾಡ್ಕೊತಾರೆ. ಬಟ್ ಯೂಸ್ ಮಾಡ್ಕೊಂಡು ಆದ್ಮೇಲೆ ಮತ್ತೆ ವಾಪಸ್ ಕೊಡಂಗಿಲ್ಲ. ಮತ್ತೆ ವಾಪಸ್ ಕೊಡಬೇಕು, ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕು. ಬಟ್ ಸರ್ SHGಗಳಿಗೆ ಯಾಕೆ ಸರ್ ಬೇಕು ಅಂತಂದ್ರೆ ನನಗೆ ಬ್ಯಾಂಕ್ ಹೋದಾಗ ಲೋನ್ ಕೊಡ್ತಾರೆ ಅಂದ್ರೆ ಕೊಡಲ್ಲ. ಬಟ್ ಅದೇ ನಮ್ಮೂರಲ್ಲೇ ನಮ್ಗೆ ನಮ್ಗೆ ಗೊತ್ತಿರ್ತಕ್ಕಂಥವ್ರ ಹತ್ರನೇ ಸಾಲ ತಗೊಂಡ್ರೆ ಆಟೋಮ್ಯಾಟಿಕ್ಲಿ ಈಸಿಯರ್, ಫಾಸ್ಟ್ ಆಗಿ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಚೀಪರ್ ಇಂಟ್ರೆಸ್ಟ್ ರೇಟ್ ಕೂಡ ಆಗುತ್ತೆ. ನಾವು ಆ ಒಂದು ಮೂಲ ಉದ್ದೇಶದಿಂದ ಈ SHG ಅನ್ನ ಮೊದಲನೇ ಬಾರಿಗೆ ಅನೌನ್ಸ್ ಮಾಡ್ತೀವಿ. ನಾವು ಯಾವಾಗ ಅನೌನ್ಸ್ ಮಾಡ್ತೀವಪ್ಪ ಅಂತಂದ್ರೆ 1992ರಲ್ಲಿ. ಯಾರು ಅನೌನ್ಸ್ ಮಾಡ್ತಾರೆ? ನಬಾರ್ಡ್ ಅನ್ನೋರು ಅನೌನ್ಸ್ ಮಾಡ್ತಾರೆ. ನಾನು ನೆನೆ ನಿಮ್ಗೆ ಇಟ್ಕೊಟ್ಟೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಅಂಡ್ ಇದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. 1992ರಲ್ಲಿ ಸ್ಥಾಪನೆ ಮಾಡ್ತಾರೆ. ಬಟ್ ಈಗ ಸ್ಥಾಪನೆ ಮಾಡಿದಾಗ ಹೂ ಇಸ್ ಕನ್ಸಿಡರ್ಡ್ ಆಸ್ ದ ಫಾದರ್ ಆಫ್ SHG? ಯಾರಪ್ಪ ಫಾದರ್? ಗ್ರಾಮೀಣ ಬ್ಯಾಂಕ್ಗಳಿಗೆ ಅಥವಾ SHGಗಳಿಗೆ ಫಾದರ್ ಯಾರು? ಯಾರಪ್ಪ ಫಾದರ್ ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ದ ಫಾರ್ಮರ್ ಮೇಜರ್ ಆಗಿ ಬಾಂಗ್ಲಾದೇಶಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಟೆಂಪ್ರರಿ ಪ್ರೈಮ್ ಮಿನಿಸ್ಟರ್. ಯಾರು? ಇಟ್ ಇಸ್ ಮೊಹಮ್ಮದ್ ಯೂನಿಸ್ ಅಂತ ಕರಿತೀವಿ. ಫಾರ್ಮರ್ ಅದ ಟೆಂಪ್ರರಿ ಪ್ರೈಮ್ ಮಿನಿಸ್ಟರ್ ಯಾರಪ್ಪ ಅಂತಂದ್ರೆ ಮೊಹಮ್ಮದ್ ಯೂನಿಸ್ ಅಂತ ಕರಿತೀವಿ. ಮೊಹಮ್ಮದ್ ಯೂನಿಸ್ ಇಸ್ ಕನ್ಸಿಡರ್ಡ್ ದ ಫಾದರ್ ಆಫ್ ಗ್ರಾಮೀಣ ಬ್ಯಾಂಕ್ಸ್. ನಾವ್ ಇದಕ್ಕೆ ಉದಾಹರಣೆ ಕೊಡಿ, ಎಕ್ಸಾಂಪಲ್ಸ್ ಕೊಡಿ ಸರ್ ಅಂತಂದ್ರೆ ಮೇಜರ್ ಆಗಿ ನಮ್ ಕೇರಳದಲ್ಲಿ ಇರ್ತಕ್ಕಂಥ SHGಗಳು ಯಾವ್ದಪ್ಪ? ಕೇರಳದಲ್ಲಿ SHG ಅಂತಂದ್ರೆ ಕುಟುಂಬಶ್ರೀ ಅಂತ ಕರಿತೀವಿ. ಕುಟುಂಬಶ್ರೀ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕುಟುಂಬಶ್ರೀ ಆಗಿರ್ಬೋದು, ಸ್ತ್ರೀ ಶಕ್ತಿ ಆಗಿರ್ಬೋದು, ಅದೇ ರೀತಿ ಧರ್ಮಸ್ಥಳದ ಮಂಜುನಾಥ ಸಂಘಗಳಾಗಿರ್ಬೋದು, ಧರ್ಮಸ್ಥಳ ಮಂಜುನಾಥ ಸಂಘಗಳಾಗಿರ್ಬೋದು. ಆಲ್ ದಿಸ್ ಕಮ್ಸ್ ಅಂಡರ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ನಾವ್ ಇರೋ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಯಾರು ಕಡು ಬಡವರು ಇರ್ತಾರಲ್ವಾ, ಅಥವಾ ಯಾರು ಹಳ್ಳಿ ಜನ ಇರ್ತಾರಲ್ವಾ, ಅವ್ರಿಗೆ ಏನ ಕೊಡ್ಬೇಕು? ಇಲ್ಲಿ ಅವ್ರು ಏನ್ ಕೊಡ್ಬೇಕಪ್ಪ ಅಂದ್ರೆ ಲೋನ್ಸ್ ಕೊಡ್ಬೇಕು. ಅಟ್ ವಾಟ್ ಕಾಸ್ಟ್? ಲೋವರ್ ಇಂಟ್ರೆಸ್ಟ್ ರೇಟ್ ಅಂತ ಕರಿತೀವಿ. ಅತಿ ಕಡಿಮೆ ದರದಲ್ಲಿ ಅವ್ರಿಗೆ ಏನ್ ಕೊಡ್ಬೇಕು ಅಂತಂದ್ರೆ ಸಾಲವನ್ನ ಕೊಡ್ಬೇಕು. ಅಂಡ್ ದಿಸ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಉದಾಹರಣೆಗೆ ಇಟ್ ಇಸ್ ಕುಟುಂಬಶ್ರೀ ಅಂತಕ್ಕಂಥ ಕೇರಳದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಸ್ತ್ರೀ ಶಕ್ತಿ, ಅದೇ ರೀತಿ ಧರ್ಮಸ್ಥಳ ಮಂಜುನಾಥ ಸಂಘಗಳು. ಆಲ್ ದಿಸ್ ಕಮ್ಸ್ ಅಂಡರ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಪ್ರತಿ ವಾರ ಈ ದುಡ್ಡಂತ ಕಟ್ಟಿ ಇಷ್ಟ ಬಂದಾಗ ಕಷ್ಟ ಬಂದಾಗ ಯು ಕ್ಯಾನ್ ಟೇಕ್ at a lower interest rate and at the main objective of SHG ಅಂತ ಕರೀತೀವಿ.
ನಾವು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕ್ವೆಶನ್ ನೋಡಿ, ದ ಸೆಲ್ಫ್ ಹೆಲ್ಪ್ ಗ್ರೂಪ್ ಪ್ರೋಗ್ರಾಮ್ ವಾಸ್ ಒರಿಜಿನಲಿ ಇನಿಷಿಯೇಟೆಡ್ ಬೈ SBI ಅಂತ. ನಾನು ಆಲ್ರೆಡಿ ಹೇಳಿದೆ, ಒರಿಜಿನಲ್ ಇನಿಷಿಯೇಟ್ ಮಾಡಿರ್ತಕ್ಕಂದ್ರೆ ಯಾರು? ನಬಾರ್ಡ್. ನಾನು ಆಲ್ರೆಡಿ ನಬಾರ್ಡ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಯಾವಾಗಪ್ಪ ಈ ನಬಾರ್ಡ್ ಸ್ಥಾಪನೆ ಆಗಿದೆ? ನಬಾರ್ಡ್ ಸ್ಥಾಪನೆ ಆಗಿರ್ತಕ್ಕಂಥದ್ದು ಯಾವ ಕಾಯ್ದೆ ಮೂಲಕ ಅಂದ್ರೆ 1981ರಲ್ಲಿ, ಬಟ್ ಜಾರಿಗೆ ಬರ್ತಕ್ಕಂಥದ್ದು ಯಾವಾಗ? 1982ರಲ್ಲಿ. ಯಾರ ರೆಕಮೆಂಡೇಶನ್ ಮೂಲಕ? ಅಂತಂದ್ರೆ ಶಿವರಾಮನ್ ಕಮಿಟಿ ರೆಕಮೆಂಡೇಶನ್ ಮೂಲಕ. ಇದರ ಮುಖ್ಯ ಕಚೇರಿಯಲ್ಲಿದೆ, ಹೆಡ್ ಕ್ವಾರ್ಟರ್ಸ್ ಇದೆ. ಹೆಡ್ ಕ್ವಾರ್ಟರ್ಸ್ ಇರ್ತಕ್ಕಂಥದ್ದು ಮುಂಬೈಲಿದೆ. ಇಷ್ಟು ಮೇಜರ್ ಗೊತ್ತಿರಬೇಕು. ಎರಡನೇದ್ರ ಬಗ್ಗೆ ನೋಡೋದಾದ್ರೆ, ಈ ನಬಾರ್ಡ್ ಲಾಂಚ್ ಮಾಡಿರ್ತಕ್ಕಂಥ ಮೇಜರ್ ಒಂದು ಫಂಡ್ ಇದೆ. ಆ ಫಂಡ್ ಯಾವ್ದಪ್ಪ ಅಂದ್ರೆ 2024 ಒಂದು ಫಂಡ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ರು. 750 ಕೋಟಿ ಇಟ್ ಸೈಜ್ ಇರ್ತಕ್ಕಂಥ ಫಂಡ್ ಯಾವ್ದು? ಅಗ್ರಿಕಲ್ಚರಲ್ ಶ್ಯೂರ್ ಫಂಡ್ ಅಂತ ಕರಿತೀವಿ. ನೆನಪಿದೆಯಾ? ನಾವು ಮೇಜರ್ ಆಗಿ ಯಾವ ಫಂಡ್ ಅಪ್ಪ ಅಂತಂದ್ರೆ ಅಗ್ರಿ ಶ್ಯೂರ್ ಫಂಡ್ ಅಂತ. ನಿಮಗೆ ಗೊತ್ತಿರುತ್ತೆ, ಅಗ್ರಿ ಶ್ಯೂರ್ ಫಂಡ್ ಅಂತ ಕರಿತೀವಿ. ಅಗ್ರಿ ಶ್ಯೂರ್ ಫಂಡ್ ಓಕೆನಾ? ನಾವು ಅಗ್ರಿ ಶ್ಯೂರ್ ಫಂಡ್ ಅಂತಕ್ಕಂಥದ್ದು ಲಾಂಚ್ ಮಾಡ್ತಕ್ಕಂಥದ್ದು ಯಾರು? ಇಟ್ ಇಸ್ ನಬಾರ್ಡ್. ಎಷ್ಟು ಸಾವಿರ ಕೋಟಿ ಇದೆಯಪ್ಪ ಅಂತಂದ್ರೆ 750 ಕೋಟಿ ಇದೆ. 750 ಕೋಟಿ ಇರ್ತಕ್ಕಂಥ ಫಂಡ್ ಅಗ್ರಿ ಶ್ಯೂರ್ ಫಂಡ್ ಅಂತ ಕರೀತೀವಿ. ನಾವ್ ಇಲ್ಲಿ ಇಟ್ ಇಸ್ ಪ್ರೊವೈಡಿಂಗ್ ಮೈಕ್ರೋ ಕ್ರೆಡಿಟ್ ಟು ದ ಫೈನಾನ್ಷಿಯಲ್ ಎಂಟರ್ಪ್ರೈಸ್. ಎಲ್ಲಾ ಕರೆಕ್ಟ್ ಇದೆ. ಇದು ಒಂದು ಬಿಟ್ಟು ಇದು ತಪ್ಪಾದ್ರೆ ಕಂಪ್ಲೀಟ್ ತಪ್ಪಲ್ವಾ? ಈಗ ಇಟ್ ಇಸ್ ಬರಂಗಿಲ್ಲ ನೋಡೋಣ. ಎರಡನೇದು, ಇನ್ SEG, in an SHG, all members of a group take responsibility for a loan that an individual member takes. Obviously ಚೀಟಿ ಹೆಂಗೆ ಅಲ್ವಾ? ಈಗ ಅವನೇನೋ ತಗೊಂಡು ಹೊಡೋಗ್ಬಿಟ್ಟು ಅಂತಂದ್ರೆ ಎಲ್ಲರಿಗೂ ಲಾಸ್ ಆಗುತ್ತೆ. ಮೂರನೇ, ದ RRB and scheduled commercial banks support SHG. ನಾವು ಅತಿ ಹೆಚ್ಚು ಹಳ್ಳಿ ಕಡೆಗೆ ಅಥವಾ ಅಗ್ರಿಕಲ್ಚರ್ ಲೋನ್ ಕೊಡ್ತಕ್ಕಂಥವ್ರು ಯಾರು? ಕಮರ್ಷಿಯಲ್ ಬ್ಯಾಂಕ್ಸ್ contributes the highest amount of loans ಅಂತ ಕೂಡ ಕರಿತೀವಿ. ಅಂತ ಕೂಡ ಕರಿತೀವಿ. ನಾವು 2 and 3 ಕರೆಕ್ಟ್ ಇದೆ. ಈ ಎರಡೂ ಕೂಡ ಸರಿ ಇದೆ. ಆನ್ಸರ್ ಏನಾಗುತ್ತೆ? ಓನ್ಲಿ 2 is correct. ಎರಡು ಜನರಲಿಸ್ಟಿಕ್ ಅಲ್ವಾ? ನಾವು 2 and 3 ಆರ್ 100% ಡನ್. ಓಕೆನಾ? ಪಕ್ಕ ಅರ್ಥ ಆಯ್ತಾ? ನಾವು SHG ಅಂದ್ರೆ ಓಕೆ ಅಲ್ವಾ? ಅಗ್ರಿ ಶ್ಯೂರ್ ಫಂಡ್ ಹೌದು. PFRDAI ಸಾಲ್ವ್ ಮಾಡಿದ್ದೇನೆ. ನಂಗೆ ಎಲ್ಲದಕ್ಕೂ ಆನ್ಸರ್ ಬೇಕಿಲ್ಲ. ನಾವು ಮೇಜರ್ ಆಗಿ MG ನರೇಗಾ ನಿಲ್ಸಲಿದೆ. ಏನಕ್ಕಪ್ಪ MG ನರೇಗಾ ನಿಲ್ಸಲಿದೆ? ಇಟ್ ಇಸ್ ಮೇಜರ್ ಆಗಿ ಜಿ ಆಗಿದೆ. ಓಕೆನಾ? ಇಟ್ ಇಸ್ 100 120 ಅದೆಲ್ಲ ನೋಡೋಣ. ಅದೆಲ್ಲದ್ರ ಬಗ್ಗೆ ಒಟ್ಟು ನೋಡಿ. ಇಟ್ ಇಸ್ ಮೇಜರ್ ಆಗಿ ನೋಡೋದಾದ್ರೆ MG ನರೇಗಾ ಮತ್ತು ಇಟ್ ಇಸ್ ಜಿಗೆ ಇರ್ತಕ್ಕಂಥ ವ್ಯತ್ಯಾಸಗಳೇನು? ಈ ಆನ್ಸರ್ ಬಿಟ್ಟಾಕಿ ಅದೇನು ತೊಂದರೆ ಇಲ್ಲ. ಬಟ್ ಇದು ಗೊತ್ತಿರಬೇಕಾಗಿರ್ತಕ್ಕಂಥದ್ದು, ಈ MG ನರೇಗಾ ಅಂದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಕರಿತೀವಿ. ಈ ಕಾಯ್ದೆ ಅಂತಕ್ಕಂಥದ್ದು ಯಾವ ವರ್ಷದಲ್ಲಿ ಬರುತ್ತೆ? ಬರುತ್ತಪ್ಪ ಅಂತಂದ್ರೆ 2005ರಲ್ಲಿ ಬರುತ್ತೆ. ನರೇಗಾ ಕಾಯ್ದೆ ಅಂತ ಕರಿತೀವಿ. ಬಟ್ ಇದಕ್ಕೆ MG ಮಹಾತ್ಮ ಗಾಂಧಿ ಅಂತ ಆಡ್ ಮಾಡ್ತಕ್ಕಂಥದ್ದು ಯಾವಾಗ ಅಂದ್ರೆ 2006 ನೆಕ್ಸ್ಟ್ ವರ್ಷ MG ನರೇಗಾ. ಬಟ್ ಈಗ MG ನರೇಗಾ ಕಾಯ್ದೆಯನ್ನ ತಂದಿರ್ತಕ್ಕಂಥ ಸಚಿವಾಲಯ ಯಾವುದು? MG ನರೇಗಾ ತಂದಿರ್ತಕ್ಕಂಥ ಸಚಿವಾಲಯ ಯಾವುದು? ಆಪ್ಷನ್ ಕೊಡ್ಲ? ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ಕೃಷಿ ಸಚಿವಾಲಯ. ಅದಾದ್ಮೇಲೆ ಎರಡನೇದು ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಅಂಡ್ ಮೂರನೇದು ಮಿನಿಸ್ಟ್ರಿ ಆಫ್ ಫೈನಾನ್ಸ್. ನಾಲ್ಕನೇದು ಯಾವುದೂ ಅಲ್ಲ, ನನ್ ಆಫ್ ದ ಅಬೌವ್. ಇಟ್ ಇಸ್ ಮೇಜರ್ ಆಗಿ ಯಾವ ಸಚಿವಾಲಯನಪ್ಪ ಅಂತಂದ್ರೆ ಮಿನಿಸ್ಟ್ರಿ ಆಫ್ RD ಅಂತ ಕರಿತೀವಿ. ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಓಕೆ ಅಲ್ವಾ? ನಾವೀಗ ಸರ್ MG ನರೇಗಾದಲ್ಲಿ ಏನಿತ್ತಪ್ಪ ಅಂತಂದ್ರೆ ಇಟ್ ಇಸ್ 100 ದಿನ ಕೆಲಸ ಕೊಡ್ತಿದ್ರು. ಯಾರು ಕೊಡ್ತಾರೆ ಕೆಲಸ? ನಾವು 100 days ಆಫ್ ಎಂಪ್ಲಾಯ್ಮೆಂಟ್ ಇಸ್ ಬೀನ್ ಪ್ರೊವೈಡೆಡ್ ಟು ಯಾರಿಗಪ್ಪ ಅಂತಂದ್ರೆ ಅನ್ಸ್ಕಿಲ್ಡ್ ಆಗಿರ್ಬೇಕು, ಅಥವಾ ನೋ ಸ್ಕಿಲ್ಡ್, ಏನು ಸ್ಕಿಲ್ ಇದೆ ಇರ್ತಕ್ಕಂಥವ್ರಿಗೆ, ಅಥವಾ ಯಾರಿಗೆ ಸೆಮಿ ಸ್ಕಿಲ್ಡ್ ಅಂತ ಕರಿತೀವಿ. ಸೆಮಿ ಸ್ಕಿಲ್ಡ್ ಈ ಮೂರು ಕಂಡೀಷನ್ ಮೀಟ್ ಆದ್ರೆ ಅಂತವರಿಗೆ ಎಷ್ಟು ದಿನಗಳ ಕಾಲ ಎಂಪ್ಲಾಯ್ಮೆಂಟ್ ಕೊಡ್ತೀವಿ? 100 days. ಎರಡನೇದು ಕಂಪ್ಲೀಟ್ ಕಾಸ್ಟ್ ಅನ್ನ ಯಾರಪ್ಪ ಬಿಯರ್ ಮಾಡ್ತಿದ್ರು ಅಂತಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಬಿಯರ್ ಮಾಡ್ತಿದ್ರು. ಸೆಂಟ್ರಲ್ ಗವರ್ಮೆಂಟ್ ವೇರ್
ಬಿಯರಿಂಗ್ ದ ಕಂಪ್ಲೀಟ್ ವಿ ಕಾಲ್ ಇಟ್ ಆಸ್ ಎಂ ಜಿ ನರೇಗಾ ಫಂಡ್ಸ್. ಬಟ್ ಆದ್ರೆ 2025ರಲ್ಲಿ ಅಂದ್ರೆ 20 ವರ್ಷಗಳ ನಂತರ 20 ವರ್ಷಗಳ ನಂತರ ಈ ಎಂ ಜಿ ನರೇಗಾನ ತಿದ್ದುಪಡಿ ಮಾಡಿದ್ದೀವಿ. ಎಂ ಜಿ ನರೇಗಾನ ತಿದ್ದುಪಡಿ ಮಾಡಿದ್ದೀವಿ. ಏನಪ್ಪಾ ಅಂದ್ರೆ ವಿಕಾಸದ ಭಾರತ್ ಗ್ಯಾರಂಟಿ ಜಿ ರಾಮ್ ಜಿ ಅಂತ ಕರಿತೀವಿ. ಏನಪ್ಪ ಜಿ ರಾಮ್ ಜಿ ಅಂದ್ರೆ ಇಟ್ ಇಸ್ ಮೇಜರ್ ಆಗಿ ಗ್ಯಾರಂಟೀಡ್ ರಾಮ್ ಅಂದ್ರೆ ಗ್ಯಾರಂಟೀಡ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಅಂತ ಕರಿತೀವಿ. ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ನೆನ್ಪಿಟ್ಕೋಬೇಕಿಲ್ಲಿ. ನಾವಿಲ್ಲಿ 100 ಡೇಸ್ ಇತ್ತು, ಇಲ್ಲಿ 125 ದಿನಕ್ಕೆ ಇನ್ಕ್ರೀಸ್ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮ ಕೇಂದ್ರ ಸರ್ಕಾರದವರು ಕಂಪ್ಲೀಟ್ ದುಡ್ಡನ್ನ ಬಿಯರ್ ಮಾಡ್ತಾರ ಅಂತಂದ್ರೆ ಇಲ್ಲ. ಮೊದಲು ಏನಾಗಿತ್ತು ಅಂದ್ರೆ 100% ವೇರ್ ಬೀನ್ ಬಾಂಡ್ ಬೈ ಯಾರು? ಸೆಂಟ್ರಲ್. ನಾವು ಅಂತ ಪ್ರಾಜೆಕ್ಟ್ಸ್ ಏನಂತ ಕರಿತೀವಪ್ಪ ಅಂತಂದ್ರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ. ಬಟ್ ಆದ್ರೆ ಈ ಹೊಸ ಯೋಜನೆಯಲ್ಲಿ ಕಂಪ್ಲೀಟ್ 100% ದುಡ್ಡನ್ನ ಕೇಂದ್ರ ಸರ್ಕಾರದವರು ಕೊಡಲ್ಲ. ಅಂದ್ರೆ ಮತ್ತೇನ್ ಕೊಡ್ತಾರೆ ಅಂದ್ರೆ ಶೇರಿಂಗ್ ಬೇಸಿಸ್. ಶೇರಿಂಗ್ ಹೆಂಗಿರುತ್ತಪ್ಪ ಅಂದ್ರೆ ಇದರ್ 60-40 ಇರುತ್ತೆ. ನಾರ್ಮಲ್ ಸ್ಟೇಟ್ಗಾದ್ರೆ 60 ರೂಪಾಯಿನಿಂದ ಬರುತ್ತೆ. ಪ್ರತಿ 60 ರೂಪಾಯಿ ಕೇಂದ್ರ ಸರ್ಕಾರದಿಂದ 40 ರೂಪಾಯಿನಿಂದ ಬರುತ್ತೆ ರಾಜ್ಯ ಸರ್ಕಾರಗಳಿಗೆ, ನಾರ್ಮಲ್ ಸ್ಟೇಟ್ಸ್ಗಾದ್ರೆ. ಅದೇ ಈಶಾನ್ಯ ರಾಜ್ಯಗಳಿಗಾದ್ರೆ, ಹಿಮಾಲಯನ್ ಸ್ಟೇಟ್ಸ್ಗಾದ್ರೆ 90:10. ಫಾರ್ ನಾರ್ತ್ ಈಸ್ಟ್ ಅಂಡ್ ಹಿಮಾಲಯನ್ ಸ್ಟೇಟ್ಸ್ ಆದ್ರೆ 90:10 ಇರುತ್ತೆ. ಗೊತ್ತಿರಬೇಕು. ಇಂಥ ಒಂದು ಪ್ರಾಜೆಕ್ಟ್ ಏನಂತ ಕರಿತೀವಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇದು ಎರಡನೇ. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಈ 100 ದಿನವನ್ನ ಯಾವ ಸಮಯದಲ್ಲಿ ಬೇಕೋ ಅದನ್ನ ತಗೋಬೋದಾಗಿತ್ತು. ಬಟ್ ಆದ್ರೆ ಈ ವಿಕಾಸಿತ ಭಾರತ್ ಜಿ ರಾಮ್ ಜಿ ಬಂದಾದ್ಮೇಲೆ ಹಿಂಗಾರುಗಳ ಟೈಮಲ್ಲಿ 60 ದಿನಗಳ ಕಾಲ ಕೆಲಸ ಬಂದು 60 days ಪಾಸ್ ವಿತ್ ರೆಸ್ಪೆಕ್ಟ್ ಟು ಜಿ ರಾಮ್ ಜಿ. ಅಂದ್ರೆ ಇಟ್ ಇಸ್ ಮೇಜರ್ ಆಗಿ ಮುಂಗಾರು ಟೈಮಲ್ಲಿ ಎಷ್ಟು ದಿನ ಇಟ್ ಇಸ್ ಸ್ಟಾಪ್ ಆಗಿರುತ್ತೆ 60 days. ಯಾವ ಟೈಮ್ ಅಲ್ಲಪ್ಪ ಅಂತಂದ್ರೆ ಮೇಜರ್ ಆಗಿ ರೈನಿ ಸೀಸನ್ ಅಥವಾ ಮಾನ್ಸೂನ್ ಸೀಸನ್ ಅಂತ ಕರಿತೀವಿ. ಮುಂಗಾರು ಮಳೆ ಬೀಳಬೇಕಾದ್ರೆ ಆಟೋಮ್ಯಾಟಿಕ್ ಆಗಿ ಎಷ್ಟು ದಿನ ಪಾಸ್ ಇರುತ್ತೆ 60 days ಇಟ್ ವಿಲ್ ಬಿ ಪಾಸ್. ಓಕೆನಾ? ಇಷ್ಟು ಮೇಜರ್ ಆಗಿ ಸಖತ್ ಇಂಪಾರ್ಟೆಂಟ್ ಟಾಪಿಕ್ ಇದಂತೂ ಗೊತ್ತಿರಲಿ ಅಷ್ಟು. ಬಟ್ ಈಗ ಒಂದು ಕ್ವಶನ್ ಬಂದಾಗ ದ ಸರ್ವಿಸ್ ಏರಿಯಾ ಅಪ್ರೋಚ್ ವಾಸ್ ಇಂಪ್ಲಿಮೆಂಟೆಡ್ ಅಂಡರ್ ಯಾವ ಸ್ಕೀಮ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು? ಯಾವ ಸ್ಕೀಮ್ ಅಡಿಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರಪ್ಪ ಅಂದ್ರೆ ಮೇಜರ್ ಆಗಿ ಕಾಲ್ ಇಟ್ ಆಸ್ ಯಾವ ಸ್ಕೀಮ್? ದ ಲೀಡ್ ಬ್ಯಾಂಕ್ ಸ್ಕೀಮ್ ಅಂತ. ಲೀಡ್ ಬ್ಯಾಂಕ್ ಸ್ಕೀಮ್. ನಾವು ಲೀಡ್ ಬ್ಯಾಂಕ್ ಸ್ಕೀಮ್ ಅಂದ್ರೆ ಕೇಳಿಸ್ಕೊಳ್ಳಿ. ಈಗ ನಮ್ದು ಇದೊಂದು ಜಿಲ್ಲೆ ಇದೆ. ನಮ್ಮ ಪ್ರತಿ ಜಿಲ್ಲೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಬ್ಯಾಂಕ್ ಅನ್ನ ಲೀಡರ್ ಆಗಿ ಡಿಕ್ಲೇರ್ ಮಾಡ್ತಾರೆ. ನಾವು ಇವ್ರೇನ್ ಮಾಡ್ತಾರೆ ಗೊತ್ತಾ? ಈ ಲೀಡರ್ ಆಗಿರ್ತಕ್ಕಂಥವ್ರು ನಾವು ಎಲ್ ಬಿ ರೆಗ್ಯುಲೇಟಿಂಗ್ ಯಾರನ್ನ? ಈ ಇರ್ತಕ್ಕಂಥ ಎಲ್ಲಾ ಬ್ಯಾಂಕ್ಗಳನ್ನ ರೆಗ್ಯುಲೇಟ್ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ. ನಾವು ಈ ಒಂದು ದೊಡ್ಡ ಬ್ಯಾಂಕ್ ಅನ್ನ ಏನಂತ ಕರಿತೀವಿ? ನಾವು ದಿಸ್ ಬಿಗರ್ ಒನ್ ವಿ ಕಾಲ್ ಇಟ್ ಆಸ್ ದ ಲೀಡ್ ಬ್ಯಾಂಕ್ ಅಂತ ಕರಿತೀವಿ. ನಾವು ಈ ಲೀಡ್ ಬ್ಯಾಂಕ್ ಆಗಿರ್ತಕ್ಕಂಥ ಲೀಡರ್ ಆಗಿರ್ತಕ್ಕಂಥವ್ರ ಕೆಲಸ ಏನಾಗಿರುತ್ತೆ? ಲೀಡರ್ ಆಗಿರ್ತಕ್ಕಂಥವ್ರ ಕೆಲಸ ಏನಾಗಿರುತ್ತಪ್ಪ ಅಂದ್ರೆ ದೇ ವಿಲ್ ಪ್ರೊವೈಡ್ ಸರ್ವಿಸ್. ಎಲ್ಲಿ ಸರ್ವಿಸ್ ಕೊಡ್ತಾರೆ? ಎಲ್ಲಿ ಸೇವೆ ಕೊಡ್ತಾರೆ? ಆ ಒಂದು ಏರಿಯಾದಲ್ಲಿ. ಅಂಡ್ ದಿಸ್ ವಿ ಕಾಲ್ ಇಟ್ ಆಸ್ ಸರ್ವಿಸ್ ಏರಿಯಾ ಅಪ್ರೋಚ್ ಅಂತ ಕರೀತೀವಿ. ಎಲ್ಲಿ ಬಿಟ್ಕೋಬೇಕು? ಪ್ರತಿ ಜಿಲ್ಲೆಯಲ್ಲೂ ಯಾವ್ದಾದ್ರೂ ಒಂದು ಪಾಪ್ಯುಲರ್ ಬ್ಯಾಂಕ್ಗಳನ್ನ ಏನ ಡಿಕ್ಲೇರ್ ಮಾಡ್ತಾರೆ? ಡಿಕ್ಲೇರ್ ಮಾಡ್ತೀವಪ್ಪ ಅಂದ್ರೆ ಲೀಡರ್ ಆಗಿ ಡಿಕ್ಲೇರ್ ಮಾಡ್ತೀವಿ. ನಾವ್ ಈ ಲೀಡರ್ ಏನ್ ಕೆಲಸ ಏನಾಗಿರುತ್ತೆ? ನಾವ್ ಏನಾದ್ರೂ ಸಣ್ಣ ಪುಟ್ಟ ಬ್ಯಾಂಕ್ಗಳಿಗೆ ಏನಾದ್ರೂ ತೊಂದರೆ ಆದ್ರೆ ಯಾರು ರೆಗ್ಯುಲೇಟ್ ಮಾಡ್ತಾರೆ? ನಾವು ರೆಗ್ಯುಲೇಟೆಡ್ ಬೈ ಯಾರು ಅಂತಂದ್ರೆ ದಿಸ್ ಲೀಡರ್. ನಾವು ಇವರು ಅದನ್ನ ಕಂಟ್ರೋಲ್ ಮಾಡ್ತಾರೆ. ಬಟ್ ಯಾವುದೇ ಸಮಸ್ಯೆ ಇದ್ರೂ ಕೂಡ ಇಟ್ಸ್ ದೇರ್ ಹ್ಯಾಂಡಲ್. ಅಂಡ್ ದಟ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಏನಿಲ್ಲಿ ಸರ್ವಿಸ್ ಏರಿಯಾ ಅಪ್ರೋಚ್ ಕರಿತೀವಿ ಅಥವಾ ಲೀಡ್ ಬ್ಯಾಂಕ್ ಸ್ಕೀಮ್ ಮೂಲ ಉದ್ದೇಶ ಆಗಿರುತ್ತೆ. ಲೀಡರ್ ಅಥವಾ ಲೀಡ್ ಬ್ಯಾಂಕ್ ಸ್ಕೀಮ್ ಅಂತ ಕರಿತೀವಿ. ದ ಮೇನ್ ಆಬ್ಜೆಕ್ಟಿವ್ ಆಫ್ ಲೀಡ್ ಬ್ಯಾಂಕ್ ಸ್ಕೀಮ್. ಓಕೆನಾ? ಇಷ್ಟು ಮೇಜರ್ ಆಗಿ ಈ ಒಂದು ಕ್ವೆಶ್ಚನ್ ಸಂಬಂಧಪಟ್ಟ ಗೊತ್ತಿರಲಿ. ನಾವು MG ನರೇಗಾ ಸಂಬಂಧಪಟ್ಟಂಗೆ ನೋಡಿದ್ವಿ. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಮಿಷನ್ NSDC ಅಂತ ಕರಿತೀವಿ. NSDC. ನಾವೀಗ ಈ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಮಿಷನ್ ಅಂತಕ್ಕಂಥದ್ದು 2014-15 ಲಾಂಚ್ ಮಾಡ್ತೀವಿ.
ಯಾವ ಸ್ಕೀಮ್ ಅಪ್ಪ ಅಂದ್ರೆ ಸ್ಕಿಲ್ ಇಂಡಿಯಾ ಮಿಷನ್ ಅಂಡರ್ ಸ್ಕಿಲ್ ಇಂಡಿಯಾ ಮಿಷನ್ ಅಥವಾ ಪ್ರಧಾನ್ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಅಂತ ಕರಿತೀವಿ. ನಾವು ಇವಾಗ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯ ಮೂಲ ಉದ್ದೇಶ ಏನಾಗಿದೆ? ವಾಟ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಇಟ್ ಇಸ್ ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಮೂಲ ಉದ್ದೇಶ ಏನು? ವಾಟ್ ಮೇನ್ ಆಬ್ಜೆಕ್ಟಿವ್? ಮೇನ್ ಆಬ್ಜೆಕ್ಟಿವ್ ಏನಪ್ಪಾ ಅಂದ್ರೆ ಪ್ರೊವೈಡಿಂಗ್ ಆಫ್ ದ ಸ್ಕಿಲ್ಸ್. ಯಾರಿಗೆ ಸ್ಕಿಲ್ ಕೊಡ್ತೀವಿ? ಮೇಜರ್ಲಿ ಫಾರ್ ದ ಪೀಪಲ್ ಆಫ್ ಇಂಡಿಯಾ. ದ ಸ್ಕಿಲ್ಸ್ ಆರ್ ಬೀನ್ ಪ್ರೊವೈಡೆಡ್ ಫಾರ್ ದ ಪೀಪಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಗೊತ್ತಿರಲಿ, ನಾವು ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಅಥವಾ ಏನಂತ ಕರಿತೀವಪ್ಪ ಅಂದ್ರೆ ಸ್ಕಿಲ್ ಇಂಡಿಯಾ ಮಿಷನ್ ಅಂತ ಕರಿತೀವಿ. ಸ್ಕಿಲ್ ಇಂಡಿಯಾ ಮಿಷನ್ ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಇಟ್ ಇಸ್ ಸ್ಕಿಲ್ ಟ್ರೈನಿಂಗ್ ಅಮಾಂಗ್ ದ ಪೀಪಲ್ ಆಫ್ ಇಂಡಿಯಾ. ಅಮಾಂಗ್ ದ ಪೀಪಲ್ ಆಫ್ ಇಂಡಿಯಾ ದಿಸ್ ಇಸ್ ಆಬ್ಜೆಕ್ಟಿವ್ ಆಫ್ ಇಟ್ ಇಸ್ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಮಿಷನ್. ನಾವು ಈ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಮಿಷನ್ ಅಲ್ಲಿ ಒಂದು ಅಥಾರಿಟಿ, ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ವಿ, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಕರಿತೀವಿ. ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೋಸ್ಕರ NSDC ಅನ್ನ ಸ್ಥಾಪನೆ ಮಾಡಿದ್ವಿ. ನಾವು ಈ NSDC ಗೆ ಓನರ್ ಯಾರು? ಈ NSDC ಓನರ್ ಯಾರಪ್ಪ ಅಂತಂದ್ರೆ ಇಟ್ ಇಸ್ ಸರ್ಕಾರದವರು ಮತ್ತೆ ಖಾಸಗಿ ಸಂಸ್ಥೆಗಳು. ನಾವು ಅತಿ ಹೆಚ್ಚು ಪರ್ಸೆಂಟೇಜ್ ಯಾರು ಓನ್ ಮಾಡಿದ್ದಾರೆ? 51% ಓನ್ಡ್ ಬೈ ಯಾರು? ಪ್ರೈವೇಟ್. ಅದೇ ರೀತಿ 49% ಅನ್ನ ಯಾರು ಓನ್ ಮಾಡಿದ್ದಾರೆ? ಸರ್ಕಾರದ್ದು. ಇನ್ ಮಿಕ್ಕಿರ್ತಕ್ಕಂಥದ್ದು ಇಟ್ ಇಸ್ ಬೈ ದ ಗವರ್ನಮೆಂಟ್. ಇಟ್ ಇಸ್ ಬೈ ದ ಗವರ್ನಮೆಂಟ್. ವಿ ಕಾಲ್ ಇಟ್ ಆಸ್ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್. ನಾವು ಈ ಖಾಸಗಿ ಸಂಸ್ಥೆಗಳ ಮೂಲ ಉದ್ದೇಶ ಏನಾಗಿರುತ್ತೆ? ಮೂಲ ಉದ್ದೇಶ ಏನಾಗಿರುತ್ತಪ್ಪ ಅಂದ್ರೆ ದೇ ವಿಲ್ ಪ್ರೊವೈಡ್ ಟ್ರೈನಿಂಗ್. ಯಾರು ಟ್ರೈನಿಂಗ್ ಕೊಡ್ತಾರೆ? ದೇ ವಿಲ್ ಪ್ರೊವೈಡ್ ಟ್ರೈನಿಂಗ್ ಟು ದ ಪೀಪಲ್ ಆಫ್ ಇಂಡಿಯಾ. ದೇ ವಿಲ್ ಪ್ರೊವೈಡ್ ಟ್ರೈನಿಂಗ್ ಟು ಪೀಪಲ್ ಆಫ್ ಇಂಡಿಯಾ ಬೈ ಯಾರ ಮೂಲಕ ಅಂತಂದ್ರೆ NSDC ಮೂಲಕ. ಯಾವ ಸ್ಕೀಮ್ ಅಡಿಯಲ್ಲಪ್ಪ, ಯಾವ ಯೋಜನೆ ಅಡಿಯಲ್ಲಿ ಅಂತಂದ್ರೆ ಕೌಶಲ್ಯ ವಿಕಾಸ್ ಯೋಜನೆ ಅಂತ ಕರೀತೀವಿ. ಕೌಶಲ್ಯ ವಿಕಾಸ್ ಯೋಜನೆ ಗೊತ್ತಿರಬೇಕು. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಮಿಷನ್ಗೆ ಸಂಬಂಧಪಟ್ಟ ಹಾಗೆ. ಓಕೆನಾ? KCC ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ಅಂತ ಕರಿತೀವಿ. ಸಾಲ್ವ್ ಮಾಡಿ. IRDP it was integrated the rural development program has been merged ಅಷ್ಟೇ. ಈಗ ಒಂದನೇ ಕ್ವೆಶ್ಚನ್ ನೋಡೋದಾದ್ರೆ ಸರ್, ಎಲ್ಲಾ ಒಂದು ರಾಜ್ಯಗಳಲ್ಲಿ ನಾವು ವೇಜಸ್ ಅಂತಕ್ಕಂಥದ್ದು, ದಿನ ಕೂಲಿ ಅಂತಕ್ಕಂಥದ್ದು ಸೇಮ್ ಇರುತ್ತಾ, ವೇರಿ ಆಗತ್ತೆ? ಯಾಕೆ ವೇರಿ ಆಗತ್ತೆ? ಯಾಕೆ ವೇರಿ ಆಗತ್ತೆ? ನಾವು ಮಿನಿಮಮ್ ವೇಜಸ್ ಅಂತ ತಂದಿರ್ತಕ್ಕಂಥವ್ರು ರಾಜ್ಯ ಸರ್ಕಾರದವರು. ನೆನಪಿಟ್ಕೊಳ್ಳಿ, ಮತ್ತೆ ಕೇಳ್ಕೊಂಡು ನನ್ನ ಅಡ್ರೆಸ್ ಏನಕ್ಕಪ್ಪ ವೇರಿ ಆಗತ್ತೆ ಅಂತಂದ್ರೆ, ಏನಕ್ಕೆ ವೇರಿ ಆಗತ್ತೆ ಅಂದ್ರೆ ಇಲ್ಲಿ ಎರಡು ಕ್ವೆಶ್ಚನ್ ಕೇಳಿದ್ದಾರೆ. ಒಂದು ಮೇಜರ್ ಆಗಿ ದಿನಗೂಲಿಗೆ ಸಂಬಂಧಪಟ್ಟ ಅಂಡ್ ಎರಡನೇ ಕೇಳಿರ್ತಕ್ಕಂಥದ್ದು ಸರ್, ಈಗ ನೀವು IRDP ಬಗ್ಗೆ ಡಿಸ್ಕಸ್ ಮಾಡೋದಲ್ವಾ, ನಾವು ಇದಕ್ಕೆ ಮತ್ತೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ವ್ಯತ್ಯಾಸಗಳೇನು? ಈ ಎರಡು ಕ್ವೆಶ್ಚನ್ ಕೇಳಿದ. ನಾವೀಗ ವೇಜಸ್ ಅಂತಕ್ಕಂಥದ್ದು ಸರ್ ಎಲ್ಲಾ ರಾಜ್ಯಗಳಲ್ಲೂ ಮತ್ತೆ ಎಲ್ಲಾ ಜಿಲ್ಲೆಗಳಲ್ಲೂ ಸಮಾನವಾಗಿರುತ್ತಾ ಅಥವಾ ಡಿಫ್ರೆಂಟ್ ಆಗಿರುತ್ತಾ ಅಂದ್ರೆ, ಈಗ ನೀವೇ ಹೇಳಿ, ನಮ್ಮ ಬೆಂಗಳೂರಲ್ಲೂ ಮೈಸೂರಲ್ಲಿ ಸೇಮ್ ಇದೆಯಾ? ಬೆಂಗಳೂರಲ್ಲಿ ಬೀದರಲ್ಲಿ ಸೇಮ್ ಇದೆಯಾ? ಯಾಕೆ? ಯಾಕಪ್ಪ? ದಿನಗೂಲಿ ಅಂತಕ್ಕಂಥದ್ದು ಇಟ್ ಇಸ್ ಇಂಪ್ಯಾಕ್ಟೆಡ್ ಬೈ ವೇರಿಯಸ್ ಫ್ಯಾಕ್ಟರ್ಸ್. ಹೌದು ಇಲ್ವೋ? ನಾವ್ ಇಲ್ಲಾದ್ರೆ ದಿನಕ್ಕೆ ಒಂದು 5 ರೂಪಾಯಿ ಕೊಡ್ತೀವಿ, ಬಟ್ ಹಳ್ಳಿ ಕಡೆ ಹೋದಾಗ 100-200 ರೂಪಾಯಿ ಕೊಡ್ತಾರೆ. ಯಾಕೆ? ಬಿಕಾಸ್ ವೇಜಸ್ ಅಂತಕ್ಕಂಥದ್ದು ಡಿಸೈಡೆಡ್ ಬೈ ಯಾರು ಅಂತಂದ್ರೆ ಸ್ಟೇಟ್ ಗವರ್ಮೆಂಟ್. ಸ್ಟೇಟ್ ಗವರ್ಮೆಂಟ್ ಅಂಡ್ ಈವನ್ ಮಿನಿಮಮ್ ವೇಜಸ್ ಕೂಡ ಡಿಸೈಡೆಡ್ ಬೈ ಸ್ಟೇಟ್ ಗವರ್ಮೆಂಟ್ ಆಲ್ಸೋ, ಸೆಂಟ್ರಲ್ ಗವರ್ಮೆಂಟ್ ಆಲ್ಸೋ. ಬಟ್ ನಾರ್ಮಲ್ ಆಗಿ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ರಾಜ್ಯ ಸರ್ಕಾರದವ್ರು ಡಿಸೈಡ್ ಮಾಡ್ತಾರೆ. ಸರ್ ಕಾಮನ್ ಇರುತ್ತಾ, ಇಟ್ ಇಸ್ ಡಿಫ್ರೆಂಟ್ ಇರುತ್ತಾ ಅಂತಂದ್ರೆ ಇಟ್ ಇಸ್ ಡಿಫ್ರೆಂಟ್. ಎರಡನೇದು, ನಾವ್ ಈ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಯಾವ ಟೈಮಲ್ಲಿ ಇರುತ್ತಪ್ಪ ಅಂತಂದ್ರೆ JL ನೆಹರು ಟೈಮಲ್ಲಿ. ಈ JL ನೆಹರು ಅಂತಕ್ಕಂಥವ್ರು 2 ಯೋಜನೆಗಳನ್ನು ಲಾಂಚ್ ಮಾಡ್ತಾರೆ. ಒಂದ್ ಯಾವ್ದಪ್ಪ ಅಂದ್ರೆ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸಸ್ ಅಂಡ್ ಕಾಮನ್ ಡೆವಲಪ್ಮೆಂಟ್ ಆಫ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರೀತೀವಿ. ಈ ಎಲ್ಲದನ್ನ ಮರ್ಜ್ ಮಾಡಿ ನಮ್ಮ ಇಂದಿರಾ ಗಾಂಧಿ ಅಂತಕ್ಕಂಥವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಇಂದಿರಾ ಗಾಂಧಿ ಇದನ್ನ ಮರ್ಜ್ ಮಾಡಿ she came out with, we call it as IRDP, ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ನಾವು ಈಗ ನಮ್ಮ ಮೋದಿ ಬಂದಾದ್ಮೇಲೆ ಇದನ್ನೂ ಕೂಡ ಮರ್ಜ್ ಮಾಡಿದ್ವಿ. ಇದನ್ನೂ ಕೂಡ ಮರ್ಜ್ ಮಾಡಿ ವಿ ಕೇಮ್ ಔಟ್ ವಿತ್ ಯಾವ್ದಪ್ಪ ಅಂತಂದ್ರೆ ಇಟ್ ಇಸ್
NRLM ಅಂತ ಕರೀತೀವಿ. NRLM ಅಂದ್ರೆ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, ಇದೆಲ್ಲ ಮರ್ದಾಗ ಇರ್ತಕ್ಕಂಥದ್ದು ಇಟ್ ಇಸ್ NRLM ಮಾತ್ರ. ನಾವು ವಿಚ್ ಆರ್ ದ ಫಸ್ಟ್ ಕಂಟ್ರಿ ಟು ಇನ್ಕಲ್ಕೇಟ್ NRLM? ಯಾವ ಕಂಟ್ರಿ ಮೊದಲನೇ ರಾಜ್ಯ ಅಥವಾ ಮೊದಲನೇ ರಾಷ್ಟ್ರ ಅಂತ ಕರಿತೀವಿ? ಯಾವುದು ಅಂತಂದ್ರೆ ಇಥೋಪಿಯಾ. Ethiopia has become the first country to inculcate a concept called as ಯಾವ ಕಾನ್ಸೆಪ್ಟ್ ಅಂತಂದ್ರೆ NRLM ಅನ್ನ ಅವರ ಕಂಟ್ರಿಯಲ್ಲಿ ಕೂಡ ಇನ್ಕಲ್ಕೇಟ್ ಮಾಡಿ, ಅಂಡ್ ದಟ್ ವಿ ಕಾಲ್ ಇಟ್ ಆಸ್ ಇಥೋಪಿಯಾ. ಇಥೋಪಿಯಲ್ಲಿದೆಪ್ಪ ಅಂದ್ರೆ ಆನ್ ಆಫ್ ಆಫ್ರಿಕಾ ಅಂತ ಕರಿತೀವಿ. ಆನ್ ಆಫ್ ಆಫ್ರಿಕಾ, ಓಕೆನಾ? ಆನ್ ಆಫ್ ಆಫ್ರಿಕಾ ಎಲ್ಲಿ ಅಂತಾರೆ ಮೇಜರ್ ನಿಮ್ಗೆ ಗೊತ್ತಿರ್ಬೇಕು. ಇಲ್ಲಿ ಮೇಜರ್ ಆಗಿ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಆನ್ ಆಫ್ ಆಫ್ರಿಕಾ, ಓಕೆನಾ? ಇಥೋಪಿಯಾ. ನಾವು ಇಥೋಪಿಯಾಸ್ ಕ್ಯಾಪಿಟಲ್ ಯಾವುದು? ಅಡೀಸ್ ಅಬಾಬಾ. ಇಥೋಪಿಯಾ ಕ್ಯಾಪಿಟಲ್ ಯಾವ್ದಪ್ಪ ಅಂತಂದ್ರೆ ಅಡೀಸ್ ಅಬಾಬಾ ಅಂತ ಕರಿತೀವಿ. ಅಡೀಸ್ ಅಬಾಬಾ. ಈ ಅಡೀಸ್ ಅಬಾಬಾದಲ್ಲಿ ಏನಿದೆಯಪ್ಪ ಅಂತಂದ್ರೆ ಆಫ್ರಿಕನ್ ಯೂನಿಯನ್ ನ ಮುಖ್ಯ ಕಚೇರಿ ಇದೆ. ಆಫ್ರಿಕನ್ ಯೂನಿಯನ್ ನ ಮುಖ್ಯ ಕಚೇರಿ ಇದೆ. ಈ ಆಫ್ರಿಕನ್ ಯೂನಿಯನ್ ಅಂತಕ್ಕಂಥದ್ದು ರೀಸೆಂಟ್ ಆಗಿ ಯಾವ ಸಂಸ್ಥೆಗೆ ಜಾಯಿನ್ ಆಗಿದೆ? G20 ಕಂಟ್ರಿ ಜಾಯಿನ್. ಇಟ್ ಹಸ್ ರೀಸೆಂಟ್ಲಿ ಜಾಯಿನ್ G20 ಕಂಟ್ರೀಸ್ ಅಂತ ಕೂಡ ಕರೀತೀವಿ, ಓಕೆನಾ? ನನ್ ಇಷ್ಟು ಮೇಜರ್ ಆಗಿ ಗೊತ್ತಿರಬೇಕಾಗಿರ್ತಕ್ಕಂಥ ವಿಚಾರಗಳು ರಿಲೇಟೆಡ್ ಟು ವೇಜಸ್, ರಿಲೇಟೆಡ್ ಟು CDP ಇವೆಲ್ಲ ನಾವು ಆನ್ಲೈನ್ ಹೋಗ್ಬಿಡ್ತೀವಿ. ನಾವು ಇದ್ರಲ್ಲಿ ಪಟ್ಬಿಟ್ಟಂತ ಈಗ KCC ಬಗ್ಗೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ಅಂತ ಕರಿತೀವಿ. ಈಗ ನ್ಯಾಷನಲ್ ಅಡ್ರೆಸ್ ಲೈವ್ಲಿಹುಡ್ ಮಿಷನ್ NRLM ಅಂತ ಕರಿತೀವಿ. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ NRLM ಅಂತ. ಆನ್ಲೈನ್ ಕ್ಲಾಸ್ ಅನಿತಾ, ಮನೋಜ್, ವೆಂಕಟೇಶ್ ಫಾಸ್ಟ್ ಟ್ರೈ ಮಾಡಿ. ನಾವು KCC ಅಂತಕ್ಕಂಥ KCC ಅಂದ್ರೆ ಏನಂತ ಗೊತ್ತಾ ನಿಮ್ಗೆ? ಹೋಗ್ಲಿ, ಏನಪ್ಪ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ಅಂತ ಕರಿತೀವಿ. ನಾವೀಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ಅಂತಕ್ಕಂಥದ್ದು ನಾವು ಯಾವ ಒಂದು ಸೆಕ್ಟರ್ಗಳಿಗೆ ಲೋನ್ ಕೊಡ್ತೀವಿ? KCC. ನಾವು KCC ಪ್ರೊವೈಡ್ಸ್ ಲೋನ್ಸ್ ಟು ಯಾವ ಸೆಕ್ಟರ್ ಅಪ್ಪ ಅಂತಂದ್ರೆ ಇಟ್ ಪ್ರೊವೈಡ್ಸ್ ಲೋನ್ಸ್ ಟು ಕಂಪ್ಲೀಟ್ ಪ್ರೈಮರಿ ಸೆಕ್ಟರ್ಗೆ ಲೋನ್ ಕೊಡ್ತಾರೆ. ಅಗ್ರಿಕಲ್ಚರ್ ಮಾತ್ರ ಅಲ್ಲ, ಮೇಜರ್ ಆಗಿ ಪ್ರೈಮರಿ ಸೆಕ್ಟರ್ಗೆ ಲೋನ್ಸ್ ಕೊಡ್ತಾರೆ. ಇನಿಷಿಯಲಿ ಅಗ್ರಿಕಲ್ಚರ್ ಇತ್ತು, ಬಟ್ ನಾವು ಇಟ್ ಹಾಸ್ ಬೀನ್ ಎಕ್ಸ್ಟೆಂಡೆಡ್ ಟು ಡೈರಿ, ಫಿಶರೀಸ್, ಮೀನುಗಾರಿಕೆ, ಮೆರೈನ್, ಇದೆಲ್ಲಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಾವು ಇಟ್ ಹಾಸ್ ಬೀನ್ ಎಕ್ಸ್ಟೆಂಡೆಡ್ ಟು ವಿ ಕಾಲ್ ಇಟ್ ಆಸ್ ಅಗ್ರಿಕಲ್ಚರ್, ವ್ಯವಸಾಯಕ್ಕೆ ಸಂಬಂಧಪಟ್ಟಂಗೆ, ಮೀನುಗಾರಿಕೆಗೆ ಸಂಬಂಧಪಟ್ಟಂಗೆ, ಮೆರೈನ್ ಸೆಕ್ಟರ್, ವಿ ಆರ್ ಪ್ರೊವೈಡಿಂಗ್ ಲೋನ್ಸ್ ಟು ದ ಡೈರಿ, ಈ ಎಲ್ಲದಕ್ಕೂ ಕೂಡ ಎಕ್ಸ್ಟೆಂಡ್ ಮಾಡಿದ್ವಿ. ಬಟ್ ಸರ್ ಈಗ ಕ್ವೆಶನ್ ಏನಪ್ಪಾ ಅಂತಂದ್ರೆ ಈ KCC ಅಂತಕ್ಕಂಥದ್ದು ಮೇಜರ್ KCC ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಅಂದ್ರೆ ವಿ ಪ್ರೊವೈಡ್ ಲೋನ್ಸ್ ಟು ವಿ ಕಾಲ್ ಇಟ್ ಆಸ್ ಪ್ರೈಮರಿ ಸೆಕ್ಟರ್. ಲೋನ್ಸ್ ಟು ಪ್ರೈಮರಿ ಸೆಕ್ಟರ್. ನಾವ್ ಈ ಲೋನ್ಸ್ ಕೊಡ್ಬೇಕಾದ್ರೆ ನಾವೇನೋ ಶ್ಯೂರಿಟಿ ಕೊಡ್ಬೇಕಾ? ಲೋನ್ಸ್ ಕೊಡ್ಬೇಕಾದ್ರೆ ನಾವು ಶ್ಯೂರಿಟಿ ಕೊಡ್ಬೇಕು, ಸೆಕ್ಯೂರಿಟಿ ಕೊಡ್ಬೇಕಾ? ಸೆಕ್ಯೂರಿಟಿ ಕೊಡ್ಬೇಕಂದ್ರೆ ಸೆಕ್ಯೂರಿಟಿ ಅಂತಕ್ಕಂಥದ್ದು ಇಲ್ಲ. ವಿತೌಟ್ ಸೆಕ್ಯೂರಿಟಿ ವಿ ವಿಲ್ ಬಿ ಪ್ರೊವೈಡಿಂಗ್ ಲೋನ್ಸ್ ಅಪ್ ಟಿಲ್ ಎಲ್ಲಿವರೆಗೆ? ಅಪ್ ಟಿಲ್ 5 ಲಕ್ಷದವರೆಗೆ. ಇಟ್ ಇಸ್ ಹೋದ ವರ್ಷದವರೆಗೆ 3 ಲಕ್ಷ ಇತ್ತು. ಬಟ್ ನಾವು ಇನ್ ದ ಲಾಸ್ಟ್ ಇಯರ್ ಯೂನಿಯನ್ ಬಜೆಟ್ ಅಲ್ಲಿ ಎಷ್ಟು ಇನ್ಕ್ರೀಸ್ ಮಾಡಿದ್ವಿ? ವಿ ಹ್ಯಾವ್ ಇನ್ಕ್ರೀಸ್ ಇಟ್ ಟು 5 lakh rupees. ಮೊದಲು 3 ಲಕ್ಷ ಇತ್ತು. 2025-26 ಕೇಂದ್ರ ಬಜೆಟ್ ಅಲ್ಲಿ 3 ಲಕ್ಷದಿಂದ 5 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿ ವಿ ಹ್ಯಾವ್ ಇನ್ಕ್ರೀಸ್ ಇಟ್ ಟು 5 lakh rupees. ಬಟ್ ಇದರ ಜೊತೆಗೆ ನಮಗೆ ಸೆಕ್ಯೂರಿಟಿ ಕೊಡ್ಬೇಕಾ ಅಂತಂದ್ರೆ ಶ್ಯೂರಿಟಿ ಕೊಡ್ಬೇಕಾ ಅಂದ್ರೆ ನೋ ಶ್ಯೂರಿಟಿ ರಿಕ್ವೈರ್ಡ್. ನಾವು ಶ್ಯೂರಿಟಿ ಇಲ್ಲ ಅಂದ್ರೆ ವಾಟ್ ಟೈಪ್ ಆಫ್ ಲೋನ್ ಇಸ್ ಇಟ್? ಸೆಕ್ಯೂರ್ಡ್ ಲೋನ್, ಅನ್ಸೆಕ್ಯೂರ್ಡ್ ಲೋನ್? ಇಟ್ ಇಸ್ ಅನ್ಸೆಕ್ಯೂರ್ಡ್ ಲೋನ್ ಅಂತ ಕರಿತೀವಿ. ಯಾವ ತರ ಲೋನ್ ಅಪ್ಪ ಇದು ಅಂತಂದ್ರೆ ಅನ್ಸೆಕ್ಯೂರ್ಡ್ ಲೋನ್ ಅಂತ ಕರಿತೀವಿ. ಅನ್ಸೆಕ್ಯೂರ್ಡ್ ಲೋನ್ ಇವ್ರು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಯಾರು ದುಡ್ಡು ಕೊಡ್ತಾರೆ? ಇವ್ರು ಬಂದ್ರೆ ಇವರ ಬದಲು ಯಾರಪ್ಪ ದುಡ್ಡು ಕೊಡ್ತಾರೆ ಅಂದ್ರೆ ನಮ್ ಗವರ್ಮೆಂಟ್ ಅವ್ರು ಕೊಡ್ತಾರೆ, ಸರ್ಕಾರದವ್ರು ಕೊಡ್ತಾರೆ. ನಾವು ವಿಲ್ ಬಿಯರ್ ದ ರಿಸ್ಕ್ ಅಂತಂದ್ರೆ ಗವರ್ನಮೆಂಟ್ ವಿಲ್ ಬಿಯರ್ ದ ರಿಸ್ಕ್. ಡೈರೆಕ್ಟ್ ಆಗಿ 5 ಲಕ್ಷ ಕೊಟ್ಬಿಡಲ್ಲ, ಮೊದಲು 10,000 ಕೊಡ್ತಾರೆ, ಅದಾದ್ರು 15,000, 20,000 ಆ ತರ ನೀವು ತೀರಿಸ್ತಾ ಇದ್ರೆ ಆಟೋಮ್ಯಾಟಿಕಲಿ ದೇ ಇನ್ಕ್ರೀಸ್ ದ ಇಂಟ್ರೆಸ್ಟ್ ಅಮೌಂಟ್. ಅಂಡ್ ಇದನ್ನ ವಿ ಕಾಲ್ ಇಟ್ ಕರಿತೀವಿ ಇಟ್ ಇಸ್ KCC ಅಂತ. KCC. ನಾವೀಗ KCC ಅನ್ನ ಯೂಸ್ ಮಾಡೋದಕ್ಕೋಸ್ಕರ ATMs ಅನ್ನ ಸ್ಥಾಪನೆ ಮಾಡಿದ್ರೆ ಅಂತ ATMs ಅಂತ ಕರಿತೀವಿ ಗ್ರೀನ್ ATMs ಅಂತ ಕರಿತೀವಿ. ಅಂತ ಒಂದು
ATMs ಏನಂತ ಕರಿತೀವಿ? ಗ್ರೀನ್ ATMs ಅಂತ ಕರಿತೀವಿ. Such ATMs are called as green ATMs. Such ATMs are called as green ATMs. ಇದನ್ನ ಯಾವಾಗಪ್ಪ ಸ್ಥಾಪನೆ ಮಾಡಿದ್ವಿ ಅಂತಂದ್ರೆ, ಸ್ಥಾಪನೆ ಮಾಡಿರ್ತಕ್ಕಂಥ 1998ರಲ್ಲಿ ಯಾವ ಸಚಿವಾಲಯ ಸ್ಥಾಪನೆ ಮಾಡಿದೆ? ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಜಂಟಿಯಾಗಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ಅದರ ಜೊತೆಗೆ ಇನ್ಯಾರು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತ ಕರೀತೀವಿ. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಈ ಎರಡೂ ಸಚಿವಾಲಯ ಜಂಟಿಯಾಗಿ ಈ ಒಂದು ಯೋಜನೆಯನ್ನ ಸ್ಥಾಪನೆ ಮಾಡಿದೆ. They have established an organization collaborated with respect to agriculture and farmers welfare, supported by Ministry of Finance. Ministry of Finance. Now, ಇವರು ಯಾವ ಟೈಪ್ ಆಫ್ ಲೋನ್ಸ್ ಅನ್ನ ಕೊಡ್ತಾರೆ ಸರ್ ಅಂತಂದ್ರೆ, they provide two types of loans. ನಾವು ಯಾವ್ದಪ್ಪ ಎರಡು ಟೈಪ್ ಆಫ್ ಲೋನ್ಸ್ ಅಂದ್ರೆ, one is short term loans. One is short term loans and ಎರಡನೇದು ಯಾವುದು? It is long term loans. Short term loans and long term loans. ಈಗ ಶಾರ್ಟ್ ಟರ್ಮ್ ಲೋನ್ಸ್ ಅನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ, ಲಾಂಗ್ ಟರ್ಮ್ ಲೋನ್ಸ್ ಅನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಬೇಗ ನಾವು ಮೇಜರ್ ಆಗಿ ಫಾರ್ ಪರ್ಚೇಸಿಂಗ್ ಅಪ್ ಆಫ್ ಡಿಫ್ರೆಂಟ್ ಇನ್ಪುಟ್ಸ್, ಅಂದ್ರೆ ಬೀಜ ತಗೊಳ್ಳೋದಕ್ಕೆ, ಗೊಬ್ಬರ ತಗೊಳ್ಳೋದಕ್ಕೆ, ಅದೇ ರೀತಿ ಇಟ್ ಇಸ್ ವೇಜಸ್ ಕೊಡೋದಕ್ಕೆ ಐ ಬಿ ಯೂಸಿಂಗ್ ಶಾರ್ಟ್ ಟರ್ಮ್. ಅದೇ ನಾನು ಟ್ರಾಕ್ಟರ್ ತಗೋಬೇಕು, ಅದೇ ರೀತಿ ಒಂದು ಮನೆ ಕಟ್ಟಬೇಕು, ಅದಕ್ಕೆ ಯಾವ ಲೋನ್ ತಗೋಬೇಕು? ಲಾಂಗ್ ಟರ್ಮ್ ಲೋನ್. Okay, alwa. The major, the two types of loans we kariತೀವಿ, one is short term loans and second one we call it as long term loans. ನಾವು ಈ ಒಂದು ಕಾಂಟೆಕ್ಸ್ಟ್ ಗಳಿಂದ ಸಾಲ್ವ್ ಮಾಡಿ ನೆನ್ಪಿಟ್ಕೊಳ್ಳಿ. KCC ಅಂದ ತಕ್ಷಣ ಒಂದು 5 ಪಾಯಿಂಟ್ ನೆನ್ಪಿರ್ಬೇಕು. ಮೊದಲನೇದು KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್, ಕ್ರೆಡಿಟ್ ಕೊಡ್ತಾರೆ. ನಾವು ವಿತೌಟ್ ಎನಿ ಕೊಲ್ಯಾಟ್ರಲ್ ನಾವು ಕೊಲ್ಯಾಟ್ರಲ್ ಇಂದ ಲೋನ್ ಕೊಟ್ಟರೆ ಅಂತ ಕರಿತೀವಿ ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ ಕರಿತೀವಿ. ನಾವು ಅನ್ಸೆಕ್ಯೂರ್ಡ್ ಲೋನ್ಸ್ ಕೊಡ್ಬೇಕಂದ್ರೆ ಎರಡೆರಡು ಯೋಜನೆಯಲ್ಲಿ, ಒಂದು KCC ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ, ಎರಡನೇದು MSME ಸಂಬಂಧಪಟ್ಟಂಗಾದ್ರೆ ಮುದ್ರಾ ಯೋಜನಾ ಅಂತ ಕರೀತೀವಿ. ಕೃಷಿ ಸೆಕ್ಟರ್ಗಾದ್ರೆ KCC, ಅದೇ ನಮ್ಮ ಕಾರ್ಖಾನೆಗಳಿಗಾದ್ರೆ ಮುದ್ರಾ ಯೋಜನೆ. ಮೈಕ್ರೋ ಅಂಡರ್ಟೇಕಿಂಗ್ಸ್ ಡೆವಲಪ್ಮೆಂಟ್ ರೀಫೈನಾನ್ಸಿಂಗ್ ಏಜೆನ್ಸಿ, ಅಲ್ಲೂ ಕೂಡ ಇಟ್ ಇಸ್ ಕೊಲ್ಯಾಟ್ರಲ್ ಅವಶ್ಯಕತೆ ಇಲ್ಲ. ಎರಡನೇದು. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ 1998ರಲ್ಲಿ ಅಗ್ರಿಕಲ್ಚರ್ ಮತ್ತೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತ ಕರಿತೀವಿ. ಗೊತ್ತಿರಲಿಲ್ಲ. ನಾಲ್ಕನೇದು ಯಾವ ರೀತಿ ಲೋನ್ಸ್ ಕೊಡ್ತಾರಪ್ಪ ಅಂದ್ರೆ, ಇಟ್ ಇಸ್ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್. ಇಟ್ ಇಸ್ ಬೇಸ್ಡ್ ಆನ್ ಟರ್ಮ್, ಕಾಲಾವಕಾಶಕ್ಕೆ. ನಾವು ಅತಿ ಕಡಿಮೆ ಕಾಲಾವಕಾಶ ಶಾರ್ಟ್ ಟರ್ಮ್, ನಾವು ಲಾಂಗ್ ಟರ್ಮ್ ಅಂದ್ರೆ ಇಟ್ ಇಸ್ ಫಾರ್ ಲಾರ್ಜರ್ ಪೀರಿಯಡ್ ಆಫ್ ಅಂಡ್ ಮೇಜರ್ ಆಗಿ ಎಷ್ಟು ಲಕ್ಷ ಕೊಡ್ತಾರಪ್ಪ ಅಂದ್ರೆ, ಮೊದಲು 3 ಲಕ್ಷ ಇತ್ತು, ನಾವು ಇಟ್ ಹಾಸ್ ಬೀನ್ ಇನ್ಕ್ರೀಸ್ ಟು 5 lakh rupees. ಮೊದಲು ಅಗ್ರಿಕಲ್ಚರ್ ಮಾತ್ರ ಇತ್ತು, ನಾವು ಇಟ್ ಹಾಸ್ ಬೀನ್ ಇನ್ಕ್ರೀಸ್ ಟು ವಾಟ್ ಇಟ್ ಇಸ್ ಫಾರ್ ಆಲ್ ದ ಪ್ರೈಮರಿ ಸೆಕ್ಟರ್. ಎಲ್ಲರಿಗೂ ಮೆಜಾರಿಟಿ ಪ್ರೈಮರಿ ಸೆಕ್ಟರ್ ಕೊಡ್ತಾರೆ. ಯಾರ್ಯಾರಿಗೆ ಅಂತಂದ್ರೆ ಟೆಕ್ಸ್ಟೈಲ್ಗೆ, ಮೆರೈನ್ ಸೆಕ್ಟರ್, ಮೀನುಗಾರಿಕೆಗೆ, ಡೈರಿಗೆ ಸಂಬಂಧಪಟ್ಟಂಗೆ, ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಕೂಡ ಲೋನ್ ಕೊಡ್ತಾರೆ. ಇಷ್ಟು ಮೇಜರ್ ಯಾವ್ದು ಬಗ್ಗೆ ಗೊತ್ತಿರ್ಬೇಕಂದ್ರೆ KCC ಸಂಬಂಧಪಟ್ಟಂಗೆ ಗೊತ್ತಿರಲಿ. ನಾವು ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಸಾಲ್ವ್ ಮಾಡಿ ನೋಡಿ. ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಫಸ್ಟ್ ಓಕೆನಾ? ಎಸ್ ಎಸ್. Not only about pre-harvesting, it can be anything. ಬಟ್ ಸಣ್ಣ ಪುಟ್ಟ ಇನ್ಪುಟ್ಸ್ ಆದ್ರೆ ಶಾರ್ಟ್ ಟರ್ಮ್ ಯೂಸ್ ಮಾಡ್ತಿದ್ದೀವಿ, ಇಲ್ಲ ಅಂದ್ರೆ ವಿಲ್ ಬಿ ಯೂಸಿಂಗ್ ಲಾಂಗ್ ಟರ್ಮ್. ಯಾವ್ದಪ್ಪ ಆನ್ಸರ್ ಸಖತ್ ಈಸಿ ಇದೆ. ನಾವು ಪ್ರತಿ ವರ್ಷ KCC ಅಂತ ಕ್ವಶನ್ಸ್ ಕೇಳ್ತಾರೆ. ಆನ್ಸರ್ ನಾವು ಆಲ್ ಆಫ್ ದ ಓಕೆ, ಲಾಸ್ಟ್ ಆಪ್ಷನ್ ಕಾಣಿಸ್ತಾ ಇಲ್ವಾ? ನಾವು ಕೇಳಿಸ್ಕೊಳ್ಳಿ. ನಾವು ಮೇಜರ್ ಆಗಿ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು? ಇಟ್ ಇಸ್ ಮೇಜರ್ ಆಗಿ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಫಿಕ್ಸ್ಡ್ ಕ್ಯಾಪಿಟಲ್ ಅಂದ್ರೆ. ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಡೇ ಟು ಡೇ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ದಿನಚರಿ ಯೂಸ್ ಮಾಡ್ತಕ್ಕಂಥದ್ದನ್ನ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ವರ್ಕಿಂಗ್ ಕ್ಯಾಪಿಟಲ್. ಈಗ ನೀವೇ ಹೇಳಿ, ಈಗ ನಾನು ಕ್ಲಾಸ್ ತಗೋಬೇಕಾದ್ರೆ ವರ್ಕಿಂಗ್ ಕ್ಯಾಪಿಟಲ್ ಯಾವುದು? ಇನ್ವೆಸ್ಟ್ಮೆಂಟ್ ಯಾವುದು? ಫಿಕ್ಸ್ಡ್ ಕ್ಯಾಪಿಟಲ್ ಯಾವುದು? ಈ ಬೋರ್ಡ್ ಅಂತಕ್ಕಂಥದ್ದು ಫಿಕ್ಸ್ಡ್ ಕ್ಯಾಪಿಟಲ್ ಅಥವಾ ದಿನ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತಿರ್ಬೇಕಾ? ಫಿಕ್ಸ್ಡ್ ಕ್ಯಾಪಿಟಲ್. ಅದೇ ವೈಫೈ, ಎಲೆಕ್ಟ್ರಿಸಿಟಿ, ಇಟ್ಸ್ ಎ ಡೇ ಟು ಡೇ ಎಕ್ಸ್ಪೆನ್ಸಸ್ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇದೆ. ಬಟ್ ಈಗ ಶಾರ್ಟ್ ಟರ್ಮ್ ಅನ್ನ ಯಾವ್ದಕ್ಕಪ್ಪ ಯೂಸ್ ಮಾಡ್ತೀವಿ ಅಂತಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಯೂಸ್ ಮಾಡ್ತೀವಿ. ಅದೇ ಫಿಕ್ಸ್ಡ್ ಕ್ಯಾಪಿಟಲ್ ಆದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಫಾರ್ ಯಾವ್ದಕ್ಕಪ್ಪ ಅಂತಂದ್ರೆ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಇಟ್ ಇಸ್ ಮೇಜರ್ಲಿ ಫಾರ್ ಫಿಕ್ಸ್ಡ್ ಕ್ಯಾಪಿಟಲ್. ಅದೇ ದಿನಚರಿ ಯೂಸ್ ಮಾಡ್ತಕ್ಕಂಥದಕ್ಕೆ ಏನ್ ಯೂಸ್ ಮಾಡ್ತೀವಪ್ಪ ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಯೂಸ್ ಮಾಡ್ತೀವಿ. ಹಂಗೆ ನೋಡ್ತಾರೆ ಎಷ್ಟು ಕ್ವೆಶನ್ಸ್ ಕೇಳಿದಾರೆ ನಿಮ್ಗೆ ಗೊತ್ತಾಗುತ್ತೆ.
Now under KCC, the scheme short-term credit support. Short-term ಅಂದ್ರೆ it is less than normal, less than 1 year ಅಂತ ಕರೀತೀವಿ. Less than 1 year. Now it is given to farmers for which of the following purposes? ಯಾವ್ಯಾವ್ದಕ್ಕಪ್ಪ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಫಾರ್ ಮೇಂಟೆನೆನ್ಸ್ ಆಫ್ ದ ಫಾರ್ಮ್ ಕರೆಕ್ಟಾ. ಎರಡನೇದು ಪರ್ಚೇಸ್ ಆಫ್ ಕಂಬೈನ್ಡ್ ಹಾರ್ವೆಸ್ಟರ್ಸ್, ಟ್ರಾಕ್ಟರ್ಸ್ ಅಂಡ್ ಮಿನಿ ಲೋನ್ಸ್ ಅಥವಾ ಮಿನಿ ಟ್ರಕ್ಸ್. ಇದು ಯಾವ ಪರ್ಪಸ್ಗೆ? ಲಾಂಗ್ ಟರ್ಮ್. ನಾವು ಮೂರನೇದು ಕನ್ಸಂಪ್ಷನ್ ರಿಕ್ವೈರ್ಮೆಂಟ್ ಆಫ್ ಫಾರ್ಮ್ ಹೌಸ್ ಹೋಲ್ಡ್ಸ್. ಯಾವ ಕ್ಯಾಪಿಟಲ್ ಇದು? ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಮೇಜರ್ ಆಗಿ ಶಾರ್ಟ್ ಟರ್ಮ್. ಇದು ವರ್ಕಿಂಗ್ ಕ್ಯಾಪಿಟಲ್ ಶಾರ್ಟ್. ನಾಲ್ಕನೇದು ಪೋಸ್ಟ್ ಹಾರ್ವೆಸ್ಟ್ ಎಕ್ಸ್ಪೆನ್ಸಸ್. ಏನಾದ್ರೂ ಆಗಿರ್ಬೋದು. ಪೋಸ್ಟ್ ಹಾರ್ವೆಸ್ಟ್ ಎಕ್ಸ್ಪೆನ್ಸ್ ಅಂದ್ರೆ ಇಟ್ ಕ್ಯಾನ್ ಬಿ ಶಾರ್ಟ್ ಆರ್ ಇಟ್ ಕ್ಯಾನ್ ಬಿ ಲಾಂಗ್. ಬಟ್ ನೋಡೋಣ, ಗೊತ್ತಿಲ್ಲ ನಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಇಟ್ ಇಸ್ ಫಿಕ್ಸ್ ಕ್ಯಾಪಿಟಲ್ ಗೊತ್ತಿಲ್ಲ. ಐದನೇದು ಕನ್ಸ್ಟ್ರಕ್ಷನ್ ಆಫ್ ಫ್ಯಾಮಿಲಿ ಹೌಸ್ ಅಂಡ್ ಸೆಟಿಂಗ್ ಅಪ್ ಅ ವಿಲೇಜ್ ಕೋಲ್ಡ್ ಸ್ಟೋರೇಜ್ ಪ್ಲಾಂಟ್. ಇದಂತೂ ಪಕ್ಕಾ ಫಿಕ್ಸ್ ಕ್ಯಾಪಿಟಲ್. ಇಟ್ ಇಸ್ ಫಾರ್ ವಾಟ್? ಲಾಂಗ್ ಟರ್ಮ್. ನಾವ್ ಈಗ ಇಟ್ ಇಸ್ ಐದಂತೂ ಯಾವುದೇ ಕಾರಣಕ್ಕೂ ಬರಂಗಿಲ್ಲ. ಯಾಕಂದ್ರೆ ಕೇಳ್ತಿರ್ತಕ್ಕಂಥ ಶಾರ್ಟ್ ಟರ್ಮ್ಗೆ. ಬಟ್ ಇಲ್ಲಿ 5 ಹೋದ್ರೆ 1 3 ಅಂತ 2020 ಪ್ರಶ್ನೆ KCCಗೆ ಸಂಬಂಧ ಪಟ್ಟ ಹಾಗೆ. ಓಕೆನಾ. ನಾವೀಗ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಇನ್ಶೂರೆನ್ಸ್ ಮುಂದಾಗ್ಲೇ ಇನ್ನೊಂದು ಅಗ್ರಿಕಲ್ಚರ್ ರಿಲೇಟೆಡ್ ಇನ್ಶೂರೆನ್ಸ್ ಸ್ಕೀಮ್ ಇದೆ, ಫಸಲ್ ವಿಮಾ ಯೋಜನೆ ಅಂತ. ಅದಕ್ಕಿಂತ ಮುಂಚೆ ಈ ಒಂದು ಟಾಪಿಕ್ ನೋಡೋಣ. ಇನ್ ಇಂಡಿಯಾ ಅಂಡರ್ ಸೈಬರ್ ಇನ್ಶೂರೆನ್ಸ್ for individuals, which of the following benefits are generally covered in addition to the payment of the loss of funds and other benefits? Now, you will context and solve ಮಾಡಿ. ಅದಕ್ಕಿಂತ ಮುಂಚೆ ನಾವೇನಪ್ಪ ಮಾಡೋಣ ಅಂತಂದ್ರೆ ಮೇಜರ್ ಆಗಿ ವಿಲ್ ಟಾಕ್ ಅಬೌಟ್ ಲಿಟಲ್ ಬಿಟ್ ಆಸ್ಪೆಕ್ಟ್ ಅಬೌಟ್ ಇಟ್ ಇಸ್ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಸ್ವಲ್ಪ ನೋಡೋಣ. ಸೈಬರ್ ಸೆಕ್ಯೂರಿಟಿ ಬಗ್ಗೆ ನಾವೀಗ ಸೈಬರ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ನೆನಪಿಟ್ಕೊಳ್ಳಿ. ಈ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಮ್ಯಾಟರ್ಸ್ ಅನ್ನ ಯಾರು ಹ್ಯಾಂಡಲ್ ಮಾಡ್ತಾರೆ? ಯಾವ ಸಚಿವಾಲಯದವರು ಹ್ಯಾಂಡಲ್ ಮಾಡ್ತಾರೆ? ಯಾವ ಒಂದು ಇನ್ಸ್ಟಿಟ್ಯೂಷನ್ ಇದೆ? ಇಟ್ ಇಸ್ ಯಾವ ಸಚಿವಾಲಯ ಹ್ಯಾಂಡಲ್ ಮಾಡ್ತಾರಪ್ಪ ಅಂತಂದ್ರೆ ಇಟ್ ಇಸ್ ಮೀಟಿನವರು. ನೆನಪಿಟ್ಕೊಳ್ಳಿ, ಮೀಟಿ. sometimes it can be home ministry also. It can be home ministry also. ಮೀಟಿ ಅಂತ ಕರಿತೀವಿ. ಮೀಟಿ ಅಂದ್ರೆ Ministry of Electronics and Information Technology. Ministry of Electronics and Information Technology. ನಾವು ಈ ಒಂದು ಸಚಿವಾಲಯ ಇದರಲ್ಲಿ ನಮಗೆ ಸಪರೇಟ್ ಒಂದು ಸಂಸ್ಥೆ ಇದೆ. ಆ ಸಪರೇಟ್ ಸಂಸ್ಥೆ ಯಾವುದು? ಬೇಗ ಹೇಳ್ಬೇಕಂಗೀಗ. ಏನು ಪರವಾಗಿಲ್ಲ. ಇಟ್ ಇಸ್ CERTIN ಅಂತ ಕರಿತೀವಿ. ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತ ಕರಿತೀವಿ. ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇಂಡಿಯಾ, ಭಾರತಕ್ಕೆ ಸಂಬಂಧಪಟ್ಟಂಗೆ CERTIN. ಯಾವ್ದು CERTIN will handle the complete aspect related ಯಾವ್ದಕ್ಕೆ ಸಂಬಂಧಪಟ್ಟಂಗೆ? ಯಾವ್ದಕ್ಕೆ ಸಂಬಂಧಪಟ್ಟಂಗಪ್ಪ ಅಂದ್ರೆ ಕಂಪ್ಲೀಟ್ಲಿ ರಿಲೇಟೆಡ್ ಟು ಸೈಬರ್ ಸೆಕ್ಯೂರಿಟಿ ಸಂಬಂಧ ಪಟ್ಟ ಹಾಗೆ ಗೊತ್ತಿರುತ್ತೆ. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ನಾವು which state has become the first state to come out with a dedicated cyber the police? Karnataka ಏನಪ್ಪ ಅಂದ್ರೆ Karnataka has become the first state to come out with cyber the police ಅಂತ ಕರೀತೀವಿ. The dedicated cyber police ಸ್ಥಾಪನೆ ಮಾಡಿದ್ದಾರೆ. Dedicated the cyber it is police ಅನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು. It is cyber police ಅನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಮೇಜರ್ ಆಗಿ ಬೈ ಕರ್ನಾಟಕ. ನಾವು ಅತಿ ಹೆಚ್ಚು ಫಾಸ್ಟ್ ಆಗಿ ರಿಸಾಲ್ವ್ ಮಾಡ್ತಕ್ಕಂಥ ರಾಜ್ಯ ಯಾವುದು? ನಾವು ಅತಿ ಹೆಚ್ಚು ಫಾಸ್ಟ್ ಆಗಿ ಕೇಸಸ್ ರಿಸಾಲ್ವ್ ಮಾಡ್ತಕ್ಕಂಥವ್ರು ಯಾರು ಅಂತಂದ್ರೆ ಸೈಬರ್ ಕೇಸಸ್ ಅನ್ನ ಯಾರಪ್ಪ ರಿಸಾಲ್ವ್ ಮಾಡ್ತಾರೆ? ಗೋವಾದವರು. ಗೋವಾ ಇಸ್ ಕನ್ಸಿಡರ್ಡ್ ಟು ಬಿ ದ ಇಟ್ ಇಸ್ ಫಾಸ್ಟೆಸ್ಟ್ ರೆಸಲ್ಯೂಷನ್ ಆಫ್ ಯಾವ ರಿಲೇಟೆಡ್ ಕೇಸಸ್ ಅನ್ನ? ಸೈಬರ್ ರಿಲೇಟೆಡ್ ಕೇಸಸ್. ನಾವು ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಈ ಒಂದು ಕ್ವೆಶನ್ ಸಾಲ್ವ್ ಮಾಡಿ ಇಲ್ಲಿ ಏನೋ ಒಂದು ಟ್ರಿಕ್ ಇದೆ. ಆ ಟ್ರಿಕ್ ಅನ್ನ ನೆನ್ಪಿಟ್ಕೊಂಡು ನೋಡಿ ಏನ್ ಟ್ರಿಕ್ ಅಂತ ಐಡೆಂಟಿಫೈ ಮಾಡೋಣ. ಆನ್ಲೈನ್ ಪಾಸ್ ಲಾಸ್ಟ್ ಇಟ್ ನಾಟ್ ಹೋಮ್ ಅಫೇರ್ಸ್, ಇಟ್ ಇಸ್ ಮೀಟಿ. ಬಟ್ ನೀವು ಓದಿರ್ತಕ್ಕಂಥದ್ದು I4C ಓದಿರ್ತೀರ, ಇಟ್ ಗಂಡ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಬಟ್ ಹೋಮ್ ಅಫೇರ್ಸ್ ಕೆಲಸ ಏನಪ್ಪ ಅಂದ್ರೆ ಲಾ ಅಂಡ್ ಆರ್ಡರ್ ಅಷ್ಟೇ, ನಾಟ್ ಟು ಹ್ಯಾಂಡಲ್ ಸೈಬರ್ ರಿಲೇಟೆಡ್ ಕೇಸಸ್. ಗೊತ್ತಿರಬೇಕು. It comes under MeitY, dedicated MeitY. Sometimes even home affairs can also handle such issues. ಇತ್ತಾಂತರಲ್ಲಿ ಏನಪ್ಪ ಟ್ರಿಕ್?
ನಾವು ಈ ಹೊಸ ಕಂಪ್ಯೂಟರ್ ಕೊಡ್ತಾರೆ ಅಂತ ಹೇಳ್ತಾರೆ. ನಾವು ಈ ತರ ಎಕ್ಸ್ಟ್ರಾ ಮಾತಾಡಿದ್ರೆ ಇನ್ಶೂರೆನ್ಸ್ ಅಲ್ಲಿ ಯಾವ್ದು ಕೊಡಲ್ಲ. ನೀವೇ ನೋಡಿ, ಯಾವ್ದಾರು ಹೆಲ್ತ್ ಇನ್ಶೂರೆನ್ಸ್ ಮಾಡಿದೀರಾ, ಹೆಲ್ತ್ ಇನ್ಶೂರೆನ್ಸ್ ಮಾಡಿದಾಗ ಇನ್ ಕೇಸ್ ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಟೈಮಲ್ಲಿ ಏನಾದ್ರು ತೊಂದರೆ ಆದಾಗ ದೇ ವಿಲ್ ಪ್ರೊವೈಡ್ ಟ್ರೀಟ್ಮೆಂಟ್. ಅದು ಬಿಟ್ಟು ನಿಮ್ಗೆ ಹೊಸದೇನಾದ್ರು ಮಾಡ್ಕೊಡ್ತಾರ? ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಆದಾಗ ಡಿಸಬಿಲಿಟಿ ಆಗಿದ್ದಾರೆ, ಡಿಸಬಿಲಿಟಿ ಆದಾಗ ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಬಿಟ್ಟು ಅವ್ರಿಗೆ ಏನ್ ಡಿಸಬಿಲಿಟಿ ಅದನ್ನ ವಾಪಸ್ ಅನ್ಕೊಡ್ತಾರ? ನಾವು ಇದೇ ಮೇಜರ್ ಎಕ್ಸ್ಟ್ರಾ ಬಿಲ್ ಕೊಟ್ಟಾಗ ಯು ನೀಡ್ ಟು ಐಡೆಂಟಿಫೈ ದಟ್ ಥಿಂಗ್ಸ್. ನಿಲ್ಸಿ ಎಲ್ಲಿದೆ ಅಂತ. ಇಟ್ ಇಸ್ ಕಾಸ್ಟ್ ಆಫ್ ರಿಸ್ಟೋರೇಷನ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಇನ್ ಕೇಸ್ ಆಫ್ ಏನು, ಇನ್ ಕೇಸ್ ಆಫ್ ಮಾಲ್ವೇರ್ ಆದಾಗ, ಮಾಲ್ವೇರ್ ಏನೋ ವೈರಸ್ ಇಂಪ್ಯಾಕ್ಟ್ ಆದಾಗ ಆಕ್ಸೆಸ್ ಟು ಅನ್ಸೋನ್ ಕಂಪ್ಯೂಟರ್ ಕರೆಕ್ಟ್. ಎರಡನೇ ನೋಡಿ, ಕಾಸ್ಟ್ ಆಫ್ ನ್ಯೂ ಕಂಪ್ಯೂಟರ್ ಇಫ್ ಸಮ್ ಒನ್ ವಿಲ್ಫುಲಿ ಡ್ಯಾಮೇಜಸ್ ಇಟ್ ಪ್ರೂವ್ಸ್ ಸೋ. ನಾವ್ ಯಾವುದೇ ಸಿಚುವೇಶನ್ ಕೂಡ ಈ ಒಂದು ಆಪ್ಷನ್ ತಪ್ಪಾಗುತ್ತೆ. ಮೂರನೇದು, ಕಾಸ್ಟ್ ಆಫ್ ಹೈರಿಂಗ್ ಅ ಸ್ಪೆಷಲೈಸ್ಡ್ ಕನ್ಸಲ್ಟೆಂಟ್ ಟು ಮಿನಿಮೈಸ್ ದ ಲಾಸ್ ಆಫ್ ಸೈಬರ್ ಎಕ್ಸ್ಟ್ರಾಕ್ಷನ್. ಹೌದು. ನಾವು ನಾಲ್ಕನೇದು, ಕಾಸ್ಟ್ ಆಫ್ ಡಿಫೆನ್ಸ್ ಇನ್ ದ ಕೋರ್ಟ್ ಆಫ್ ಲಾ ಇಫ್ ಎನಿ ಥರ್ಡ್ ಪಾರ್ಟಿ ಫೈಲ್ಸ್ ಅ ಸೂಟ್. ಆನ್ಸರ್ ಏನಪ್ಪಾ ಅಂದ್ರೆ 1, 3 and 4 ಅಂತ. 1, 3, 4 ಅಂತ ಕರೀತೀವಿ. ಇಷ್ಟು ಮಾತ್ರ ಯಾವ್ದು ಕವರ್ ಆಗುತ್ತೆ? ಸೈಬರ್ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗುತ್ತೆ. ಸೈಬರ್ ಇನ್ಶೂರೆನ್ಸ್ ಓಕೆನಾ? ಹೊಸ ಕಂಪ್ಯೂಟರ್ ಎಲ್ಲ ಕೊಡಲ್ಲ, ಬಟ್ ಏನೇ ತೊಂದರೆ ಆದ್ರೆ ತೊಂದರೆ ಆಗದಂಗೆ ತಡೀತಾರೆ. ಬಟ್ ಅದು ಬಿಟ್ಟು ಹೊಸ ಕಂಪ್ಯೂಟರ್ ಅಂತ ಯಾವುದೇ ಕಾರಣಕ್ಕೂ ಕೂಡ ದೇ ನೆವರ್ ಪ್ರೊವೈಡ್ ದಟ್. ದಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಯು ನೀಡ್ ಟು ನೋ ಅಬೌಟ್ ದಟ್ ಥಿಂಗ್ಸ್. ನೆಕ್ಸ್ಟ್ ಒನ್ ನೋಡಿ, ನಾನು ಹೇಳಿದೆ ಏನಪ್ಪ ನೆಕ್ಸ್ಟ್ ಒನ್. ನೆಕ್ಸ್ಟ್ ಒನ್ ವಿ ಕಾಲ್ ಇಟ್ ಆಸ್ ದ ಅಟಲ್ ಪೆನ್ಷನ್ ಯೋಜನೆ ಅಂತ ಕರಿತೀವಿ. ನಾವು ಈ ಅಟಲ್ ಪೆನ್ಷನ್ ಯೋಜನೆ ಅಂತಕ್ಕಂಥದ್ದು ಏನಕ್ಕಪ್ಪ ನ್ಯೂಸ್ ಅಲ್ಲಿ ಇದೆ? ನಾವು ನ್ಯೂಸ್ ಏನಪ್ಪಾ ಅಂದ್ರೆ ರೀಸೆಂಟ್ ಆಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ನೆಕ್ಸ್ಟ್ ಒನ್ ಆರ್ ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ. ನಾವ್ ಈ ಒಂದು ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ನೋಡೋದಾದ್ರೆ ಏನಕ್ಕಪ್ಪ ನ್ಯೂಸ್ ಅಲ್ಲಿ ಇತ್ತು? ವೈ ದಿಸ್ ವಾಸ್ ದ ನ್ಯೂಸ್? ನಾವು ಮೇಜರ್ ಆಗಿ ದ ಫಸ್ಟ್ 1 year our Prime Minister Narendra Modi has extended the Atal Pension Yojana up till ಯಾವ year? Now up till we call it as 2030-31. That's about our first one. Now second major important one, ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿರ್ತಕ್ಕಂತ ಮಿನಿಸ್ಟ್ರಿ ಯಾವುದು? It is Ministry of Finance. It has been launched by Ministry of Finance. First one. Now second one ನೋಡೋದಾದ್ರೆ ಇದು ಲಾಂಚ್ ಆಗಿರ್ತಕ್ಕಂಥದ್ದು ಯಾವ ವರ್ಷದಲ್ಲಿ? In the year 2015 as a central sector scheme. Now central sector scheme ಅಂದ್ರೆ 100% it has been funded by 100% it has been funded by ಯಾರು? By the central government. Perfect. This is about our the first one. Now second major important one, now ಇಲ್ಲಿ ನಮಗೆ ಏನ್ ಸಿಗುತ್ತೆ ಸರ್ ಅಂತಂದ್ರೆ we'll be getting pensions. We'll be getting pensions. ನಾವು ಯಾವಾಗ ಪೆನ್ಷನ್ ಸಿಗತ್ತಪ್ಪ ಅಂದ್ರೆ 60 ವರ್ಷ ಆದ ಮೇಲೆ. ನಾವು after 60 years we'll be getting a pensions. Now pensions will be in the range of 1,000 to 5,000 per month. 1,000 1,000ದಿಂದ 5,000ವರೆಗೆ ನಾವು ಪರ್ ಮಂತ್ ನಮಗೆ ಇಟ್ ಇಸ್ ಪೆನ್ಷನ್ ಸಿಗುತ್ತೆ based on the contribution we have contributed in the age group of ಏನಿಲ್ಲ, in the age group of 18 to 40 years. ಯಾರಪ್ಪ ಜಾಯಿನ್ ಆಗ್ಬೋದು ಅಂತಂದ್ರೆ ಇಟ್ ಇಸ್ ಇಂಡಿಯನ್ ಸಿಟಿಸನ್ ಆಗಿರ್ಬೇಕು. In the age group of which one? In the age group of 18 to 40 years. Now, ಈ ಏಜ್ ಇರ್ತಕ್ಕಂಥವ್ರು ಜಾಯಿನ್ ಆಗ್ಬೋದು, ಬಟ್ ಬೇಸ್ಡ್ ಆನ್ ದ ಪ್ರೀಮಿಯಂ ಕಟ್ಟಿರ್ತಕ್ಕಂಥದ್ರ ಆಧಾರದ ಮೇಲೆ, ಬೇಸ್ಡ್ ಆನ್ ಪ್ರೀಮಿಯಂ. ಏನಪ್ಪ ಪ್ರೀಮಿಯಂ ಅಂದ್ರೆ? ವಾಟ್ ಇಸ್ ಪ್ರೀಮಿಯಂ? ನಾವು ಪ್ರೀಮಿಯಂ ಅಂದ್ರೆ ಸಿಂಪ್ಲರ್ ಮ್ಯಾನರ್ ವಿ ಕಾಲ್ ಇಟ್ ಆಸ್ ನಾವು ಎಷ್ಟು ಪ್ರೀಮಿಯಂ ಕಟ್ಟಿರ್ತೀವೋ, ಹಣವನ್ನ ಕೊಟ್ಟಿರ್ತೀವೋ ಇನ್ ದ ಏಜ್ ಗ್ರೂಪ್ ಆಫ್ 18 to 40 years. ಬಟ್ ಪೆನ್ಷನ್ ಕೊಡ್ತಕ್ಕಂಥದ್ದು ಯಾವಾಗಿಲ್ಲ? ಪೆನ್ಷನ್ ಯಾವಾಗಿಂದ ಬರುತ್ತೆ? ಪೆನ್ಷನ್ ಆಫ್ಟರ್ 60 plus ಆದ್ಮೇಲೆ, ಆಫ್ಟರ್ 60 years ಆದ್ಮೇಲೆ ದ ಪೆನ್ಷನ್ ವಿಲ್ ಬಿ ಪ್ರೊವೈಡೆಡ್ ಟು ದ ಓಲ್ಡ್ ಏಜ್ ಪೀಪಲ್. ನಾರ್ಮಲ್ ಆಗಿ ಯಾರಿಗಪ್ಪ ಈ ಪೆನ್ಷನ್ ಕೊಡ್ತೀವಿ ಅಂತಂದ್ರೆ ವಲ್ನರಬಲ್ ಕ್ಯಾಟಗರೀಸ್. ನಾವು ವಲ್ನರಬಲ್ ಕ್ಯಾಟಗರೀಸ್ಗೆ ಮೇಜರ್ ಆಗಿ ಏನ್ ಕೊಡ್ತೀವಿ? ಮೇಜರ್ ಆಗಿ ವಿಲ್ ಬಿ ಪ್ರೊವೈಡಿಂಗ್ ಪೆನ್ಷನ್ಸ್. ನಾವು ವಿಲ್ ಹ್ಯಾಂಡಲ್ ಆಲ್ ದಿಸ್ ಪೆನ್ಷನ್ ರಿಲೇಟೆಡ್ ಆಸ್ಪೆಕ್ಟ್ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ. ಯಾರು ಹ್ಯಾಂಡಲ್ ಮಾಡ್ತಾರೆ? PFRTAI ಅಂತ ಕರಿತೀವಿ. Pension Fund Regulatory Development Authority of India will handle the pension related aspects. ನಾವು ಇದೆಲ್ಲ ಅರ್ಥ ಆದ್ಮೇಲೆ 2015ರಲ್ಲಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ. ನಾವು ಹೂ ಕ್ಯಾನ್ ಜಾಯಿನ್ ಅಂತ ಕೇಳಿದ್ರೆ ಇಂಡಿಯನ್ ಸಿಟಿಸನ್ಸ್ ಕ್ಯಾನ್ ಜಾಯಿನ್. ಇನ್ಕಮ್ ಟ್ಯಾಕ್ಸ್ ಕ್ಲಿಯರ್ ಆಗಿರಬಾರ್ದು,
ಅಂಡ್ 18 ರಿಂದ 40 ವರ್ಷದವರೆಗೆ ಇರ್ತಕ್ಕಂಥ ಜಾಯಿನ್ ಆಗ್ಬೋದು. ಅಂಡ್ ವಿ ನೀಡ್ ಟು ಪೇ ದ ಪ್ರೀಮಿಯಂ. ನಾವು ಬೇಸ್ಡ್ ಆನ್ ದ ಪ್ರೀಮಿಯಂ ಎಷ್ಟು ಕಟ್ಬೋದು ಸರ್ ನಿಮ್ ಇಷ್ಟ. Now, based on the premium, we will be getting 1,000 to 5,000 rupees per month after 60 years. 60 ವರ್ಷ ಆದ್ಮೇಲೆ ಈ ಒಂದು ಯೋಜನೆಯನ್ನ ಎಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಿದೀವಿ? ಅಪ್ ಟಿಲ್ 2031 ವರೆಗೆ. ನಾವು after this, just solve this question. ನೋಡಿ ಸಾಲ್ವ್ ಮಾಡಿ, ಏನು ನೀವು ಐಡಿಯಾ ಬರುತ್ತೆ. ಆನ್ಲೈನ್ ಫಾಸ್ಟ್ ಸಾಲ್ವ್ ದಿಸ್. ಓಕೆನಾ? ನಾವು ಈ ಒಂದು ಕ್ವೆಶನ್ ಬಗ್ಗೆ ನೋಡೋದಾದ್ರೆ ರಿಗಾರ್ಡಿಂಗ್ ಅಟಲ್ ಪೆನ್ಷನ್ ಯೋಜನೆ, which of the following is are correct ಅಂತ ಕೇಳ್ತಿದ್ದಾರೆ. Now it's a minimum guaranteed pension scheme mainly targeting, ಆಲ್ರೆಡಿ ಹೇಳಿದೆ, ಯಾರನ್ನ ಟಾರ್ಗೆಟ್ ಮಾಡ್ತಾ ಇದೀವಿ? ವಲ್ನರಬಲ್ ಪೀಪಲ್, ಮೇಜರ್ ಆಗಿ ಅನ್ಆರ್ಗನೈಸ್ಡ್ ಸೆಕ್ಟರ್, ಇಟ್ ಇಸ್ ವರ್ಕರ್ಸ್. ಎರಡನೇದು, ಓನ್ಲಿ ಒನ್ ಮೆಂಬರ್ ಕ್ಯಾನ್ ಜಾಯಿನ್, ಆತರ ಏನಾದ್ರು ರೂಲ್ಸ್ ಇದೆಯಾ? ನಾನು ಏನಾದ್ರು ಹೇಳಿದ್ನಂದ್ರೆ ಇಲ್ಲ. ನಾವು ಎಷ್ಟು ಜನ ಬೇಕಾದ್ರೂ ಜಾಯಿನ್ ಆಗ್ಬೋದು. ನಾವು ಪ್ರೀಮಿಯಂ ಕಟ್ಟಿದ್ರೆ ಯು ವಿಲ್ ಗೆಟ್ ಅ ಪೆನ್ಷನ್. ಇಟ್ ಇಸ್ ಅಪ್ ಟು ಯು. And the third one here is the same amount of pension is guaranteed for the spouse it is for a person after life of a death. Now in case ಏನಾದ್ರೂ ಪ್ರೀಮಿಯಂ ಕಟ್ಟಿರ್ತಕ್ಕಂಥ ಪರ್ಸನ್ ತೀರ್ಕೊಂಡ್ರೆ ಅವ್ರ ಹೆಂಡತಿಗೆ ಏನ್ ಸಿಗುತ್ತೆ? ಸೇಮ್ ಪೆನ್ಷನ್ ಸಿಗುತ್ತೆ. Now which of the following is all correct ಅಂದ್ರೆ it is 1 and 3 are correct. Second one ಏನು? It is incorrect. Now answer ಏನಾಗುತ್ತೆ? Answer is the C, 1 and 3 are correct. 1 and 3 are correct ಅಂತ ಮಾತಾಡ್ತೀವಿ. This is about R. It is the Atal Pension Yojana. Okay now. The next question we call it as Pradhan Mantri Mudra Yojana ಅಂತ ಕರಿತೀವಿ. Pradhan Mantri Mudra Yojana. Now with respect to while discussing about Mudra Yojana, then already then now Mudra Yojana has completed ಎಷ್ಟು ವರ್ಷ? 10 years. Now 10 years complete ಆಗಿದೆ ಅಂದ್ರೆ it has been launched in which year? ಲಾಂಚ್ ಇಯರ್ ಯಾವಾಗಪ್ಪ ಅಂತಂದ್ರೆ 2015. ಲಾಂಚ್ ಇಯರ್ 2015. 2015 ಲಾಂಚ್ ಆಗಿದೆ. ನಾವ್ ಯಾವ ಒಂದು ಮಿನಿಸ್ಟ್ರಿನಪ್ಪ? ನಾವ್ ವಿಚ್ ಮಿನಿಸ್ಟ್ರಿ ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಓಕೆನಾ? ಮಿನಿಸ್ಟ್ರಿ ಆಫ್ ಫೈನಾನ್ಸ್. ನಾವು ಮೂರನೇದ್ರ ಬಗ್ಗೆ ಮುದ್ರಾ ಅಂದ್ರೆ ಏನು? ಏನಪ್ಪ ಮುದ್ರಾ ಅಂದ್ರೆ? ನಾವು ಮುದ್ರಾ ಅಂದ್ರೆ ನೆನಪಿರ್ಲಿ, it is micro undertakings development refinance agency. Micro undertaking refinance agency ಅಂತ ಕರೀತೀವಿ. ಓಕೆನಾ? ಮೂರನೇ. ನಾವ್ ಇದರ ಮೂಲ ಉದ್ದೇಶ ಏನಪ್ಪಾ? ನಾವ್ ಈ ಮುದ್ರಾ ಯೋಜನೆಯ ಮೂಲ ಉದ್ದೇಶ ಏನು? ವಾಟ್ ದ ಮೇನ್ ಅಬ್ಜೆಕ್ಟಿವ್ ಆಫ್ ಮುದ್ರಾ? ನಾವ್ ಈ ಮುದ್ರಾ ಯೋಜನೆಯ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಪ್ರೊವೈಡಿಂಗ್, ವಿ ಕಾಲ್ ಇಟ್ ಆಸ್ ಲೋನ್ಸ್. ನಾವ್ ಯಾರಿಗ್ ಲೋನ್ಸ್ ಕೊಡ್ತಾರೆ? ನಾವು ಲೋನ್ಸ್ ಕೊಡ್ತಕ್ಕಂಥದ್ದು ನಾನ್ ಕಾರ್ಪೊರೇಟ್. ನೆನ್ಪಿಟ್ಕೋಬೇಕಿಲ್ಲಿ, ನಾವು ಕಾರ್ಪೊರೇಟ್ಗೆ ಲೋನ್ ಕೊಡ್ತಾರ ಅಂದ್ರೆ ಆಬ್ವಿಯಸ್ಲಿ ನೋ. ನಾವ್ ಯಾರಿಗೆ ಕೊಡ್ತಾರೆ? MSME ಅವ್ರಿಗೆ, ನಾನ್ ಕಾರ್ಪೊರೇಟ್ಸ್. ಅಂಡ್ ಲೋನ್ಸ್ ಆರ್ ಬೀನ್ ಪ್ರೊವೈಡೆಡ್ ಟು, ವಿ ಕಾಲ್ ಇಟ್ ಆಸ್ ನಾನ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಅವರು ಕೊಡಲ್ಲ, ಕಾರ್ಪೊರೇಟ್ಸ್ ನವ್ರಿಗೂ ಕೊಡಲ್ಲ. ಮತ್ ಯಾರಿಗೆ ಕೊಡ್ತಾರೆ? ಯಾರಿಗೆ ಕೊಡ್ತಾರಪ್ಪ ಅಂತಂದ್ರೆ ಇಟ್ ಇಸ್ MSME ನವ್ರಿಗೆ ಕೊಡ್ತಾರೆ. ನೆನಪಿರ್ಲಿ. ನಾವು ಅಗ್ರಿಕಲ್ಚರ್ ಯಾಕೆ ಕೊಡಲ್ಲ? ಅಂತಂದ್ರೆ ಆಲ್ರೆಡಿ ಅಗ್ರಿಕಲ್ಚರ್ ಯಾವ ಸ್ಕೀಮ್ ಇದೆ? ಅಗ್ರಿಕಲ್ಚರ್ ನವರಿಗೆ KCC ಸ್ಕೀಮ್ ಇದೆ, ದಟ್ ಇಸ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮ್ ಇದೆ. ಅದೇ ರೀತಿ ಕಾರ್ಪೊರೇಟ್ ಯಾಕೆ ಕೊಡಲ್ಲ? ಕಾರ್ಪೊರೇಟ್ ದೇ ಕ್ಯಾನ್ ಗೆಟ್ ಲೋನ್ಸ್ ಫ್ರಮ್ ಎಲ್ಲಿಂದ? ಕಾರ್ಪೊರೇಟ್ ಸೆಕ್ಟರ್ ಇಂದ ಅಥವಾ ಕಾರ್ಪೊರೇಟ್ ಬ್ಯಾಂಕ್ ಇಂದ ವಿ ಕ್ಯಾನ್ ಗೆಟ್ ಲೋನ್ಸ್, ಆರ್ ವಿ ಕಾಲ್ ಇಟ್ ಆಸ್ ಕಮರ್ಷಿಯಲ್ ಬ್ಯಾಂಕ್ಸ್ ಇಂದ. ಕಾರ್ಪೊರೇಟ್ ಅಥವಾ ಕಮರ್ಷಿಯಲ್ ಬ್ಯಾಂಕ್ ಇಂದ ಇವ್ರು ಆರಾಮಾಗಿ ಲೋನ್ ತಗೋಬಹುದು. ಬಟ್ ಆದ್ರೆ ಇಟ್ ಇಸ್ ಯಾರಿಗೆ ಲೋನ್ ಸಿಗ್ತಿಲ್ಲ ಅಂತಂದ್ರೆ MSME ನವರಿಗೆ. ಈ MSME ಅವ್ರಿಗೆ ವಿ ಹ್ಯಾವ್ ಅ ಇನಿಷಿಯೇಟಿವ್ ಕಾಲ್ಡ್ ಆಸ್ ಮುದ್ರಾ ಲೋನ್ಸ್. ನಾವ್ ಈ ಮುದ್ರಾ ಲೋನ್ಸ್ ಅಲ್ಲಿ ಕೊಲ್ಯಾಟ್ರಲ್ ಕೊಡ್ಬೇಕಾ? ಸೆಕ್ಯೂರಿಟಿ ಕೊಡ್ಬೇಕಾ? ದೇರ್ ಇಸ್ ನೋ ಸೆಕ್ಯೂರಿಟಿ ರಿಕ್ವೈರ್ಡ್. ನಾನು ಆಲ್ರೆಡಿ ಹೇಳಿದೆ, ದೇರ್ ಇಸ್ ನೋ ಸೆಕ್ಯೂರಿಟಿ ವಿಚ್ ಇಸ್ ರಿಕ್ವೈರ್ಡ್. ನಾವು ಸೆಕ್ಯೂರಿಟಿ ಇಲ್ಲ ಅಂತಂದ್ರೆ ಅಂತ ಲೋನ್ಸ್ ಅನ್ನ ಏನಂತ ಕರಿತೀವಿ? ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ ಕರಿತೀವಿ. ಅನ್ಸೆಕ್ಯೂರ್ಡ್ ಲೋನ್ಸ್ ಅಂತ ಕರಿತೀವಿ. ಅನ್ಸೆಕ್ಯೂರ್ಡ್ ಲೋನ್ಸ್. ನಾವ್ ಈ ಒಂದು ಮುದ್ರಾ ಯೋಜನೆಯನ್ನ ಹ್ಯಾಂಡಲ್ ಮಾಡ್ತಕ್ಕಂತ ಸಚಿವಾಲಯ ಯಾವುದು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಬಟ್ ಹೂ ಇಸ್ ಇಂಪ್ಲಿಮೆಂಟಿಂಗ್ ದಿಸ್? ಯಾರು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಇಂಪ್ಲಿಮೆಂಟೆಡ್ ಬೈ ಯಾರು? ಇಂಪ್ಲಿಮೆಂಟೆಡ್ ಬೈ, ವಿ ಕಾಲ್ ಇಟ್ ಆಸ್ ಸಿಡ್ಬಿ. ಇಂಪ್ಲಿಮೆಂಟೆಡ್ ಬೈ ಸಿಡ್ಬಿ. ಸಿಡ್ಬಿ ಅಂದ್ರೆ ದ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ.
ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ನಾವು ಈ ಮುದ್ರಾ ಮುದ್ರಾ ಅಂಡರ್ ಅಲ್ಲಿ ಇಟ್ ಇಸ್ ಲೋನ್ಸ್ ಬೀನ್ ಪ್ರೊವೈಡೆಡ್ ಅಪ್ ಟಿಲ್ ಎಷ್ಟು ಲಕ್ಷದವರೆಗೆ ಲೋನ್ಸ್ ಕೊಡ್ತಾರೆ ನೆನಪಿರ್ಲಿ. ಮೊದಲು ಮೊದಲು 2024ಕ್ಕಿಂತ ಮುಂಚೆ 2024ಕ್ಕಿಂತ ಮುಂಚೆ ಎಷ್ಟು ಲಕ್ಷ ಮಾತ್ರ ಕೊಡ್ತಿದ್ರು? 10 ಲಕ್ಷದವರೆಗೆ ಮಾತ್ರ ಕೊಡ್ತಿದ್ರು. ಬಟ್ ಆದ್ರೆ 2024 ಯೂನಿಯನ್ ಬಜೆಟ್ ಅಂಡ್ರಲ್ಲಿ ಅಂಡರ್ 2024 ಯೂನಿಯನ್ ಬಜೆಟ್ ಅಲ್ಲಿ ಒಂದು ಹೊಸ ಕ್ಯಾಟಗರಿನ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾವ್ದಪ್ಪ ಹೊಸ ಕ್ಯಾಟಗರಿ? ತರುಣ್ ಪ್ಲಸ್ ಕ್ಯಾಟಗರಿ ಅಂತ ಕರಿತೀವಿ. ಇವಾಗ ಎಲ್ಲರೂ ಕೊಡ್ತಾ ಇದೀವಿ 20 ಲಕ್ಷದವರೆಗೆ ಲೋನ್ ಅನ್ನ ಕೊಡ್ತಾ ಇದ್ವಿ. There are 4 category of loans. One we call it as ಶಿಶು ಅಂತ ಕರಿತೀವಿ. ಶಿಶು ಅಂದ್ರೆ ಎಷ್ಟು ಲಕ್ಷದವರೆಗೆ ಕೊಡ್ತೀವಿ ಅಥವಾ ಎಷ್ಟು ಸಾವಿರದವರೆಗೆ ಕೊಡ್ತೀವಿ? 50,000ವರೆಗೆ 50,000ವರೆಗೆ ಲೋನ್ಸ್ ಕೊಟ್ರೆ ಅಂತ ಕರಿತೀವಿ ಶಿಶು. ಅದೇ 5 ಲಕ್ಷದವರೆಗೆ ಕೊಟ್ರೆ 50,000ದಿಂದ 5 ಲಕ್ಷದವರೆಗೆ ಕೊಟ್ರೆ ಅದೆಂತ ಕರಿತೀವಿ? ಕಿಶೋರ್ ಅಂತ ಕರಿತೀವಿ. ಕಿಶೋರ್ ಲೋನ್ಸ್. ಅದೇ 10 ಲಕ್ಷದವರೆಗೆ ಕೊಟ್ರೆ ತರುಣ್. ನಾವು ರೀಸೆಂಟ್ ಆಗಿ ತರುಣ್ ಪ್ಲಸ್ ಕ್ಯಾಟಗರಿಯನ್ನ ಕೂಡ ಆಡ್ ಮಾಡಿದೀವಿ ಇನ್ ಆರ್ ಯೂನಿಯನ್ ಬಜೆಟ್ 2024. ನಾವು ಅದರ ಪ್ರಕಾರ ಲೋನ್ ಅಮೌಂಟ್ ಅನ್ನ ಎಲ್ಲಿವರೆಗೆ ಇನ್ಕ್ರೀಸ್ ಮಾಡಿದೀವಿ? ವಿ ಹ್ಯಾವ್ ಇನ್ಕ್ರೀಸ್ ಅಪ್ ಟಿಲ್ 20 lakh rupees. ಇಷ್ಟು ಮೇಜರ್ ಆಗಿ ಮುದ್ರಾಕ್ ಸಂಬಂಧಪಟ್ಟಂಗೆ ಗೊತ್ತದೆ. ಮುದ್ರಾಕ್ ಸಂಬಂಧಪಟ್ಟಂಗೆ ಯಾವಾಗ ಲಾಂಚ್ ಮಾಡಿ 2015ರಲ್ಲಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತ ಕರಿತೀವಿ. ಯಾವ ಟೈಪ್ ಆಫ್ ಲೋನ್ಸ್ ಕೊಡ್ತೀವಪ್ಪ ಅಂದ್ರೆ ನಾನ್ ಕಾರ್ಪೊರೇಟ್ ಅಂಡ್ ನಾನ್ ಅಗ್ರಿಕಲ್ಚರಲ್ ಲೋನ್ಸ್ ಅನ್ನ ಕೊಡ್ತೀವಿ. ಯಾರಿಗಪ್ಪ ಕೊಡ್ತೀವಿ ಅಂದ್ರೆ ಮೇಜರ್ MSME ದವರಿಗೆ. ಇಲ್ಲಿ ದೇರ್ ಆರ್ 4 categories. One we call it as ಶಿಶು, ಕಿಶೋರ್, ತರುಣ್ ಅಂಡ್ ತರುಣ್ ಪ್ಲಸ್ ಕ್ಯಾಟಗರಿ ಅಂತ. ಓಕೆನಾ? ಈ ಒಂದು ಬೇಸಿಸ್ ಮೇಲೆ ಸಾಲ್ವ್ ಮಾಡಿ. ಈಗ ಎಸ್ 20 ಲಕ್ಷದವರೆಗೆ ಇಂಕ್ರೀಸ್ ಆಗಿದೆ. ಏನಪ್ಪ ಇದೆ ಇದಕ್ಕೆ ಆನ್ಸರ್ ಅಂತಂದ್ರೆ, ಮೊದಲನೇ ಕ್ವೆಶನ್ ನೋಡಿ, ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಏಮ್ಡ್ ಅಟ್ ಯಾವ್ದಕ್ಕೆ ಸಂಬಂಧಪಟ್ಟಂಗೆ? ಬ್ರಿಂಗಿಂಗ್ ದ ಸ್ಮಾಲ್ ಆಂಟರ್ಪ್ರಿನರ್ಶಿಪ್ ಇನ್ ಟು ಫಾರ್ಮಲ್ ಫೈನಾನ್ಷಿಯಲ್ ಸಿಸ್ಟಮ್. ಎರಡನೇದು ಪ್ರೊವೈಡಿಂಗ್ ಲೋನ್ಸ್ ಟು ದ ಪುವರ್ ಫಾರ್ಮರ್ಸ್ ಫಾರ್ ಕಲ್ಟಿವೇಟಿಂಗ್ ಪರ್ಟಿಕ್ಯುಲರ್ ಕ್ರಾಪ್ಸ್. ಇದು ಯಾವ್ದಕ್ಕೆ ಸಂಬಂಧಪಟ್ಟಂಗೆ? KCC ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಕರಿತೀವಿ. ಮೂರನೇದು ಪ್ರೊವೈಡಿಂಗ್ ಪೆನ್ಷನ್ ಟು ದ ಓಲ್ಡ್ ಏಜ್ ಅಂಡ್ ಡೆಸ್ಟಿಟ್ಯೂಟ್ ಪರ್ಸನ್. ಅದೇನಂತ ಕರಿತೀವಿ? ಪ್ರಧಾನ ಮಂತ್ರಿ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಂತ ಕರಿತೀವಿ. PMOPS ಅಥವಾ ಇಂದಿರಾ ಗಾಂಧಿ ಪೆನ್ಷನ್ ಸ್ಕೀಮ್ ಅಂತ ಕರಿತೀವಿ. ನಾಲ್ಕನೇದು ಪ್ರೊವೈಡಿಂಗ್ ದ ವಾಲಂಟರಿ ಆರ್ಗನೈಸೇಷನ್ಸ್ ಇನ್ವಾಲ್ವ್ಡ್ ಇನ್ ಪ್ರಮೋಟಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಪ್ಲಾಯ್ಮೆಂಟ್ ಜನರೇಷನ್. ಇದೇನಂತ ಕರಿತೀವಪ್ಪ? ಪ್ರಧಾನ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಅಥವಾ ಸ್ಕಿಲ್ ಇಂಡಿಯಾ ಮಿಷನ್ ಅಂತ ಕರಿತೀವಿ. ನಾವು ಬೆಟರ್ ಆಪ್ಷನ್ ಇಸ್ ಯಾವುದು? ಬೆಟರ್ ಆಪ್ಷನ್ ಇಸ್ ಬ್ರಿಂಗಿಂಗ್ ದ ಸ್ಮಾಲ್ ಆಂಟರ್ಪ್ರಿನರ್ಶಿಪ್. ಸ್ಮಾಲ್ ಆಂಟರ್ಪ್ರಿನರ್ಶಿಪ್ ಅಂದ್ರೆ MSME, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಇಂಟು ವಿಚ್ ಸೆಕ್ಟರ್? ಫಾರ್ಮಲ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಕರಿತೀವಿ. ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಆನ್ಸರ್ ಓಕೆನಾ? ಓಕೆ. ನೆಕ್ಸ್ಟ್ ಒನ್ ವಿತ್ ರೆಸ್ಪೆಕ್ಟ್ ಟು ವಿ ಕಾಲ್ ಇಟ್ ಆಸ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ನೋಡೋಣ. ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ನೋಡೋದಾದ್ರೆ ಏನಪ್ಪಾ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದ್ರೆ ಏನ್? ನೋಡಿ ಬೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ನೆನ್ಪಿಟ್ಕೊಳ್ಳಿ. ಫಸಲ್ ಅಂದ್ರೆ ಏನು? ನಾವು ಫಸಲ್ ಅಂದ್ರೆ ಏನಪ್ಪಾ ಅಂತಂದ್ರೆ ಮೇಜರ್ಲಿ ವಿ ಕಾಲ್ ಇಟ್ ಆಸ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಫಸಲ್ ಅಂದ್ರೆ ಪ್ರೊಡಕ್ಟಿವಿಟಿ. ಬಿಮಾ ಅಂದ್ರೆ ಇನ್ಶೂರೆನ್ಸ್. ವಿ ಕಾಲ್ ಇಟ್ ಆಸ್ ಇನ್ಶೂರೆನ್ಸ್ ಯೋಜನೆ. ನಾವು ಇದನ್ನ ಲಾಂಚ್ ಮಾಡಿರ್ತಕ್ಕಂತ ಸಚಿವಾಲಯ ಯಾವುದು? ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂತ ಕರಿತೀವಿ. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಮೇಜರ್ಲಿ ವಿಲ್ ಬಿ ಪ್ರೊವೈಡಿಂಗ್ ಇನ್ಶೂರೆನ್ಸ್ ಟು ಯಾವ ಸೆಕ್ಟರ್ ಅಲ್ಲಿ? ಇನ್ಶೂರೆನ್ಸ್ ಯಾವ ಸೆಕ್ಟರ್ ಅಲ್ಲಪ್ಪ ಅಂತಂದ್ರೆ ಅಗ್ರಿಕಲ್ಚರಲ್ ಸೆಕ್ಟರ್. ಸರ್ ಪ್ರೀಮಿಯಂ ಇಟ್ ಇಸ್ ಸೇಮ್ ಇದೆಯಾ? ಪ್ರೀಮಿಯಂ ಅಂದ್ರೆ ಪ್ರೀಮಿಯಂ ಇಸ್ ನಾಟ್ ಸೇಮ್. ನಾವ್ ಇಲ್ಲಿ ಪ್ರೀಮಿಯಂ ಎಷ್ಟಿದೆಯಪ್ಪ ಅಂದ್ರೆ 2% ಫಾರ್ ಯಾವ ಕ್ರಾಪ್ಗೆ? ಖಾರಿಫ್ ಅಂದ್ರೆ ಮಾನ್ಸೂನ್ ಕ್ರಾಪ್ ಅಂತ ಕರಿತೀವಿ. ರಾಬಿ ಅಂದ್ರೆ ವಿಂಟರ್ ಕ್ರಾಪ್ಗೆ 1.5% ಇದೆ. 1.5% ಫಾರ್ ವಿಂಟರ್ ಕ್ರಾಪ್ ಆರ್ ರಾಬಿ ಕ್ರಾಪ್ಸ್. ಚಳಿಗಾಲದ ಬೆಳೆಗಳಿಗೆ 1.5% ಇದೆ. ಅದೇ ಮುಂಗಾರು ಬೆಳೆಗಳಿಗಾದ್ರೆ 2% ಪ್ರೀಮಿಯಂ ಇದೆ. ಈಗ ನನ್ನ ಲ್ಯಾಂಡ್ ವ್ಯಾಲ್ಯೂ ಅಥವಾ ನನ್ನ ಪ್ರೊಡಕ್ಟಿವಿಟಿ ವ್ಯಾಲ್ಯೂ ಅಂತಕ್ಕಂಥದ್ದು 1 ಲಕ್ಷ ಇದೆ ಅಂತ ಅನ್ಕೊಂಡ್ರೆ, ಈಗ ಇದು ನಾನೇ ಡಿಕ್ಲೇರ್ ಮಾಡ್ತೀನಿ
ಈಗ 1 ಲಕ್ಷ ನನ್ನ ಒಂದು ಟೊಮ್ಯಾಟೊ ಬೆಳೆ 1 ಲಕ್ಷಕ್ಕೆ ಬಾಳ್ತಿದ್ರೆ ನಾನು ಎಷ್ಟು ಪರ್ಸೆಂಟೇಜ್ ಪ್ರೀಮಿಯಂ ಕಟ್ಟಬೇಕು? ಎಷ್ಟು ಪರ್ಸೆಂಟೇಜ್ ಪ್ರೀಮಿಯಂ ಕಟ್ಬೇಕಪ್ಪ ಅಂದ್ರೆ, ಈಗ ಮುಂಗಾರು ಮಳೆ ಆದ್ರೆ, ಮಾನ್ಸೂನ್ ಬೆಳೆ ಆದ್ರೆ ಎಷ್ಟು ಕಟ್ಬೇಕು? 2%. ಅಂದ್ರೆ 2% ಅಂದ್ರೆ ಎಷ್ಟು? 2% ಅಂದ್ರೆ ನಾನು 2,000 ಪ್ರೀಮಿಯಂ ಕಟ್ಬೇಕು. 2,000. ಅದೇ ರೀತಿ ನನ್ನ ವಿಂಟರ್ ಕ್ರಾಪ್ ಆದ್ರೆ, ರಾಬಿ ಕ್ರಾಪ್ ಆದ್ರೆ 1.5%, 1,500 ರೂಪಾಯಿ ಕಟ್ತೀನಿ ಪ್ರೀಮಿಯಂ. ಅದೇ ಹಾರ್ಟಿಕಲ್ಚರಲ್ ಕ್ರಾಪ್ ಆದ್ರೆ, ಅಥವಾ ಕಮರ್ಷಿಯಲ್ ಕ್ರಾಪ್ ಆದ್ರೆ ಎಷ್ಟು ಪರ್ಸೆಂಟ್ ಪ್ರೀಮಿಯಂ ಕಟ್ಟಬೇಕು? 5%. ಐ ನೀಡ್ ಟು ಪೇ, we call it as 5% premium on, we call it as horticultural crop and commercial crops. ಬಟ್ ಈಗ ಸರ್ ಅಪ್ಪರ್ ಲಿಮಿಟ್ ಆನ್ ಗವರ್ಮೆಂಟ್ ಸಬ್ಸಿಡಿಗೆ ಯಾವ್ದಾದ್ರು ವ್ಯಾಲ್ಯೂ ಇದೆಯಾ ಅಂತಂದ್ರೆ there is no ಅಪ್ಪರ್ ಲಿಮಿಟ್. ನೀವ್ ಎಷ್ಟು ಡಿಸೈಡ್ ಮಾಡ್ತಿರೋ ಅಷ್ಟು ದುಡ್ಡನ್ನ ಕೊಡ್ತಾರೆ. ಬಟ್ ಅದಕ್ಕೆ ತಕ್ಕಂಗೆ ನಾನೇನ್ ಕಟ್ಬೇಕು? ಪ್ರೀಮಿಯಂ ಕಟ್ಬೇಕು. ಅದಕ್ಕೆ ತಕ್ಕಂಗೆ ಐ ವಿಲ್ ಬಿ ಪೇಯಿಂಗ್ ದ ಪ್ರೀಮಿಯಂ. ಅಂಡ್ ದಿಸ್ ಸ್ಕೀಮ್ ವಿ ಕಾಲ್ ಇಟ್ ಆಸ್ ಒನ್ ಕ್ರಾಪ್ ಒನ್ ರೇಟ್. ಒನ್ ಕ್ರಾಪ್ ಒನ್ ರೇಟ್ ಅಂತ ಕರಿತೀವಿ. ಈಗ ಮುಂಗಾರು ಮಳೆಗಳಿಗಾದ್ರೆ 2%, ರಾಬಿಗಾದ್ರೆ 1.5%. ಅದೇ ರೀತಿ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಅಂಡ್ ಕಮರ್ಷಿಯಲ್ ಕ್ರಾಪ್ಸ್ ಆದ್ರೆ ಎಷ್ಟು ಪರ್ಸೆಂಟೇಜ್? ವಿ ಕಾಲ್ ಇಟ್ ಆಸ್ 5%. ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಇದನ್ನ ಸಾಲ್ವ್ ಮಾಡಿದಾಗ ಅಂಡರ್ ದ ಸ್ಕೀಮ್ ಫಾರ್ಮರ್ಸ್ ವಿಲ್ ಹ್ಯಾವ್ ಟು ಪೇ ಯೂನಿಫಾರ್ಮ್ ಪ್ರೀಮಿಯಂ ಅಂತೆ. ನಾವು ಯೂನಿಫಾರ್ಮ್ ಪ್ರೀಮಿಯಂ ಆಫ್ 2% ಫಾರ್ ಎನಿ ಕ್ರಾಪ್ ಅಂತಕ್ಕಂಥದ್ದೇ ರಾಂಗ್ ಇದೆ. ನಾವು ನೇದರ್ ಇಟ್ಸ್ ನಾಟ್ ಯೂನಿಫಾರ್ಮ್ ಟ್ಯಾಕ್ಸಸ್, ರಾದರ್ 2% ಇದೆ, 1.5% ಇದೆ. ಅದೇ ರೀತಿ 5% ಕೂಡ ಇದೆ. ನಾವು ಎರಡನೇದು, ದಿಸ್ ಸ್ಕೀಮ್ ಕವರ್ಸ್ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅರೈಸಿಂಗ್ ಫ್ರಮ್ ದ ಸೈಕ್ಲೋನ್ಸ್, ಅರೈಸಿಂಗ್ ಔಟ್ ಆಫ್ ಸೈಕ್ಲೋನ್ಸ್ ಅಂಡ್ ಅನ್ಸೀಸನಲ್ ರೈನ್ಫಾಲ್. ಹೌದಾ ಇದು ಕವರ್ ಆಗುತ್ತೆ. ಸೊ ಸೆಕೆಂಡ್ ಒನ್ ಕರೆಕ್ಟ್ ಇದೆ ಅಂಡ್ ಫಸ್ಟ್ ಒನ್ ಇಲ್ಲಿ ಫಸ್ಟ್ ಒನ್ ಇಸ್ ಇನ್ಕರೆಕ್ಟ್. ಓಕೆನಾ? ಇಲ್ಲಿ ಕೇಳ್ತಿರ್ತಕ್ಕಂಥದ್ದು ಯಾವ್ದು ಸರಿಯಾಗಿದೆ ಅಂತ, ಸೆಕೆಂಡ್ ಒನ್ ಇಸ್ ಕರೆಕ್ಟ್ ಅಂಡ್ ಫಸ್ಟ್ ಒನ್ ಇಸ್ ವಾಟ್? ಇನ್ಕರೆಕ್ಟ್. ಇದ್ರ ಬಗ್ಗೆ ಗೊತ್ತಿರಲಿ. ರಿಲೇಟೆಡ್ ವಿ ಕಾಲ್ ಇಟ್ ಆಸ್ ಪ್ರಧಾನ್ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರೀತೀವಿ. ಓಕೆನಾ? ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಆರ್ ಪ್ರಧಾನ್ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಸಂಬಂಧ ಪಟ್ಟ ಹಾನಿ. The next one we call it as Pradhan Mantri Jan Dhan Yojane. Pradhan Mantri Jan Dhan Yojane. ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೆ. ಈ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆಯನ್ನ ಲಾಂಚ್ ಮಾಡತಕ್ಕಂತ ಸಚಿವಾಲಯ ಯಾವ್ದು? ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತ ಕರಿತೀವಿ. ಲಾಂಚ್ ಆಗಿರ್ತಕ್ಕಂಥದ್ದು ಯಾವಾಗ ಅಂತಂದ್ರೆ ಇಟ್ ಹ್ಯಾಸ್ ಬೀನ್ ಲಾಂಚ್ ಇನ್ ದ ಇಯರ್ 2014. 2014 ಲಾಂಚ್ ಆಗಿದೆ. ನಾವು ಮೇಜರ್ಲಿ ಡೀಲಿಂಗ್ ವಿತ್ ರೆಸ್ಪೆಕ್ಟ್ ಟು ಇದರ ಮೂಲ ಉದ್ದೇಶ ಏನು? ಈ ಜನ್ಧನ್ ಯೋಜನೆಯ ಮೂಲ ಉದ್ದೇಶ ಏನು? ಓಪನಿಂಗ್ ಅಪ್ ಆಫ್ ಝೀರೋ ಬ್ಯಾಂಕ್ ಅಕೌಂಟ್. ಓಪನಿಂಗ್ ಅಪ್ ಆಫ್ ಝೀರೋ ಬ್ಯಾಂಕ್ ಅಕೌಂಟ್ ಅಂತ ಕರಿತೀವಿ. ಓಪನಿಂಗ್ ಅಪ್ ಆಫ್ ಝೀರೋ ಬ್ಯಾಂಕ್ ಅಕೌಂಟ್ ಅಥವಾ ನೋ ಫ್ರಿಲ್ಸ್ ಅಕೌಂಟ್ ಅಂತ ಕರಿತೀವಿ. ನೋ ಫ್ರಿಲ್ಸ್ ಅಕೌಂಟ್. ನಾವು ಈ ನೋ ಫ್ರಿಲ್ಸ್ ಅಕೌಂಟ್ ಓಪನ್ ಮಾಡೋದ್ರಿಂದ ನಮಗ್ ಏನ್ ಉಪಯೋಗ ಆಗ್ತವೆ? ಏನ್ ಉಪಯೋಗ ಆಗತ್ತಪ್ಪ ಅಂತಂದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಜಾಸ್ತಿ ಆಗತ್ತೆ. ನಾವು ಇಟ್ ಲೀಡ್ಸ್ ಟು ಏನಾಗತ್ತೆ? It leads to, we call it as financial inclusion. The people will be having a bank account so that they can transact, they can save the money and they can take a loans. And that is the main objective of ಈ ಒಂದು ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ ಅಂತ ಕರೀತೀವಿ. ನಾವು ಈ ಜನ್ ಧನ್ ಯೋಜನೆ ಆಲ್ರೆಡಿ ಹೇಳಿದೆ. ನಾವು ಈ ಜನ್ ಧನ್ ಯೋಜನೆಗೆ ಯಾವ ಒಂದು ಪ್ರಶಸ್ತಿ ಸಿಕ್ಕಿದೆ, ಯಾವ ಒಂದು ಅವಾರ್ಡ್ ಸಿಕ್ಕಿದೆ, ಇದೆಯಪ್ಪ ಅಂದ್ರೆ ಇಟ್ ಹಾಸ್ ಬೀನ್ ಮೆನ್ಷನ್ಡ್ ಅಂಡರ್ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಮೆನ್ಷನ್ ಆಗಿದೆ. ಏನಕ್ಕಪ್ಪ ಗಿನ್ನೆಸ್ ಬುಕ್ ಅಲ್ಲಿ ಅಂದ್ರೆ for opening maximum account in a shorter period of time. Maximum account open ಮಾಡಿರೋದಕ್ಕೆ this has been integrated into, we call it as Guinness Book of World Record ಅಂತ ಕರೀತೀವಿ. ಓಕೆನಾ? ನಾವು ಈ ಒಂದು ಕ್ವೆಶ್ಚನ್ ಸಂಬಂಧಪಟ್ಟ ನೋಡೋದಾದ್ರೆ ಪ್ರೊವೈಡಿಂಗ್ ಹೌಸಿಂಗ್ ಲೋನ್ ಟು ದ ಪುವರ್ ಪೀಪಲ್ ಅಟ್ ಅ ಚೀಪರ್ ಇಂಟ್ರೆಸ್ಟ್ ರೇಟ್. ನಾವು ಹೌಸಿಂಗ್ ಗೆ ಲೋನ್ ಕೊಡ್ತಕ್ಕಂಥದ್ದು ಯಾವ ಯೋಜನೆಯಲ್ಲಿ? ಪ್ರಧಾನ್ ಮಂತ್ರಿ ಆವಾಸ್ ಯೋಜನೆ ಅಂತ ಕರಿತೀವಿ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಆದ್ರೆ ಬಸವ ವಸತಿ ಯೋಜನೆ ಅಂತ ಕರಿತೀವಿ. ವಾಜಪೇಯಿ ವಸತಿ ಯೋಜನೆ, BR ಅಂಬೇಡ್ಕರ್ ಯೋಜನೆ ಫಾರ್ SC/ST, ದೇವರಾಜ್ ಅರಸ್ ಯೋಜನೆ ಫಾರ್ ಸ್ಪೆಷಲ್ ಕ್ಯಾಟಗರಿ ಪೀಪಲ್. ಡಿಸೇಬಲ್ಡ್ ಇರ್ತಕ್ಕಂಥವ್ರಿಗೆ, ಸ್ಪೆಷಲ್ ಕ್ಯಾಟಗರಿ ಇರ್ತಕ್ಕಂಥವ್ರಿಗೆ ದೇವರಾಜ್ ಅರಸ್.
ಅದೇ ರೀತಿ ಬಸವ ವಸತಿ ಯೋಜನೆ ಇದೆ, ವಾಜಪೇಯಿ ವಸತಿ ಯೋಜನೆ ಕೂಡ ಇದೆ, ರಿಲೇಟೆಡ್ ಟು ಹೌಸಿಂಗ್ ಗೊತ್ತಿರಬೇಕು. ಸೆಕೆಂಡ್ ಒನ್, ಪ್ರಮೋಟಿಂಗ್ ವಿಮೆನ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ಬ್ಯಾಕ್ವರ್ಡ್ ಏರಿಯಾಸ್. ಪ್ರೊವೈಡಿಂಗ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ಬ್ಯಾಕ್ವರ್ಡ್ ಏರಿಯಾಸ್ ಅಂದ್ರೆ ನಮ್ಗಿರ್ತಕ್ಕಂತ ಯೋಜನೆ ಯಾವ್ದಪ್ಪ ಅಂತಂದ್ರೆ ಇಟ್ ಇಸ್ NRLM, ದೀನ್ ದಯಾಳ್ ಅಂತ್ಯೋದಯ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ನಾವು ಮೂರನೇದು ಪ್ರಮೋಟಿಂಗ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇನ್ ದ ಕಂಟ್ರಿ, ಆನ್ಸರ್ ಸಿ. ನಾಲ್ಕನೇದು ಪ್ರೊವೈಡಿಂಗ್ ಫೈನಾನ್ಷಿಯಲ್ ಹೆಲ್ಪ್ ಟು ದ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್. ಮೇಜರ್ ಆಗಿ ಇದಕ್ಕೆ ಯಾವ್ದಪ್ಪ ಅಂತಂದ್ರೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಕರೀತೀವಿ. ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತಕ್ಕಂಥದ್ದು ನಾವ್ ಯಾರಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತೀವಪ್ಪ ಅಂದ್ರೆ ಮೇಜರ್ ಆಗಿ 3 ಕ್ಯಾಟಗರಿಯವರು ಕೊಡ್ತೀವಿ. ಒಂದು ಮಹಿಳೆಯರಿಗೆ ಕೊಡ್ತೀವಿ, ಗೊತ್ತಿರ್ಲಿ, ಒಂದು ಮಹಿಳೆಯರಿಗೆ ಕೊಡ್ತೀವಿ. ಎರಡನೇದು SC ಮತ್ತು ST ನವರು ಕೊಡ್ತೀವಿ. ನಾವು ಎಷ್ಟು ಲಕ್ಷದವರೆಗೂ ಕೊಡ್ತೀವಪ್ಪ ಅಂದ್ರೆ ಇಟ್ ಇಸ್ ಅಪ್ ಟಿಲ್ ಎಲ್ಲಿವರೆಗೆ 1 crore rupees. ಅಪ್ ಟಿಲ್ 1 ಕೋಟಿಯವರೆಗೆ ಫೈನಾನ್ಷಿಯಲ್ ಸಪೋರ್ಟ್ ಇಸ್ ಬೀನ್ ಪ್ರೊವೈಡೆಡ್ ಟು ಯಾರಿಗೆ? ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್. ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಅಂತ ಕರೀತೀವಿ. ಓಕೆನಾ? ಇಷ್ಟು ಈ ಒಂದು ಕ್ವೆಶನ್ಗೆ ಸಂಬಂಧಪಟ್ಟ ಹಾಗೆ. The next one. The next theme we call it as, next theme we call it as Finance Commission. Now, black money and subsidies. ನಾವೀಗ ಈ ಫೈನಾನ್ಸ್ ಕಮಿಷನ್ ಬಗ್ಗೆ ನೋಡೋದಾದ್ರೆ ಏನೇನ್ ಗೊತ್ತಿರ್ಬೇಕಪ್ಪ? ಮೇಜರ್ ಆಗಿ ಈ ಫೈನಾನ್ಸ್ ಕಮಿಷನ್ ಬಗ್ಗೆ ನೋಡೋದಾದ್ರೆ ನಮಗ್ ಏನೇನ್ ಗೊತ್ತಿರಬೇಕು? ನಾವ್ ವಿ ನೀಡ್ ಟು ನೋ ಅಬೌಟ್. ನಾವು ರೀಸೆಂಟ್ ಆಗಿ ಗೊತ್ತಿರ್ತಕ್ಕಂಥದ್ದು 16ನೇ ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದ್ದಾರೆ. ನಾವು ದಿಸ್ 16th ಫೈನಾನ್ಸ್ ಕಮಿಷನ್ ಅನ್ನ ಯಾವ ಆರ್ಟಿಕಲ್ ಮೂಲಕ ಸ್ಥಾಪನೆ ಮಾಡಿದ್ವಿ? ಆರ್ಟಿಕಲ್ 270 ಪಾರ್ಟ್ ಯಾವುದು? ಪಾರ್ಟ್ 12. ಆರ್ಟಿಕಲ್ 280 ಪಾರ್ಟ್ 12 ಅಂತ ಕರೀತೀವಿ. ನಾವು ಈ 16ನೇ ಫೈನಾನ್ಸ್ ಕಮಿಷನ್ ಚೇರ್ಮನ್ ಯಾರು? ಅರವಿಂದ್ ಪನಗಾರಿಯಾ ಅಂತ ಕರಿತೀವಿ. ಅಂಡ್ ಎರಡನೇದು ಇದ್ರ ಇರ್ತಕ್ಕಂತ ಮೆಂಬರ್ಸ್ ಇಟ್ ಇಸ್ ಆನಿ ಜಾರ್ಜ್ ಮ್ಯಾಥ್ಯೂ ಅಂತ ಕರೀತೀವಿ. ಆನಿ ಜಾರ್ಜ್ ಮ್ಯಾಥ್ಯೂ. ಎರಡನೇ ಮೆಂಬರು ಮನೋಜ್ ಪಾಂಡಾ. ಅದಾದ್ಮೇಲೆ ಮೂರನೇದು ನಿರಂಜನ್ ರಾಜ್ಯಾಧ್ಯಕ್ಷ. ನಾವ್ ಇದಕ್ಕೆ ಸೆಕ್ರೆಟರಿ ಯಾರಾಗಿದ್ದಾರಪ್ಪ ಅಂತಂದ್ರೆ ರಿತ್ವಿಕ್ ರಂಜನ್ ಪಾಂಡೆ. ಇದಕ್ಕೆ ಸೆಕ್ರೆಟರಿ ಯಾರಾಗಿದ್ದಾರಪ್ಪ ಅಂತಂದ್ರೆ ರಿತ್ವಿಕ್ ರಂಜನ್ ಪಾಂಡೆ. ನೆನಪಿರ್ಲಿ, ರಿತ್ವಿಕ್ ರಂಜನ್ ಪಾಂಡೆ. ನಾವು ದ ಸೆಕ್ರೆಟರಿ ಫಾರ್ 16th ಫೈನಾನ್ಸ್ ಕಮಿಷನ್. ಓಕೆನಾ? ನಾವು ಈ 16th ಫೈನಾನ್ಸ್ ಕಮಿಷನ್ ನ ಕೆಲಸ ಏನು? ವಾಟ್ ಇಸ್ ದ ಆಬ್ಜೆಕ್ಟಿವ್? ಬೇಗನೆ ಇದರ ಮೂಲ ಉದ್ದೇಶ ಏನಪ್ಪ? ಆಬ್ಜೆಕ್ಟಿವ್ ಏನು? ಇದರ ಮೂಲ ಉದ್ದೇಶ ಏನು ಅಂತಂದ್ರೆ ಇಟ್ ಇಸ್ ಡಿಸ್ಟ್ರಿಬ್ಯೂಷನ್ ಆಫ್ ಫೈನಾನ್ಸಸ್ ಬಿಟ್ವೀನ್ ಯಾರೆಲ್ಲ ಮಾಡಿ ಡಿಸ್ಟ್ರಿಬ್ಯೂಷನ್ ಆಫ್ ಫೈನಾನ್ಸಸ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ ಅಂತ ಕರೀತೀವಿ. ಬಿಟ್ವೀನ್ ಸೆಂಟರ್ ಅಂಡ್ ದ ಸ್ಟೇಟ್. ನಾವು ಮೊದಲನೇ ಫೈನಾನ್ಸ್ ಕಮಿಷನರ್ ಯಾರು? ನಾವು ಬಿಟ್ವೀನ್ ಅಲೋಕೇಶನ್ ಆಫ್ ಫೈನಾನ್ಸಸ್ ಬಿಟ್ವೀನ್ ಸೆಂಟರ್ ಅಂಡ್ ದ ಸ್ಟೇಟ್ಸ್. ನಾವು ಮೊದಲನೇ ಫೈನಾನ್ಸ್ ಕಮಿಷನರ್ ಯಾರಪ್ಪ? ಹೂ ವಾಸ್ ಕನ್ಸಿಡರ್ಡ್ ದ ಫಸ್ಟ್ ಫೈನಾನ್ಸ್ ಕಮಿಷನರ್? ಫಸ್ಟ್ ಫೈನಾನ್ಸ್ ಕಮಿಷನರ್ ಯಾರು ಅಂತಂದ್ರೆ ಮೇಲು ಯಾರಪ್ಪ? ಫಸ್ಟ್ ಫೈನಾನ್ಸ್ ಕಮಿಷನರ್. ದ ಫಸ್ಟ್ ಫೈನಾನ್ಸ್ ಕಮಿಷನರ್ ಯಾರು ಅಂದ್ರೆ KC ನಿಯೋಗಿ. ಯಾರು ಅಂದ್ರೆ KC ನಿಯೋಗಿ. 15ನೇ ಫೈನಾನ್ಸ್ ಕಮಿಷನರ್ ಯಾರು? ನಾವು 15ನೇ ಫೈನಾನ್ಸ್ ಕಮಿಷನರ್ ಇವಾಗಿರ್ತಕ್ಕಂತ ಫೈನಾನ್ಸ್ ಕಮಿಷನರ್ ಯಾರಪ್ಪ ಅಂತಂದ್ರೆ NK ಸಿಂಗ್. ಯಾರು ಅಂದ್ರೆ NK ಸಿಂಗ್ ಅಂತ ಕರಿತೀವಿ. 14ನೇದಕ್ಕೆ YV ರೆಡ್ಡಿ. 14ನೇ ಫೈನಾನ್ಸ್ ಕಮಿಷನ್ಗೆ ಚೇರ್ಮನ್ ಯಾರು ಅಂದ್ರೆ YV ರೆಡ್ಡಿ ಅಂತ ಕರಿತೀವಿ. ನಾವೀಗ 14ನೇ ಫೈನಾನ್ಸ್ ಕಮಿಷನ್ ಯಾವಾಗಿಂದ ಯಾವಾಗ ಜಾರಿಗಿದೆ? 2015ರಿಂದ ಇಟ್ ಇಸ್ ಅಪ್ಲಿಕಬಲ್ ಅಪ್ ಟಿಲ್ ಎಲ್ಲಿವರೆಗೆ? 2020ರವರೆಗೆ ಇದೆ, ಜಾರಿಗಿದೆ.
ನಾವು 15ನೇ ಫೈನಾನ್ಸ್ ಕಮಿಷನ್ ಎಲ್ಲಿವರೆಗೆ ಜಾರಿಗಿದೆ? 2020ರಿಂದ ಮಾರ್ಚ್ 31, 2026ರವರೆಗೆ ಜಾರಿಗೆ. ನಾವು ಅದೇ 16ನೇ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು ಯಾವಾಗ ಜಾರಿಗೆ ಬರುತ್ತೆ? 2026 ಏಪ್ರಿಲ್ 1ರಿಂದ ಮಾರ್ಚ್ 31, 2031ರವರೆಗೆ ಯಾವ ಕಮಿಷನ್ ಜಾರಿಗಿರುತ್ತೆ? ರಿಪೋರ್ಟ್ ಅಂತಕ್ಕಂಥದ್ದು ಜಾರಿಗಿರುತ್ತೆ. 16th ಫೈನಾನ್ಸ್ ಕಮಿಷನ್ ವಿಲ್ ಬಿ ಇನ್ ಎಫೆಕ್ಟ್ ಅಪ್ ಟಿಲ್ ಎಲ್ಲಿವರೆಗೆ? ಅಪ್ ಟಿಲ್ 2031ರವರೆಗೆ ಜಾರಿಗೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಇವ್ರು ಕೊಟ್ಟಿರ್ತಕ್ಕಂಥ ರೆಕಮೆಂಡೇಶನ್ ಏನಪ್ಪಾ ಅಂತಂದ್ರೆ, ರೆಕಮೆಂಡೇಶನ್ ಏನು? ರಾಜ್ಯಕ್ಕೆ ಎಷ್ಟು, ಕೇಂದ್ರಕ್ಕೆ ಎಷ್ಟು? ರಾಜ್ಯಕ್ಕೆ ಏನಪ್ಪಾ ಅಂತಂದ್ರೆ 41% ಫಾರ್ ಸ್ಟೇಟ್ಸ್, ಅದೇ ಸೆಂಟರ್ಗೆ 59% ಫಾರ್ ಗವರ್ನಮೆಂಟ್ ಆಫ್ ಇಂಡಿಯಾ. ಗವರ್ನಮೆಂಟ್ ಆಫ್ ಇಂಡಿಯಾಗಾದ್ರೆ 59% ಅನುದಾನ ಕೊಡ್ತಾರೆ. ಅದೇ ರೀತಿ ರಾಜ್ಯಗಳಿಗಾದ್ರೆ 41% ಅನುದಾನ ವಿಲ್ ಗೋ ಟು ದ ಸ್ಟೇಟ್ಸ್. ದಿಸ್ ಯು ನೀಡ್ ಟು ನೋ. ನಾವು ಆಲ್ಮೋಸ್ಟ್ ಸೇಮ್ ವಿತ್ ರೆಸ್ಪೆಕ್ಟ್ ಏನಪ್ಪಾ ಅಂದ್ರೆ 15ನೇ ಫೈನಾನ್ಸ್ ಕಮಿಷನ್ ಕೂಡ 41 ಇತ್ತು, ಇವಾಗ ಕೂಡ 41 ಫಾಲೋ. ಓಕೆ ಅಲ್ವಾ? ಇಷ್ಟು ರಿಲೇಟೆಡ್ ಟು ಆರ್ ಫೈನಾನ್ಸ್ ಕಮಿಷನ್ ಅಂತ ಕರೀತೀವಿ. ನಾವು ಈ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇಲ್ಲಿ ಸಾಲ್ವ್ ಮಾಡಿ. ನಾವು ವಿತ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿತ್ ರಿಗಾರ್ಡ್ ಟು ರೆಕಮೆಂಡೇಶನ್ ಆಫ್ 15ನೇ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಇಸ್ ಆರ್ ಕರೆಕ್ಟ್ ಅಂತ ಕರೀತೀವಿ. ಯಾವುದು ಸರಿಯಾಗಿದೆ ಅಂತ ಮಾತಾಡ್ತಿದ್ವಿ. ಇಟ್ ಹಾಸ್ ರೆಕಮೆಂಡೆಡ್ ಗ್ರಾಂಟ್ಸ್ ಆಫ್ 4,800 crores ಫ್ರಮ್ ದ ಇಯರ್ 2020-23 ಅಪ್ ಟಿಲ್ 25-26 ಫಾರ್ ಇನ್ಸೆಂಟಿವೈಸಿಂಗ್ ದ ಸ್ಟೇಟ್ಸ್ ಟು ಎನ್ಹಾನ್ಸ್ ದ ಎಜುಕೇಶನಲ್ ಔಟ್ಕಮ್ಸ್. ನನಗೆ ಗೊತ್ತಿಲ್ಲ ಇದೆಲ್ಲ. ಎರಡನೇದು ನೋಡಿ, 45% ಅಂತ 45% ಆಫ್ ದ ನೆಟ್ ಪ್ರೊಸೀಡಿಂಗ್ಸ್ ಆಫ್ ಯೂನಿಯನ್ ಟ್ಯಾಕ್ಸಸ್ ಆರ್ ಶೇರ್ಡ್ ವಿತ್ ಸ್ಟೇಟ್ಸ್ ಅಂತ. 45 ಇಲ್ಲ, ಎಷ್ಟಪ್ಪ ಅಂತಂದ್ರೆ 41% ಅಂತ ಕರಿತೀವಿ. 41% ರಾಜ್ಯಗಳಿಗೆ, 1% ನ್ಯೂಲಿ ಕ್ರಿಯೇಟೆಡ್. ಯಾರಿಗೆ? ದ ನ್ಯೂಲಿ ಕ್ರಿಯೇಟೆಡ್ ಸ್ಟೇಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಅಂಡ್ ಲದಾಖ್. ಅದಾದ್ಮೇಲೆ ಈ ಮಿಕ್ಕಿರ್ತಕ್ಕಂಥ 58% ಯಾರು ಕೊಡ್ತೀವಿ? ಯಾರಿಗಪ್ಪ 58% ಅಂದ್ರೆ ಕೇಂದ್ರ ಸರ್ಕಾರಕ್ಕೆ 58% ಹೋಗುತ್ತೆ. ನಾವ್ ಈ ಒಂದು ಕಾಮನ್ ಸೆನ್ಸ್ ಗೊತ್ತಿದ್ರೆ ಆಟೋಮ್ಯಾಟಿಕ್ ಆಗಿ ಸೆಕೆಂಡ್ ಆಪ್ಷನ್ ತಪ್ಪಾಗತ್ತೆ. ಸೆಕೆಂಡ್ ಆಪ್ಷನ್ ತಪ್ಪಾದ್ರೆ ನೋಡಿ, ಇಲ್ಲಿ ಎರಡನೇದು ರಾಂಗು. ಆನ್ಸರ್ ಏನಿದಕ್ಕೆ? ಮೂರನೇ ನೋಡ, 45,000 ಕೋಟಿ ಆರ್ ಕೆಪ್ಟ್ ಆಸ್ ಅ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ಸ್ ಫಾರ್ ಆಲ್ ದ ಸ್ಟೇಟ್ಸ್ ಕ್ಯಾರಿಂಗ್ ಔಟ್ ಅಗ್ರಿಕಲ್ಚರಲ್ ರಿಫಾರ್ಮ್ಸ್. ಇದ್ರಲ್ಲೇ ಏನಿಲ್ಲ. ನಾವು fourth one we call it as reintroduce tax effort criteria to reward the public performance. ಇಲ್ಲೇ ನೋಡಿ, ನಾವು ಟ್ಯಾಕ್ಸ್ ಎಫರ್ಟ್ ಅಂತಕ್ಕಂಥದ್ದು ನಮ್ದು ಹೊಸದಾಗಿ ಆಡ್ ಮಾಡಿದ್ವಿ. ದಿಸ್ ಇಸ್ ಆಲ್ಸೋ ಕರೆಕ್ಟ್. ನಾವ್ ಇಲ್ಲಿ ನೆನ್ಪಿಟ್ಕೊಳ್ಳಿ, 15ನೇ ಫೈನಾನ್ಸ್ ಕಮಿಷನ್ ಅನ್ನ ಯಾವ್ಯಾವ ಹಾರಿಜಾಂಟಲ್ ಕ್ರೈಟೀರಿಯಾಸ್ ಇಟ್ಕೊಂಡಿದೀವಿ ಅಂತಂದ್ರೆ, ಮೇಜರ್ ಆಗಿ ಇನ್ಕಮ್ ಡಿಸ್ಟೆನ್ಸ್ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್, 50% ಕಾಂಟ್ರಿಬ್ಯೂಷನ್. ಇಟ್ ಇಸ್ ಇನ್ಕಮ್ ಡಿಸ್ಟೆನ್ಸ್. ಇಲ್ಲ ಆದ್ರೆ 45%. ಎರಡನೇದು 1971 ಪಾಪ್ಯುಲೇಷನ್ ಡೇಟಾ ಅನ್ನ ಕನ್ಸಿಡರ್ ಮಾಡ್ತಿಲ್ಲ. ಈವನ್ 16ನೇ ಫೈನಾನ್ಸ್ ಕಮಿಷನ್ ಕೂಡ ಕನ್ಸಿಡರ್ ಮಾಡ್ತಿಲ್ಲ. ಎರಡನೇದು. ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಯಾವ್ದನ್ನ ಕನ್ಸಿಡರ್ ಮಾಡ್ತಿದೀವಿ? 2011ರ ಸೆನ್ಸಸ್ ಅನ್ನ. ನಾಲ್ಕನೇದು ಏರಿಯಾ ಫಾರ್ಡ್ ಬೈ ಫಾರೆಸ್ಟ್ ಕವರ್, ಫಾರೆಸ್ಟ್ ಅಂಡ್ ಎಕಲಾಜಿ, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಆಡ್ ಮಾಡಿದೀವಿ. ಅಂಡ್ ಅಟ್ ದ ಸೇಮ್ ಟೈಮ್ ಟ್ಯಾಕ್ಸ್ ಎಫರ್ಟ್ ಅನ್ನು ಕೂಡ ಯಾವ್ದ್ರಲ್ಲಿ ಫಾಲೋ ಮಾಡ್ತಿದೀವಪ್ಪ ಅಂತಂದ್ರೆ 15ನೇ ಫೈನಾನ್ಸ್ ಕಮಿಷನ್ ಫಾಲೋ ಮಾಡ್ತೀವಿ. ನಾವು 16ನೇ ಫೈನಾನ್ಸ್ ಕಮಿಷನ್ ಚೇರ್ಮನ್ ಯಾರಾಗಿದ್ದಾರೆ? 16ನೇ ಫೈನಾನ್ಸ್ ಕಮಿಷನ್ ಚೇರ್ಮನ್ ಯಾರಪ್ಪ ಅಂತಂದ್ರೆ ಇಟ್ ಇಸ್ ಅರವಿಂದ್ ಪನಗಾರಿಯಾ. ಈ ವರ್ಷ ಇದರಿಂದ ಕ್ವೆಶ್ಚನ್ ಫಿಕ್ಸ್. ಅರವಿಂದ್ ಪನಗಾರಿಯಾಗ್ ಸಂಬಂಧಪಟ್ಟಂಗೆ 16ನೇ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು ಇಟ್ ಇಸ್ ಅ ಫಿಕ್ಸ್ ಕ್ವೆಶ್ಚನ್. ಇದಕ್ಕೆ ಸಂಬಂಧಪಟ್ಟಂಗೆ ಗೊತ್ತಿದೆ. ಆಲ್ ದ ಥಿಂಗ್ಸ್ ಯು ನೀಡ್ ಟು ನೋ ರಿಲೇಟೆಡ್ ಟು ಫೈನಾನ್ಸ್ ಕಮಿಷನ್. ಓಕೆನಾ? ನಾವು ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಆನ್ಸರ್ ಇಸ್ ಸಿ. 1, 3 and 4 is ಕರೆಕ್ಟ್ ಅಂತ ಮಾತಾಡ್ತೀವಿ. ಓಕೆ ಅಲ್ವಾ? Next one, consider the following statements for the horizontal tax devolution. For the horizontal tax devolution, the 15th Finance Commission used how many of the above criteria other than the population, area and income distance ಬಿಟ್ಟು? Population, area ಮತ್ತೆ income distance ಬಿಟ್ಟು
ಯಾವ್ಯಾವ ಕ್ರೈಟೀರಿಯಾ 16ನೇ ಫಿನಾನ್ಸ್ ಕಮಿಷನ್ ಇದೆಯಪ್ಪ ಅಂದ್ರೆ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಇದೆಯಾ? ಇದೆ. ಇಲ್ಲಿ ನೋಡಿ, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಇದೆ. ಎರಡನೇದು ಫಾರೆಸ್ಟ್ ಅಂಡ್ ಎಕಲಾಜಿ ಇದೆಯಾ? ಇದೆ. ಅಬ್ಸರ್ವ್, ಫಾರೆಸ್ಟ್ ಅಂಡ್ ಎಕಲಾಜಿ ಇದೆ, 10% ಕೊಟ್ಟಿದ್ದೀವಿ, ಆ 10%. ನಾವು ಮೂರನೇದು ಗವರ್ನೆನ್ಸ್ ರಿಫಾರ್ಮ್ಸ್ ಇದೆಯಾ? ಗವರ್ನೆನ್ಸ್ ರಿಫಾರ್ಮ್ಸ್, ಸ್ಟೇಬಲ್ ಗವರ್ಮೆಂಟ್ ಇಲ್ಲ. ನಾವು ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ ಇದೆ, ನಾವು ಗವರ್ನೆನ್ಸ್ ಕೂಡ ಇಲ್ಲ. ನಾವು ಈಗ ನೋಡೋದಾದ್ರೆ ಎಷ್ಟು ಮಾತ್ರ ಸರಿಗಿದೆಯಪ್ಪ ಅಂದ್ರೆ ಓನ್ಲಿ 3 ಆರ್ ಕರೆಕ್ಟ್. ಓನ್ಲಿ 3 ಆರ್ ಕರೆಕ್ಟ್ ಅಂತ ಮಾತಾಡ್ತೀನಿ, ನೆನಪಿಟ್ಕೊಳ್ಳಿ. ನಾವು 16ನೇ ಫೈನಾನ್ಸ್ ಕಮಿಷನ್ ಅಲ್ಲಿ ಯಾವ್ದನ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದೀವಪ್ಪ ಅಂತಂದ್ರೆ ಇಟ್ ಇಸ್ GDP ಕಾಂಟ್ರಿಬ್ಯೂಷನ್ ಅಂತಕ್ಕಂಥದ್ದು. ವಿ ಹ್ಯಾವ್ ಆಡೆಡ್. ಯಾವ ರೀತಿ ಆಡ್ ಮಾಡಿದೀವಿ? ಹೊಸದಾಗಿ ಆಡ್ ಮಾಡಿದೀವಿ. ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದೀವಪ್ಪ ಅಂತಂದ್ರೆ 10% ಕಾಂಟ್ರಿಬ್ಯೂಷನ್ ಟು ದ GDP ಗೆ ಅತಿ ಹೆಚ್ಚು ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾರೋ ಅವರಿಗೆ 10% ಎಕ್ಸ್ಟ್ರಾ ಇರುತ್ತೆ. 10% ಸ್ಟೇಟಸ್ ಕೊಟ್ಟಿದೀವಿ. ಅಂಡ್ ದಿಸ್ ಇಸ್ ನ್ಯೂಲಿ ಆಡೆಡ್ ಇನ್ ಆರ್ 16th ಫಿನಾನ್ಸ್ ಕಮಿಷನ್. ನಾವಿಲ್ಲಿ ಯಾವ ಪಾಪ್ಯುಲೇಷನ್ ಮಾತ್ರ ಕನ್ಸಿಡರ್ ಮಾಡ್ತಿದೀವಪ್ಪ ಅಂದ್ರೆ 2011 ಡೇಟಾ ಮಾತ್ರ, ಮತ್ತೆ ಯಾವ್ದನ್ನ ಕನ್ಸಿಡರ್ ಮಾಡ್ತಿಲ್ಲ. 1971 ಇಸ್ ನಾಟ್ ಟೇಕನ್ ಇನ್ ಟು ಕನ್ಸಿಡರೇಷನ್. ಅದಾದ್ಮೇಲೆ ಯಾವ್ದನ್ನ ರಿಮೂವ್ ಮಾಡಿದ್ವಿ ಅಂತಂದ್ರೆ ವಿ ಹ್ಯಾವ್ ರಿಮೂವ್ಡ್ ಟ್ಯಾಕ್ಸ್ ಎಫರ್ಟ್ ರಿಮೂವ್ ಮಾಡಿದ್ವಿ. ಅದಾದ್ಮೇಲೆ ಯಾವ್ದಾವ್ದು ಫಾಲೋ ಮಾಡ್ತಾ ಇದೀವಿ ಅಂದ್ರೆ ಇನ್ಕಮ್ ಡಿಸ್ಟೆನ್ಸ್ ಫಾಲೋ ಮಾಡ್ತಾ ಇದೀವಿ. ಇನ್ಕಮ್ ಡಿಸ್ಟೆನ್ಸ್ ವಿ ಆರ್ ಫಾಲೋ ಬೈ. ಬಟ್ ಇದರ ಪರ್ಸೆಂಟೇಜ್ ಎಷ್ಟಪ್ಪ ಅಂತಂದ್ರೆ 42.5% ಅಂತ ಕರೀತೀವಿ. 42.5% ಅನ್ನ ಇನ್ಕಮ್ ಡಿಸ್ಟೆನ್ಸ್ ಕೊಡ್ತಾ ಇದೀವಿ. ಇಷ್ಟು ರಿಲೇಟೆಡ್ ಟು ಆರ್ ಫೈನಾನ್ಸ್ ಕಮಿಷನ್ ಆರ್ ರಿಲೇಟೆಡ್ ಟು ಆರ್ 16th ಫಿನಾನ್ಸ್ ಕಮಿಷನ್ ಅಂತ ಕರೀತೀವಿ. 16th ಫಿನಾನ್ಸ್ ಕಮಿಷನ್ ಇದು ನೋಡಿ. ಎಸ್ ಪಾಪ್ಯುಲೇಷನ್ ವೇಣುಗೋಪಾಲ್ ಯಾಕೆ ಅಂತಂದ್ರೆ ಇಲ್ಲಿ ಪಾಪ್ಯುಲೇಷನ್ ಸಪರೇಟ್ ಆಗಿದೆ, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅನ್ನೋದು ಕೂಡ ಸಪರೇಟ್ ಆಗಿದೆ. ಆಗ ಅದನ್ನ ಬಿಡ್ಬೇಕಂದ್ರೆ ಇಲ್ಲ, ಬಿಕಾಸ್ ಪಾಪ್ಯುಲೇಷನ್ ಇಸ್ ಡಿಫ್ರೆಂಟ್, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಇಸ್ ಡಿಫ್ರೆಂಟ್. ಎಸ್ 16ನೇ ಫಿನಾನ್ಸ್ ಕಮಿಷನ್ ಹೇಳಿ ಅಂದ್ರೆ ಡಿಸ್ಕಸ್ಡ್. ಇಟ್ ಇಸ್ 16ನೇ ಫಿನಾನ್ಸ್ ಕಮಿಷನ್ ಅಂತಕ್ಕಂಥದ್ದು ಮೊದಲು ಗೊತ್ತಿರಲಿ. ಅದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇಟ್ ಇಸ್ ಆರ್ಟಿಕಲ್ 280 ಮೂಲಕ. ಯಾರು ಸ್ಥಾಪನೆ ಮಾಡ್ತಾರೋ ಪ್ರೆಸಿಡೆಂಟ್ ಸ್ಥಾಪನೆ ಮಾಡ್ತಾರೆ. ನಾರ್ಮಲ್ ಆಗಿ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಅಂದ್ರೆ 1+4. ನಾರ್ಮಲ್ ಇಟ್ ವಿಲ್ ಬಿ 1 ಇಸ್ ಚೇರ್ಮನ್, 4 ಮೆಂಬರ್ಸ್ ಇರ್ತಾರೆ. ನಾನು ಆಲ್ರೆಡಿ ಹೇಳಿದೆ ಯಾರಿದ್ರಪ್ಪ ಅಂದ್ರೆ ಇಟ್ ಇಸ್ ಮೇಜರ್ 16th ಫಿನಾನ್ಸ್ ಕಮಿಷನ್ ಹೆಡ್ ಬೈ ಅರವಿಂದ್ ಪನಗಾರಿಯಾ. ಅಲ್ಲಿ ಮೆಂಬರ್ಸ್ ಯಾರಿದ್ದಾರೆ ಅಂದ್ರೆ ಮೇಜರ್ ಆಗಿ ಆನಿ ಜಾರ್ಜ್ ಮ್ಯಾಥ್ಯೂ, ಮನೋಜ್ ಪಾಂಡಾ, ಋತಿಕ್ ರಂಜನ್ ಪಾಂಡೆ, ಫಾಲೋಡ್ ಬೈ ವಿ ಕಾಲ್ ಇಟ್ ಆಸ್ ದ ನಿರಂಜನ್ ರಾಜ್ಯಾಧ್ಯಕ್ಷ ಆಲ್ ದಿಸ್. ಅದಾದ್ಮೇಲೆ ಸರ್ ಈಗ ಮೇಜರ್ ಆಗಿ ನೋಡ್ತಕ್ಕಂಥದ್ದು ನಾವು ಈ ಒಂದು ಫಿನಾನ್ಸ್ ಕಮಿಷನ್ ಅಂತಕ್ಕಂಥದ್ದು ಸಂವಿಧಾನದ ಬಾಡಿನ ಸಂಸ್ಥೆ ಅಂದ್ರೆ ಹೌದು, ಅಂಡರ್ ಆರ್ಟಿಕಲ್ 280. ಬಟ್ ಇದು ಪರ್ಮನೆಂಟ್ ಅಂದ್ರೆ ಅಲ್ಲ. ನಾವು ಇದು ಕೆಲಸ ರಿಪೋರ್ಟ್ ಕೊಡೋವರೆಗೂ ಜಾರಿಗಿರುತ್ತೆ, ಅದಾದ್ಮೇಲೆ ಆಟೋಮೆಟಿಕ್ ಏನಾಗುತ್ತೆ ಡಿಸಾಲ್ವ್ ಆಗುತ್ತೆ. ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ 2023ರಲ್ಲಿ. ಬಟ್ ಎಲ್ಲಿವರೆಗೂ ಜಾರಿಗಿತ್ತಪ್ಪ ಅಂದ್ರೆ 2025ರವರೆಗೆ ರೆಕಮೆಂಡ್ ಮಾಡಿದ್ರು. ಬಟ್ ನವೆಂಬರ್ ರೆಕಮೆಂಡ್ ಮಾಡಿದ ತಕ್ಷಣ ಆಟೋಮ್ಯಾಟಿಕಲಿ ದಿಸ್ ಬಾಡಿ ಡಿಸಾಲ್ವ್ಡ್ ಅಂಡ್ ಈ ರಿಪೋರ್ಟ್ ಅನ್ನ ಎಲ್ಲಿ ಕಳ್ಸಿದ್ವಿ ಅಂದ್ರೆ ಪಾರ್ಲಿಮೆಂಟ್ ಕಳ್ಸಿದ್ವಿ. ಬಟ್ ಈ ಒಂದು 16ನೇ ಫೈನಾನ್ಸ್ ಕಮಿಷನ್ ಜಾರಿಗೆ ಬರ್ತಕ್ಕಂಥದ್ದು ಯಾವಾಗಿಂದ? ಜಾರಿಗೆ ಬರ್ತಕ್ಕಂಥದ್ದು April 1, 2026ರಿಂದ March 31, 2031ರಿಂದ ಜಾರಿಗೆ ಬರುತ್ತೆ. ಗೊತ್ತಿರಲಿ. ಅಪ್ ಟಿಲ್ ಇಟ್ ಇಸ್ 2031 ಫಾರ್ ಅ ಪೀರಿಯಡ್ ಆಫ್ 5 years. But it can be for 5 years or it can be for 6 years. It is decided by ಯಾರು ಅಂದ್ರೆ ಪ್ರೆಸಿಡೆಂಟ್ ಡಿಸೈಡ್ ಮಾಡ್ತಾರೆ. ನೆನಪಿರಲಿ. ಇಷ್ಟು ರಿಲೇಟೆಡ್ ಟು ಆರ್ 16ನೇ ಫೈನಾನ್ಸ್ ಕಮಿಷನ್ ಬಗ್ಗೆ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ನಾವು ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಇಂಡೈರೆಕ್ಟ್ ಟ್ರಾನ್ಸ್ಫರ್ಸ್ ಅಂತ ಕರೀತೀವಿ. ದ ನೆಕ್ಸ್ಟ್ ಟಾಪಿಕ್ ವಿ ಕಾಲ್ ಇಟ್ ಆಸ್ ಇಂಡೈರೆಕ್ಟ್ ಟ್ರಾನ್ಸ್ಫರ್. ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತಿಲ್ಲ, ಇಂಡೈರೆಕ್ಟ್ ಟ್ರಾನ್ಸ್ಫರ್ಸ್ ಯಾವ್ದು ಅಂತ ಕೇಳ್ತೀವಿ. ಬಟ್ ಈಗ ನೀವೇ ನೋಡಿ, ಅಂಡ್ ಇಂಡಿಯನ್ ಕಂಪನಿ ಇನ್ವೆಸ್ಟಿಂಗ್ ಇನ್ ಅಲ್ಲಿ ಇಂಡಿಯನ್ ಕಂಪನಿ ಅಂತಕ್ಕಂಥದ್ದು ಇನ್ವೆಸ್ಟಿಂಗ್ ಇನ್ ವಿ ಕಾಲ್ ಇಟ್ ಆಸ್ ಇನ್ವೆಸ್ಟಿಂಗ್ ಇನ್ ಅ ಫಾರಿನ್ ಎಂಟರ್ಪ್ರೈಸ್ ಅಂಡ್ ಪೇಯಿಂಗ್ ಟ್ಯಾಕ್ಸಸ್ ಟು ಫಾರಿನ್ ಕಂಟ್ರಿ ಆನ್ ದ ಪ್ರಾಫಿಟ್ಸ್ ಅರೈಸಿಂಗ್ ಔಟ್ ಆಫ್ ಇಟ್ ಇನ್ವೆಸ್ಟ್ಮೆಂಟ್. ಇದನ್ನೇನಂತ ಕರಿತೀವಪ್ಪ ಅಂತಂದ್ರೆ FDI ಅಂತ ಕರಿತೀವಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ನೆನ್ಪಿಟ್ಕೊಳ್ಳಿ, ಇಂಡಿಯನ್ ಕಂಪನಿ ಇನ್ವೆಸ್ಟಿಂಗ್ ಇನ್ ಫಾರಿನ್ ಕಂಪನಿ ಇನ್ವೆಸ್ಟ್ ಮಾಡಿದ್ರೆ ಅದನ್ನ FDI. ಅದೇ ಇಟ್ ಇಸ್ ಶೇರ್ಸ್ ಇನ್ವೆಸ್ಟ್ ಮಾಡಿದ್ರೆ FII ಅಂತ ಕರಿತೀವಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ
ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದನ್ನ ಎಫ್ ಡಿ ಐ ಅಂತ ಕರಿತೀವಿ. ಅದೇ ನಮ್ಮ ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿದ್ರೆ ಅದನ್ನ ವಿ ಕಾಲ್ ಇಟ್ ಆಸ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅಥವಾ ಅಥವಾ ಇನ್ವೆಸ್ಟ್ಮೆಂಟ್ ಸೈಜ್ ಅಂತಕ್ಕಂಥದ್ದು 10% ಗಿಂತ ಕಡಿಮೆ ಇದ್ರೆ ಅಂತ ಕರಿತೀವಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್. ಅದೇ 10% ಗಿಂತ ಜಾಸ್ತಿ ಇದ್ರೆ ಎಫ್ ಡಿ ಐ. ಇದು ಹೊಸ ಡೆಫಿನೇಷನ್ ಗೊತ್ತಿರಲಿ. ನಾವು ಎರಡನೇದು ಫಾರಿನ್ ಕಂಪನಿ ಇನ್ವೆಸ್ಟಿಂಗ್ ಇನ್ ಇಂಡಿಯಾ ಅಂಡ್ ಪೇಯಿಂಗ್ ಟ್ಯಾಕ್ಸಸ್ ಅಂದ್ರೆ ಮತ್ತೆ ಏನಿದು ಎಫ್ ಡಿ ಐ. ನಾವು ಮೂರನೇದು ಇಂಡಿಯನ್ ಕಂಪನಿ ಪರ್ಚೇಸಿಂಗ್ ಟ್ಯಾಂಜಬಲ್ ಅಸೆಟ್ಸ್. ಟ್ಯಾಂಜಬಲ್ ಅಂದ್ರೆ ಇಟ್ ಇಸ್ ಮೇಜರ್ ಏನಪ್ಪಾ ಅಂದ್ರೆ ವಿ ಕ್ಯಾನ್ ಟಚ್ ಇಟ್. Tangible assets in foreign company and sells and assets after their value increases and transfer the proceeds to India ಅಂದ್ರೆ ಮತ್ತೆ ಎಫ್ ಡಿ ಐ. ಎಲ್ಲ ಡೈರೆಕ್ಟೆಡ್. ಆಲ್ ದಿಸ್ ಕಮ್ಸ್ ಅಂಡರ್ ಡೈರೆಕ್ಟೆಡ್ ಟ್ರಾನ್ಸ್ಫರ್ಸ್. ಬಟ್ ಕೊನೆಯದ್ ನೋಡಿ, ಆ ಫಾರಿನ್ ಕಂಪನಿ ಟ್ರಾನ್ಸ್ಫರ್ಸ್ shares and such shares derive their substantial value from assets located in India ಅಂದ್ರೆ ಇದೇನಾಗತ್ತೆ indirect transfers. ಇಟ್ಸ್ ನಾಟ್ ಡೈರೆಕ್ಟ್ ಅಂಡ್ ಟ್ರಾನ್ಸ್ಫರ್ ಮಾಡ್ತಿಲ್ಲ, ರಾದರ್ ಇಂಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಅದನ್ನ ವಿ ಕಾಲ್ ಇಟ್ ಆಸ್ ಇಂಡೈರೆಕ್ಟ್ ಟ್ರಾನ್ಸ್ಫರ್ಸ್. ಬಟ್ ಇಲ್ಲಿ ನೋಡ್ಬೇಕಾಗಿರ್ತಕ್ಕಂತ ವಿಚಾರಗಳೇನಪ್ಪಾ ಅಂತಂದ್ರೆ ಒಂದ್ ಸ್ವಲ್ಪ ಎಫ್ ಡಿ ಐ ಬಗ್ಗೆ ಗೊತ್ತಿರ್ಬೇಕು. ನಮ್ಮ ಭಾರತಕ್ಕೆ ಅತಿ ಹೆಚ್ಚು ಎಫ್ ಡಿ ಐ ಅಂತಕ್ಕಂಥದ್ದು ಎಲ್ಲಿಂದ ಎಫ್ ಡಿ ಐ ಬರುತ್ತೆ? ಹೈಯೆಸ್ಟ್ ಅಮೌಂಟ್ ಆಫ್ ಎಫ್ ಡಿ ಐ ಇಸ್ ಕಮಿಂಗ್ ಫ್ರಮ್ ಎಲ್ಲಿಂದ? ಇಟ್ ಇಸ್ ಸಿಂಗಾಪುರ್. ನೆನಪಿಟ್ಕೊಳ್ಳಿ, ಇಟ್ ಇಸ್ 7th consecutive time ಅಂದ್ರೆ ಕಂಟಿನ್ಯೂಸ್ ಆಗಿ 7 ವರ್ಷಗಳ ಕಾಲ ನಮ್ಗೆ ಅತಿ ಹೆಚ್ಚು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ತಕ್ಕಂಥದ್ದು ಯಾವ ಕಂಟ್ರಿಯಿಂದ? ಸಿಂಗಾಪುರ್. ಎರಡನೇದು ಯಾವ್ದಪ್ಪ ಅಂತಂದ್ರೆ ಮಾರಿಷಸ್. ಮೂರನೇದು ಅಮೆರಿಕಾ ಅಂತ ಕರೀತೀವಿ. ನಾವ್ ಯಾವ ರಾಜ್ಯಗಳಿಗೆ ಬರ್ತದ ಅತಿ ಹೆಚ್ಚು ರಾಜ್ಯಗಳಿಗೆ ಬರ್ತಕ್ಕಂಥ ಎಫ್ ಡಿ ಐ ಯಾವ ರಾಜ್ಯನಪ್ಪ ಅಂತಂದ್ರೆ ಮಹಾರಾಷ್ಟ್ರಕ್ಕೆ ಅತಿ ಹೆಚ್ಚು ಎಫ್ ಡಿ ಐ ಬರುತ್ತೆ. ಇನ್ ಅಂಡ್ ಅರೌಂಡ್ 37%, 33 to 37% ಬರ್ತಕ್ಕಂಥದ್ದು ಯಾವ ಕಂಟ್ರಿಗೆ? ಮೇಜರ್ ಆಗಿ ಇಂಡಿಯಾಗೆ ಇಟ್ ಇಸ್ ಮಹಾರಾಷ್ಟ್ರ ಅಂಡ್ ಫಾಲೋಡ್ ಬೈ ಕರ್ನಾಟಕ ಅಂತ ಕರೀತಾರೆ. ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕ, ಮೇಜರ್ ನಮ್ಮ ಬೆಂಗಳೂರು. ನಾವು ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಮಹಾರಾಷ್ಟ್ರ ಅಂತ ಕರೀತೀವಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಫ್ ಡಿ ಐ ಅಂದ್ರೆ ಏನು ಅಂತಂದ್ರೆ ಇಟ್ ಇಸ್ ಇನ್ವೆಸ್ಟಿಂಗ್ ಇನ್ ಅ ಕಂಪನಿ, ಫಾರಿನ್ ಕಂಪನಿ, ಅಂಡ್ ಅಸೆಟ್ ವ್ಯಾಲ್ಯೂ ಏನಿರಬೇಕು more than 10% ಶೇರ್ಸ್ ಇದ್ರೆ ಅದನ್ನ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರೀತೀವಿ. ಇಲ್ಲಿ ನೋಡಿ, ಫಾರಿನ್ ಕಂಪನಿ ಟ್ರಾನ್ಸ್ಫರಿಂಗ್ ಶೇರ್ಸ್ ಅಂಡ್ ಸಚ್ ಶೇರ್ಸ್ ಡಿರೈವ್ ದೇರ್ ಸಬ್ಸ್ಟಾನ್ಷಿಯಲ್ ವ್ಯಾಲ್ಯೂ ಫ್ರಮ್ ಎಲ್ಲಿಂದ? ಅಸೆಟ್ಸ್ ಲೊಕೇಟೆಡ್ ಇನ್ ಇಂಡಿಯಾ. ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತಿಲ್ಲ, ರಾದರ್ ದ ವ್ಯಾಲ್ಯೂ ಇಸ್ ಬೀನ್ ಡಿರೈವ್ಡ್ ಇಂಡೈರೆಕ್ಟ್ಲಿ. ಅಂಡ್ ಇದಕ್ಕೆ ಆನ್ಸರ್ ಏನಾಗತ್ತೆ ಅಂದ್ರೆ ಇಟ್ ಇಸ್ ಆಪ್ಷನ್ ಡಿ. ಈ ಮಿಕ್ಕಿರ್ತಕ್ಕಂಥ ಆಪ್ಷನ್ ಎ, ಬಿ ಅಂಡ್ ಸಿ ಅಂತಕ್ಕಂಥದ್ದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಡೈರೆಕ್ಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ, ಅಥವಾ ಏನಂತ ಕರಿತೀವಿ? ಎಫ್ ಡಿ ಐ ಅಂತ ಕರಿತೀವಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇದು ನಮ್ಮ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ. ನೆಕ್ಸ್ಟ್ ಒನ್ ಗೊತ್ತಿರಲಿ, ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್ ರಿಲೇಟೆಡ್ ಟು ಬ್ಲಾಕ್ ಮನಿಗೆ ಸಂಬಂಧಪಟ್ಟ. ನಾವೀಗ ಬ್ಲಾಕ್ ಮನಿ ಅಂದ್ರೆ ಏನು? ನಾವು ಬ್ಲಾಕ್ ಮನಿ ಅಂದ್ರೆ ಮನಿ ಬ್ಲಾಕ್ ಆಗಿರತ್ತಾ? ಅದು ವಾಟ್ ಇಸ್ ಬ್ಲಾಕ್ ಮನಿ? ನಾವು ಬ್ಲಾಕ್ ಮನಿ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಟ್ಯಾಕ್ಸ್ ಪೇ ಮಾಡದೇ ಇರ್ತಕ್ಕಂಥ ಮನಿಯನ್ನೇನಂತ ಕರಿತೀವಿ? ಬ್ಲಾಕ್ ಮನಿ ಅಂತ ಕರಿತೀವಿ. ನಾವು ಆ ಮನಿ ವಿಚ್ ಆಸ್ ನಾಟ್ ಪೇಡ್ ಟ್ಯಾಕ್ಸಸ್ ಅದನ್ನೇನಂತ ಕರಿತೀವಪ್ಪ ಅಂದ್ರೆ ಬ್ಲಾಕ್ ಮನಿ. ಅಂಡ್ ದ ರೆವೆನ್ಯೂ ಜನರೇಟೆಡ್ ಫ್ರಮ್ ಯಾವ ಮ್ಯಾನರ್? ಇಲ್ಲಿಗಲ್ ರೂಟ್ ಅಲ್ಲಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಬ್ಲಾಕ್ ಮನಿ ಅಂತ ಕರಿತೀವಿ. ಬಿ ಕಾಶಸ್ ಹಿಯರ್. ವಾಟ್ ಇಸ್ ಬ್ಲಾಕ್ ಮನಿ? ಬ್ಲಾಕ್ ಮನಿ ಅಂದ್ರೆ ಏನಪ್ಪಾ ಅಂತಂದ್ರೆ ಟ್ಯಾಕ್ಸಸ್ ಪೇ ಮಾಡಿಲ್ಲ, ಅದರ ಜೊತೆಗೆ ಇಟ್ ಇಸ್ ಮನಿ ಹ್ಯಾಸ್ ಬೀನ್ ಜನರೇಟೆಡ್ ಇನ್ ಅನ್ ಇಲ್ಲಿಗಲ್ ಮ್ಯಾನರ್. ಮನಿ ಲಾಂಡ್ರಿಂಗ್ ಮೂಲಕ ಜನರೇಟ್ ಆದ್ರೆ ಅದೇನಂತ ಕರಿತೀವಿ? ಬ್ಲಾಕ್ ಮನಿ ಅಂತ ಕರಿತೀವಿ. ಓಕೆನಾ? ನಾವು ಈ ಬ್ಲಾಕ್ ಮನಿಯಿಂದ ನಮ್ಮ ದೇಶಕ್ಕೆ ಯಾವ ರೀತಿ ತೊಂದರೆಗಳಾಗ್ತವೆ? ವಿಚ್ ಒನ್ ದ ಫಾಲೋವಿಂಗ್ ಎಫೆಕ್ಟ್ಸ್ ಆಫ್ ದ ಕ್ರಿಯೇಷನ್ ಆಫ್ ಬ್ಲಾಕ್ ಮನಿ ಇನ್ ಇಂಡಿಯಾ has been the main cause of worry to the government of India? ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾಗೆ ಯಾವ ರೀತಿ ಅನಾನುಕೂಲಗಳಾಗ್ತವೆ ಬ್ಲಾಕ್ ಮನಿ ಇಂದ? ಮೊದಲನೇದು, ಡೈವರ್ಷನ್ ಆಫ್ ರಿಸೋರ್ಸಸ್ ಟು ಪರ್ಚೇಸ್ ಆಫ್ ರಿಯಲ್ ಎಸ್ಟೇಟ್
ಅಂಡ್ ಇನ್ವೆಸ್ಟ್ಮೆಂಟ್ ಇನ್ ಲಕ್ಸುರಿ ಹೌಸಿಂಗ್ ಕರೆಕ್ಟ್ ಮಾಡ್ತಾರೆ ಅವರು. ರಿಯಲ್ ಎಸ್ಟೇಟ್ ಅಲ್ಲಿ ಅತಿ ಹೆಚ್ಚು ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ರಿಯಲ್ ಎಸ್ಟೇಟ್ ಗೆ ದುಡ್ಡು ಬರ್ತಕ್ಕಂಥದ್ದು ಬ್ಲಾಕ್ ಮನಿ ಕರೆಕ್ಟ್ ಇದೆ. ಬಟ್ ಇಲ್ಲಿ ಕೇಳ್ತಿರ್ತಕ್ಕಂಥದ್ದು ಎಫೆಕ್ಟ್ ಫಾರ್ ಇಂಡಿಯಾ. ನೋಡೋಣ ಮೇನ್ ಎಫೆಕ್ಟ್ ಯಾವುದು ಅಂತ. ಇನ್ವೆಸ್ಟ್ಮೆಂಟ್ ಇನ್ ಅನ್ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ಅಂಡ್ ಪರ್ಚೇಸ್ ಆಫ್ ಪ್ರೆಷಸ್ ಸ್ಟೋನ್ಸ್ ಜ್ಯುವೆಲರಿ ಅಂಡ್ ಗೋಲ್ಡ್ ಇದು ಕರೆಕ್ಟ್ ಇದೆ. ಮೂರನೇದು ಲಾರ್ಜ್ ಡೊನೇಷನ್ಸ್ ಟು ವಿ ಕಾಲ್ ಇಟ್ ಆಸ್ ಲಾರ್ಜ್ ಡೊನೇಷನ್ ಎಲ್ಲಿಗೆ ಲಾರ್ಜ್ ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟೀಸ್ ಕರೆಕ್ಟ್ ಇದು ಆಗ್ತವೆ. ಅಂಡ್ ಗ್ರೋತ್ ಆಫ್ ರೀಜನಲಿಸಮ್ ಕರೆಕ್ಟ್ ಇದು ಕರೆಕ್ಟ್ ಇದೆ. ಬಟ್ ನಾಲ್ಕನೇದು ಲಾಸ್ ಆಫ್ ರೆವೆನ್ಯೂ ಟು ದ ಸ್ಟೇಟ್ ಎಕ್ಸ್ಚೇಕರ್ ಡ್ಯೂ ಟು ಟ್ಯಾಕ್ಸ್ ಎವೇಷನ್. ನಾವ್ ಇಲ್ಲಿ ಎಲ್ಲಾ ಕರೆಕ್ಟ್ ಇದಾವೆ. ಬಟ್ ಇದ್ರ ನಾಲ್ಕರಲ್ಲಿ ಯಾವುದು ಮೋಸ್ಟ್ ಅಪ್ರಾಪ್ರಿಯೇಟ್ ಅಂದ್ರೆ ಪರ್ಫೆಕ್ಟ್ ಇಟ್ ಇಸ್ ಡಿ ಅಂತ ಕರೀತೀವಿ. ಓಕೆನಾ. ನಾವ್ ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಡಿ. ಬಟ್ ಇಷ್ಟೇ ನಿಲ್ಸಬಾರ್ದು ಇಲ್ಲಿ. ಬಟ್ ನನ್ನ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಮೊದಲನೇದು ಟ್ಯಾಕ್ಸ್ ಎವೇಷನ್ ಅಂದ್ರೆ ಏನು, ಅಂಡ್ ಸೆಕೆಂಡ್ ಒನ್ ವಿ ಕಾಲ್ ಇಟ್ ಆಸ್ ಸೆಕೆಂಡ್ ಒನ್ ಏನಿಲ್ಲಿ ಇಟ್ ಇಸ್ ಟ್ಯಾಕ್ಸ್ ಎವೇಷನ್ ಆಯ್ತು. It is tax we call it as now tax we call it as evading tax evading. And illi you should know about BPS base erosion and profit shifting. ಈ ಮೂರ್ ಬಗ್ಗೆ ಡಿಫರೆನ್ಸ್ ಏನಪ್ಪಾ ನಾವು ಮೇಜರ್ ಆಗಿ ಮೊದಲನೇದು it is the first one we need to know about tax evasion. Tax evasion ಅಂದ್ರೆ ಏನಪ್ಪಾ ಅಂತಂದ್ರೆ it is now illegal ಆಗಿ ಗೊತ್ತಿರಬೇಕಿಲ್ಲಿ ನಾವು illegal ಆಗಿ it is the ಮನಿಯನ್ನ ಜನರೇಟ್ ಮಾಡಿ it is they are transferring it to some other country ಅದೇನಂತ ಕರಿತೀವಿ ಟ್ಯಾಕ್ಸ್ ಎವೇಷನ್ and we are shifting it to ಯಾವ ಕಂಟ್ರಿಗೆ shifting it to outside country. Be cautious here. It is to outside country ಅದೇನಂತ ಕರಿತೀವಪ್ಪ ಅಂದ್ರೆ ಬೇಸ್ ಎರೋಷನ್ ಪ್ರಾಫಿಟ್ ಅನ್ನ ಶಿಫ್ಟ್ ಮಾಡ್ತಾ ಇದೀವಿ. ಅಂಡ್ ದಿಸ್ ವಿ ಕಾಲ್ ಇಟ್ ಆಸ್ ಟ್ಯಾಕ್ಸ್ ಎವೇಷನ್. ಆನ್ಲೈನ್ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇದನ್ನ ಟ್ಯಾಕ್ಸ್ ಎವೇಷನ್ ಅಂತ ಕರಿತೀವಿ. ಅಂಡ್ ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಇಟ್ ಇಸ್ ಟ್ಯಾಕ್ಸ್ ಎವೇಡಿಂಗ್. ನಾವು ಟ್ಯಾಕ್ಸ್ ಎವೇಡಿಂಗ್ ಅಂದ್ರೆ ದ ಪರ್ಸನ್ ಹೂ ಇಸ್ ಎವೇಡಿಂಗ್ ಇಟ್ or the institution who is evading it. The person who is evading it or institution who is evading it ಅದೇನಂತ ಕರಿತೀವಿ ಟ್ಯಾಕ್ಸ್ ಎವೇಷನ್ ಅಂತ. ಇಲ್ಲಿ ಗೊತ್ತಿರಲಿ ಟ್ಯಾಕ್ಸ್ ಎವೇಷನ್ ಫಸ್ಟ್ ಒನ್. ಎರಡನೇದು ಲಾರ್ಜ್ ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟೀಸ್. ನಾವ್ ಯಾವ ರೀತಿ ಪೊಲಿಟಿಕಲ್ ಪಾರ್ಟೀಸ್ಗೆ ಹಣವನ್ನ ಕೊಡ್ತೀವಪ್ಪ ಅಂತಂದ್ರೆ ಮೇಜರ್ಲಿ ವಯಾ ಅ ಬಾಂಡ್ ಕಾಲ್ಡ್ ಆಸ್ ಯಾವ ಬಾಂಡ್ ಇದು ಎಲೆಕ್ಟೋರಲ್ ಬಾಂಡ್ಸ್. ನೆನಪಿರಲಿ ಎಲೆಕ್ಟೋರಲ್ ಬಾಂಡ್ಸ್ ಮೂಲಕ the illegal money is being given to we call it as the different political parties. ಎರಡನೇದು. ಅಂಡ್ ಮೂರನೇದು ನಾವು ಗೋಲ್ಡ್ ಸಂಬಂಧಪಟ್ಟಂಗೆ ಒಂದು ಹೊಸ ಸ್ಕೀಮ್ ಅನ್ನ ತಂದ್ವಿ. ಆ ಹೊಸ ಸ್ಕೀಮ್ ಏನಪ್ಪಾ ಅಂತಂದ್ರೆ ಗೋಲ್ಡ್ ಸಾವರಿನ್ ಬಾಂಡ್ ಸ್ಕೀಮ್ ಅಂತ ಕರಿತೀವಿ. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಿಂತ ಈ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ಯಾಕಪ್ಪ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಯಾಕೆ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ವಿ ಆರ್ ಇಂಪೋರ್ಟಿಂಗ್ ಹ್ಯೂಜ್ ಅಮೌಂಟ್ ಆಫ್ ಗೋಲ್ಡ್ ಫ್ರಮ್ ಅಬ್ರಾಡ್. ಅಂಡ್ ಗೋಲ್ಡ್ ಅನ್ನ ಇಂಪೋರ್ಟ್ ಮಾಡ್ಕೊಂಡು ವಿ ಆರ್ ಸ್ಟೋರಿಂಗ್ ಇಟ್ ಆಸ್ ಬ್ಲಾಕ್ ಮನಿಯಾಗಿ ಸ್ಟೋರ್ ಮಾಡ್ತೀವಿ. ಅದರ ಬದಲು ಇಟ್ ಇಸ್ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಸೊ ದಟ್ ಯು ವಿಲ್ ಜನರೇಟ್ ದ ರೆವೆನ್ಯೂ ಆಲ್ಸೋ ಅಂತ ಗೋಲ್ಡ್ ಸಾವರಿನ್ ಬಾಂಡ್ ಸ್ಕೀಮ್ ಅನ್ನ ಕೂಡ ಲಾಂಚ್ ಮಾಡಿ. ಅದರ ಜೊತೆಗೆ ರೀಸೆಂಟ್ ಆಗಿ ನೋಡೋದಾದ್ರೆ ನಾವು in Andhra Pradesh we have established India's first private gold mining. It is India's first private mine ಅನ್ನ ಗೋಲ್ಡ್ ಪ್ರೈವೇಟ್ ಮೈನ್ ಅನ್ನ ಲಾಂಚ್ ಮಾಡಿದ್ವಿ. ಎಲ್ಲಪ್ಪ ಲಾಂಚ್ ಮಾಡಿದ್ದು ಅಂತಂದ್ರೆ ಚೋನಾಗಿರಿ ಅಂತ ಕರಿತೀವಿ. ಇಟ್ ಇಸ್ ಎಲ್ಲಿ ಅಂತಂದ್ರೆ ಚೋನಾಗಿರಿ. we have launched in ಚೋನಾಗಿರಿ ಎಲ್ಲಿದೆಯಪ್ಪ ಅಂತಂದ್ರೆ ಆಂಧ್ರ ಪ್ರದೇಶ್. ನೆನಪಿಟ್ಕೊಳ್ಳಿ ನಾವು ಇಂಡಿಯಾಸ್ ಫಸ್ಟ್ ದ ಪ್ರೈವೇಟ್ ಗೋಲ್ಡ್ ಮೈನ್ ಹ್ಯಾಸ್ ಬೀನ್ ಲಾಂಚ್ ಇನ್ ಎಲ್ಲಿ ಅಂತಂದ್ರೆ ಚೋನಾಗಿರಿ ಅಂತ ಕರಿತೀವಿ. ಇನ್ ಚೋನಾಗಿರಿ. ಸೆಕೆಂಡ್ ಒನ್. The third major important one we call it as now real estate ಗೊತ್ತಿರೋ we have created an institution we call it as RERA ಅಂತ ಕರಿತೀವಿ.
Now RERA ಅಂದ್ರೆ Real Estate Regulatory Authority has been established now with respect to controlling of the real estate sector in India. RERA ಅಂತ ಕರೀತೀವಿ. Real Estate Regulatory Authority has been created majorly to control the real estate sector in the country as such. Okay na? ಇಷ್ಟೊಂದು ಮೇಜರ್ ಆಗಿ each and every option it should be in your tips. ಇಷ್ಟು ಗೊತ್ತು. Next. Online fast. Yes, yes. It is Jonagiri, sovereign gold bond schemes. Yes. Tax evasion ಬಗ್ಗೆ ಗೊತ್ತಿರಲಿ. See, tax management is completely legal, but tax evasion is completely illegal. Tax, it is management, and tax evasion is not same. Be cautious. Tax evasion is completely, we call it as evasion, and transferring the money, it is to abroad. It is illegal again. And only shell companies ಬಗ್ಗೆ ಕೂಡ ಗೊತ್ತಿರಬೇಕು. Shell companies, bogus companies. Okay. The next one in India, which of the following reviews the independent regulators in sectors like ಯಾವುದು? Telecommunication, insurance, and we call it as electricity. Insurance and electricity. Now, ನೆನಪಿರ್ಲಿ, ಯಾರೇ ರೆಗ್ಯುಲೇಟ್ ಮಾಡ್ತಾರಪ್ಪ ಅಂದ್ರೆ ಅಡಾಪ್ ಕಮಿಟಿ ಸೆಟ್ ಅಪ್ ಬೈ ದ ಪಾರ್ಲಿಮೆಂಟ್, ಕರೆಕ್ಟ್? ಸೆಕೆಂಡ್ ಒನ್ ಪಾರ್ಲಿಮೆಂಟರಿ ಡಿಪಾರ್ಟ್ಮೆಂಟಲ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್. ಮೂರನೇದು ಫೈನಾನ್ಸ್ ಕಮಿಷನ್ಗೂ ಅದಕ್ಕೂ ಸಂಬಂಧನೇ ಇಲ್ಲ, ಬಟ್ ಇವತ್ತು ನಾನು ನೋಡುತ್ತೀವಿ. ಅಂಡ್ ನಿನ್ನೆ ಕ್ಲಾಸಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಇಟ್ ಇಸ್ ಫೈನಾನ್ಷಿಯಲ್ ಸೆಕ್ಟರ್ ಡೆವಲಪ್ಮೆಂಟ್, ಇಟ್ ಇಸ್ ಕೌನ್ಸಿಲ್ ಆಲ್ಸೋ, FSDC ಬಗ್ಗೆ ನೋಡಿದ್ವಿ. ಇಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಕಮಿಷನ್, ಇದಕ್ಕೂ ಸಂಬಂಧ ಇಲ್ಲ. ನಾವು ರಿಲೇಟೆಡ್ ಟು ನೀತಿ ಆಯೋಗ ಕೂಡ ಸಂಬಂಧ ಇಲ್ಲ. ನಾವು ಯಾವ್ದು ಮಾತ್ರ ಸರಿ ಇದೆಯಪ್ಪ ಅಂದ್ರೆ ಓನ್ಲಿ 1 and 2 is correct. ಬಟ್ ಇಲ್ಲಿ ನಾವು ಕ್ವೆಶನ್ಸ್ ನೋಡ್ಬೇಕಾಗಿರ್ತಕ್ಕಂಥದ್ದು, ನಾವು ಫೈನಾನ್ಸ್ ಕಮಿಷನ್ ಬಗ್ಗೆ ಆಲ್ರೆಡಿ ನೋಡಿದ್ವಿ. ಅಂಡ್ ಎರಡನೇದ್ರ ಬಗ್ಗೆ ನೋಡೋದಾದ್ರೆ ನೀತಿ ಆಯೋಗ್. ನಾವು ರೀಸೆಂಟ್ ಆಗಿ ಇಟ್ ಇಸ್ ಆನ್ 1st January 2026 ವಿ ಹ್ಯಾವ್ ಸೆಲೆಬ್ರೇಟೆಡ್ ಎಷ್ಟನೇ ಆನಿವರ್ಸರಿ? 11th anniversary of ನೀತಿ ಆಯೋಗ್. We have celebrated 11th anniversary of ನೀತಿ ಆಯೋಗ್ ಅನ್ನ ಸೆಲೆಬ್ರೇಟ್ ಮಾಡಿದ್ವಿ. ಈ ಒಂದು ನೀತಿ ಆಯೋಗ ಅಂದ್ರೆ ಏನಪ್ಪಾ? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇದನ್ನ ಯಾವಾಗ ಸ್ಥಾಪನೆ ಮಾಡಿದ್ವಿ ಅಂದ್ರೆ 1st January 2015. ಮೊದಲನೇ ಜಾನ್ವರಿ 2015ರಲ್ಲಿ ನೀತಿ ಆಯೋಗನ್ನ ಸ್ಥಾಪನೆ ಮಾಡಿದ್ವಿ. By replacing which organization? By replacing Planning Commission. National Institute for Transforming India. National Institute for Transforming India. ಈ ನೀತಿ ಆಯೋಗಕ್ಕೆ ಪ್ರೈಮ್ ಮಿನಿಸ್ಟರ್ ಆರ್ ದ ಮೇಜರ್ ಆಗಿ we call it as chairman ಯಾರಾಗಿರ್ತಾರಪ್ಪ ಅಂದ್ರೆ ಪ್ರೈಮ್ ಮಿನಿಸ್ಟರ್. ದ ಎಕ್ಸ್ ಅಫಿಷಿಯಲ್ ಚೇರ್ಮನ್ ಇಸ್ ಪ್ರೈಮ್ ಮಿನಿಸ್ಟರ್. ಇದಕ್ಕೆ ವೈಸ್ ಚೇರ್ಮನ್ ಯಾರಾಗಿದ್ದಾರೆ? ವೈಸ್ ಚೇರ್ಮನ್ ಯಾರಪ್ಪ ಅಂತಂದ್ರೆ ಸುಮನ್ ಬೆರಿ ಅಂತ ಕರಿತೀವಿ. ವೈಸ್ ಚೇರ್ಮನ್ ಸುಮನ್ ಬೆರಿ. ಅಂಡ್ ಅದೇ ರೀತಿ ಸೆಕ್ರೆಟರಿ ಯಾರಾಗಿದ್ದಾರೆ? PVR ಸುಬ್ರಹ್ಮಣ್ಯನ್ ಅಂತ ಕರಿತೀವಿ. PVR ಸುಬ್ರಹ್ಮಣ್ಯನ್ ಇಸ್ ಕನ್ಸಿಡರ್ಡ್ ಟು ಬಿ ದ ಸೆಕ್ರೆಟರಿ ಆಫ್ ನೀತಿ ಆಯೋಗ್. ನಾವ್ ಈ ನೀತಿ ಆಯೋಗ್ ಕೆಲಸ ಏನಪ್ಪಾ ಅಂತಂದ್ರೆ ಆಕ್ಟಿಂಗ್ ಆಸ್ ಥಿಂಕ್ ಟ್ಯಾಂಕ್. ಅಂದ್ರೆ ನಾವು ಐಡಿಯಾಸ್ ಕೊಡ್ತಕ್ಕಂಥದ್ದು. ಯಾರ್ಯಾರಿಗೆ ಐಡಿಯಾಸ್ ಕೊಡ್ತಾರೆ? ನಾವು ಕೇಂದ್ರ ಸರ್ಕಾರಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೂ ಕೂಡ ದೇ ಪ್ರೊವೈಡ್ ಥಿಂಕ್ ಟ್ಯಾಂಕ್ ಟು ವಿ ಕಾಲ್ ಇಟ್ ಆಸ್ ಸೆಂಟ್ರಲ್ ಗವರ್ಮೆಂಟ್ ಆಸ್ ವೆಲ್ ಆಸ್ ಸ್ಟೇಟ್ ಗವರ್ಮೆಂಟ್ ನವರಿಗೆ ಏನ್ ಕೊಡ್ತಾರಪ್ಪ ಅಂದ್ರೆ ದೇ ಪ್ರೊವೈಡ್ ಐಡಿಯಾಸ್, ಇನ್ನೋವೇಟಿವ್ ಐಡಿಯಾಸ್, ದಟ್ ವಿ ಕಾಲ್ ಇಟ್ ಆಸ್ ನೀತಿ ಆಯೋಗ್. ಮೊದಲು ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಈ ಪಾರ್ಲಿಮೆಂಟರಿ ಕಮಿಟೀಸ್ ಬಗ್ಗೆ ನೋಡೋದಾದ್ರೆ ಈ ಪಾರ್ಲಿಮೆಂಟರಿ ಕಮಿಟೀಸ್ ಅನ್ನ ಏನಂತ ಕರಿತೀವಿ? ಮಿನಿ ಪಾರ್ಲಿಮೆಂಟ್ ಅಂತ ಕರಿತೀವಿ. ಪಾರ್ಲಿಮೆಂಟರಿ ಕಮಿಟೀಸ್ ಆರ್ ಕಾಲ್ಡ್ ಆಸ್ ಮಿನಿ ಪಾರ್ಲಿಮೆಂಟ್. ನಾವ್ ಈ ಮಿನಿ ಪಾರ್ಲಿಮೆಂಟ್ ಅಂತಕ್ಕಂಥದ್ದು ಎಷ್ಟು ಸ್ಟ್ಯಾಂಡಿಂಗ್ ಕಮಿಟೀಸ್ ಇದಾವೆ, ಎಷ್ಟು ಅಡಾಕ್ ಇದಾವೆ? 24 ಸ್ಟ್ಯಾಂಡಿಂಗ್ ಕಮಿಟೀಸ್ ಇದಾವೆ. ಸ್ಟ್ಯಾಂಡಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಪರ್ಮನೆಂಟ್ ಕಮಿಟೀಸ್, ಅಡಾಕ್ ಕಮಿಟೀಸ್ ಎನ್ ನಂಬರ್ ಇದಾವೆ. It is a demand ಬಂದಂಗೆ they'll be establishing this. They will be establishing this ad hoc committees in a temporary game. It is standing committees ಅಂದ್ರೆ permanent in nature. ನಾವು ಈ ಒಂದು ad hoc committees ಅಲ್ಲಿ it will be n number of things. ಬಟ್ ಈಗ ಮೇಜರ್ ನೋಡ್ತಕ್ಕಂಥದ್ದು ನೋಡೋದಾದ್ರೆ ನಮಗೆ it is
ದ ಪರ್ಮನೆಂಟ್ ಕಮಿಟೀಸ್ ಅಲ್ಲಿ ನಮಗೆ ಮೇಜರ್ ಆಗಿ 2 ಕಮಿಟೀಸ್ ಬಗ್ಗೆ ಗೊತ್ತಿರಬೇಕು. ಒನ್ ವಿ ಕಾಲ್ ಇಟ್ ಅದೇನಂತ ಕರಿತೀವಿ, ಪ್ಯಾಕ್ಟ್ ಅಂತ ಕರಿತೀವಿ. ಅಂಡ್ ಎರಡನೇದು ವಿ ಕಾಲ್ ಇಟ್ ಆಸ್ ಎಸ್ಟಿಮೇಟ್ಸ್ ಕಮಿಟಿ ಅಂತ ಕರಿತೀವಿ. ನೆನಪಿರ್ಲಿ, ಇವೆರಡರ ಬಗ್ಗೆ ಹಲವಾರು ಬಾರಿ ಕ್ವೆಶನ್ ಕೇಳಿದಾರೆ. ನಾವು ವಿಚ್ ಇಸ್ ದ ಓಲ್ಡೆಸ್ಟ್ ಪಾರ್ಲಿಮೆಂಟರಿ ಕಮಿಟಿನಪ್ಪ ಅಂದ್ರೆ ಪ್ಯಾಕ್ಟ್ ಅಂತ ಕರಿತೀವಿ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ. ಯಾವ್ದಪ್ಪ ಓಲ್ಡೆಸ್ಟ್ ಕಮಿಟಿ ಅಂದ್ರೆ, ಓಲ್ಡೆಸ್ಟ್ ಕಮಿಟಿ ಯಾವುದು? ಓಲ್ಡೆಸ್ಟ್ ಕಮಿಟಿ ಅಂತಕ್ಕಂಥದ್ದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ. ನಾವ್ ಇದನ್ನ ಯಾವಾಗಪ್ಪ ಸ್ಥಾಪನೆ ಮಾಡಿದ್ವಿ ಅಂತಂದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1990, 19ರಲ್ಲಿ ನಾವ್ ಇದು ಜಾರಿಗೆ ಬರ್ತಕ್ಕಂಥದ್ದು ಯಾವಾಗ? 1921. ಓಕೆನಾ? ಎರಡನೇದು ಗೊತ್ತಿರ್ಲಿ. ನಾವು ಮೂರನೇದು, ಈ ಪ್ಯಾಕ್ ಅಲ್ಲಿ ಎಷ್ಟು ಜನ ಮೆಂಬರ್ಸ್ ಇದಾರಪ್ಪ ಅಂತಂದ್ರೆ 22 ಜನ ಮೆಂಬರ್ಸ್ ಇದಾರೆ. ನಾವು 22ರಲ್ಲಿ 15 ಜನ ಯಾವ ಮನೆಯಿಂದ ಬರ್ತಾರೆ? ಲೋಕಸಭೆಯಿಂದ. ಅದೇ ರೀತಿ 7 ಜನ ಎಲ್ಲಿಂದ ಬರ್ತಾರಪ್ಪ ಅಂದ್ರೆ ರಾಜ್ಯಸಭೆಯಿಂದ. ನಾರ್ಮಲ್ ಆಗಿ ಈ PSC ಗೆ ಚೇರ್ಮನ್ ಯಾರಾಗಿರ್ತಾರೆ ಅಂತಂದ್ರೆ ಇಟ್ ಇಸ್ ಫ್ರಮ್ ಲೀಡರ್ ಆಫ್ ಅಪೋಸಿಷನ್ ಕಡೆಯಿಂದ. ಇಟ್ ಇಸ್ ಲೀಡರ್ ಆಫ್ ಅಪೋಸಿಷನ್ ಕಡೆಯಿಂದ, ಇಟ್ ಇಸ್ ಅಪೋಸಿಷನ್ ಪಾರ್ಟಿಯಿಂದ ನಾರ್ಮಲಿ ಇಲ್ ಬಿ ಚೇರ್ಮನ್. ಬಟ್ ಆಗ್ಲೇಬೇಕು ಅಂತ ಏನಿಲ್ಲ. ಬಟ್ ಈ ಮೆಂಬರ್ಸ್ ಗಳಿಗೆ ಟರ್ಮ್ ಎಷ್ಟಿರುತ್ತೆ? ಟರ್ಮ್ ವಿಲ್ ಬಿ 1 year. ನಾರ್ಮಲ್ ಆಗಿ ದೇ ಆರ್ ಎಲೆಕ್ಟೆಡ್ ಫಾರ್ ಅ ಪೀರಿಯಡ್ ಆಫ್ 1 year. 1 ವರ್ಷಗಳ ಕಾಲಾವಕಾಶ ಹೋಗಿರುತ್ತೆ. ಬಟ್ ಅದ್ರ ರೀಅಪಾಯಿಂಟ್ಮೆಂಟ್ ಆಗ್ಬೋದಂದ್ರೆ ಆಗ್ಬಹುದು. ಬಟ್ ಅದೇ ಮಿನಿಸ್ಟರ್ಸ್ ಮೆಂಬರ್ ಆಗ್ಬೋದಾ? ಇಲ್ಲ, ಮಿನಿಸ್ಟರ್ಸ್ ಮೆಂಬರ್ ಆಗಕ್ ಆಗಲ್ಲ. ಬಿಕಾಸ್ ಏನಕ್ಕಪ್ಪ ಅಂದ್ರೆ ಈ PSC ಅನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಯಾರನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ? ಇಟ್ ಇಸ್ ಸರ್ಕಾರಗಳನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ನಾವು ಈ PSC ಸಂಬಂಧಪಟ್ಟಂಗೆ ಗೊತ್ತಿರಲಿ, ನಾವು CAG ಇಸ್ ಕನ್ಸಿಡರ್ಡ್ ಟು ಬಿ ದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಇಸ್ ಕನ್ಸಿಡರ್ಡ್ ಬಿ ಇಲ್ಲಿ ಟ್ರೆಂಡ್ ಫಿಲಾಸಫರ್ ಅಂಡ್ ಗೈಡ್ ಅಂತ ಕರೀತೀವಿ. ಟ್ರೆಂಡ್ ಫಿಲಾಸಫರ್ ಅಂಡ್ ಗೈಡ್ ವಿತ್ ರೆಸ್ಪೆಕ್ಟ್ ಟು ಯಾವೊಂದು ಸಂಸ್ಥೆಗೆ? ಇಟ್ ಇಸ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಕರೀತೀವಿ. ಗೊತ್ತೇ? ಅದಾದ್ಮೇಲೆ ನಾವು ವಿಚ್ ಒನ್ ಇಸ್ ಲಾರ್ಜೆಸ್ಟ್ ಪಾರ್ಲಿಮೆಂಟರಿ ಕಮಿಟಿ? ಲಾರ್ಜೆಸ್ಟ್ ಪಾರ್ಲಿಮೆಂಟರಿ ಕಮಿಟಿ ಯಾವ್ದಪ್ಪ ಅಂದ್ರೆ ಎಸ್ಟಿಮೇಟ್ಸ್. ನಾವು ಎಸ್ಟಿಮೇಟ್ಸ್ ಅಲ್ಲಿ ಎಷ್ಟು ಜನ ಇರ್ತಾರಪ್ಪ ಅಂದ್ರೆ 30 ಜನ ಇರ್ತಾರೆ. ಆಲ್ ದ ಮೆಂಬರ್ಸ್ ಆರ್ ಫ್ರಮ್ ಎಲ್ಲಿಂದ? ಲೋಕಸಭಾ. ಆಲ್ ದ ಮೆಂಬರ್ಸ್ ಆರ್ ಫ್ರಮ್ ಲೋಕಸಭೆಯಿಂದ. ಇವರ ಕೆಲಸ ಏನಪ್ಪಾ ಅಂತಂದ್ರೆ ಗವರ್ನಮೆಂಟ್ ಕೊಟ್ಟಿರ್ತಕ್ಕಂಥ ಎಸ್ಟಿಮೇಟ್, ಬಜೆಟ್ ಅಲ್ಲಿ ಎಸ್ಟಿಮೇಟ್ ಕೊಟ್ಟಿರಲ್ವಾ, ಅದು ಸರಿ ಇದೆಯೋ ತಪ್ಪಿದೆಯೋ ಅಂತ ಯಾರು ಚೆಕ್ ಮಾಡ್ತಾರೆ? ಎಸ್ಟಿಮೇಟ್ ಕಮಿಟಿ. ನಾವು ಈ ಎಸ್ಟಿಮೇಟ್ ಕಮಿಟಿಯಲ್ಲಿ 30 ಜನ ಇರ್ತಾರೆ. ಆಲ್ ದ 30 ಮೆಂಬರ್ಸ್ ಆರ್ ಫ್ರಮ್ ಎಲ್ಲಿಂದ? ಇಟ್ ಇಸ್ ಲೋಕಸಭಾ. ಆಲ್ ದ 30 ಮೆಂಬರ್ಸ್ ಆರ್ ಫ್ರಮ್ ಲೋಕಸಭಾ ಅಂತ ಕರಿತೀವಿ. ನೆನಪಿರ್ಲಿ, ಲಾರ್ಜೆಸ್ಟ್ ಕಮಿಟಿ ಯಾವ್ದಪ್ಪ ಅಂದ್ರೆ ಎಸ್ಟಿಮೇಟ್ ಕಮಿಟಿ. 30 ಮೆಂಬರ್ಸ್, ಆಲ್ ದ 30 ಮೆಂಬರ್ಸ್ ಆರ್ ಫ್ರಮ್ ಲೋಕಸಭಾ. ಇಷ್ಟು ರಿಲೇಟೆಡ್ ಟು ಈ ಒಂದು ಟಾಪಿಕ್ ಸಂಬಂಧಪಟ್ಟಂಗೆ ಗೊತ್ತಿದೆ. ಡನ್. ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಓನ್ಲಿ 1 and 2 ಆರ್ ಕರೆಕ್ಟ್. ಬೇನಾಮಿ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂಗೆ ಸಾಲ್ವ್ ಮಾಡಿ. ಆನ್ಲೈನ್ ಪಾಸ್ ಫಾಸ್ಟ್. ಎಸ್ 2015ರಲ್ಲಿ ಥಿಂಕ್ ಟ್ಯಾಂಕ್ ಆಕ್ಟ್ ಆಗುತ್ತೆ. ಅಂಡ್ ಆಲ್ಸೋ ಎನ್ಹಾನ್ಸಿಂಗ್ ಕೋಆಪರೇಟಿವ್ ಫೆಡರಲಿಸಮ್ ಆಲ್ಸೋ. ಅವ್ರು ಫಾಲೋ ಮಾಡ್ತಕ್ಕಂಥ ಅಪ್ರೋಚ್ ಏನಪ್ಪಾ ಅಂದ್ರೆ ಇಟ್ ಇಸ್ ದ ಬಾಟಮ್ ಅಪ್ ಅಪ್ರೋಚ್ ಅಂತ ಕರೀತೀವಿ. ನೀತಿ ಆಯೋಗ ಬಾಟಮ್ ಅಪ್ ಅಪ್ರೋಚ್ ಕೋಆಪರೇಟಿವ್ ಫೆಡರಲಿಸಮ್ ಅನ್ನ ಅಚೀವ್ ಮಾಡುತ್ತೆ. ಗೊತ್ತಿರ್ಲಿ. ನಾವು ಕ್ಯಾನ್ ನೀತಿ ಆಯೋಗ್ ಪ್ರೊವೈಡ್ ಫಂಡ್ಸ್ ಕೊಡ್ಬೋದು ರಾಜ್ಯಗಳಿಗೆ? ಇಲ್ಲ. ನಾವು ಮೊದಲು ಪ್ಲಾನಿಂಗ್ ಕಮಿಷನ್ ಮಾಡ್ತಿತ್ತು, ಬಟ್ ಆದ್ರೆ ಇವಾಗ ಇರ್ತಕ್ಕಂಥ ನೀತಿ ಆಯೋಗ್ ಡಸ್ ನಾಟ್ ಹ್ಯಾವ್ ಎನಿ ಅಥಾರಿಟಿ. ಓಕೆ, ಸಾಲ್ವ್ ಮಾಡಿ ಈಗ. ಓಕೆ, with reference to prohibition of we call it as Benami Property Transaction Act 1998 ಗೆ ಸಂಬಂಧಪಟ್ಟಂಗೆ consider the following statements. Now, a property transaction is not treated as Benami if the owner of the property is not aware of the transaction ante. ಕರೆಕ್ಟೋ ಇಲ್ವೋ? ಅವ್ರಿಗೆ ಗೊತ್ತೇ ಇಲ್ಲ ಅಂದಾಗ ಅದು ಬೇನಾಮಿ ಹೆಂಗಾಗತ್ತೆ? ಬೇನಾಮಿ ಅಂದ್ರೆ ಗೊತ್ತಲ್ವಾ? ಏನಪ್ಪ ಬೇನಾಮಿ ಅಂದ್ರೆ? ಇಟ್ ಇಸ್ ನಿಮ್ಮ ಹೆಸರಲ್ಲಿ ಆಸ್ತಿ ಮಾಡೋ ಬದಲು ಬೇರೆಯವ್ರ ಹೆಸರಲ್ಲಿ ಆಸ್ತಿ ಮಾಡೋದ್ರ ಅದೇನಂತ ಕರಿತೀವಿ? ಬೇನಾಮಿ ಪ್ರಾಪರ್ಟಿ ಅಂತ ಕರಿತೀವಿ. ನಾವು ಬೇನಾಮಿ ಪ್ರಾಪರ್ಟಿ ಅಂತಕ್ಕಂಥದ್ದು ಇಸ್ ಇಟ್ ಲೀಗಲ್ ಆರ್ ಇಲ್ಲೀಗಲ್ ಇನ್ ಇಂಡಿಯಾ? ಇಟ್ ಇಸ್ ಇಲ್ಲೀಗಲ್ ಇನ್ ಇಂಡಿಯಾ. ಬಟ್ ಯಾವಾಗ ಅಂತಂದ್ರೆ ಓನರ್ ಗೊತ್ತಿರಬೇಕು. ನನಗೆ ಗೊತ್ತಿಲ್ಲ, ಯಾರೋ ಒಬ್ರು ನಮ್ಮ ಆಧಾರ್ ಕಾರ್ಡ್ ಎಲ್ಲ ತಗೊಂಡು ನನ್ನ ಹೆಸರಲ್ಲಿ ಮಾಡ್ಬಿಟ್ಟಿದ್ರೆ ನಾವು ಕ್ಯಾನ್ ವಿ ಕಾಲ್ ಇಟ್ ಆಸ್ ಬೇನಾಮಿ? ಇಲ್ಲ. ಎರಡನೇದು, ಪ್ರಾಪರ್ಟಿ ಹೆಲ್ಡ್ ಅಂಡರ್ ಬೇನಾಮಿ ಆರ್ ಲಯಬಲ್ ಫಾರ್ ಕಾನ್ಫಿಸ್ಕೇಶನ್ ಬೈ ದ ಗವರ್ಮೆಂಟ್. ಅಂದ್ರೆ ಆಬ್ವಿಯಸ್ಲಿ ಬೇನಾಮಿ ಪ್ರಾಪರ್ಟಿಯನ್ನ ಕಾನ್ಫಿಸ್ಕೇಟ್ ಮಾಡ್ಕೋಬಹುದು. ಬಟ್ ಮೂರನೇದು ನೋಡಿ, ನಾವೀಗ ಏನಾದ್ರು ತಪ್ಪಾಗಿ ಕಾನ್ಫಿಸ್ಕೇಟ್ ಮಾಡ್ಕೊಂಡ್ರೆ ನಾನು ಎಲ್ಲಿ ಹೋಗ್ಬೇಕು? ನಾನು ಕೋರ್ಟ್ಗೆ ಹೋಗ್ಬೋದು. ನಾವು ಆಕ್ಟ್ ಪ್ರೊವೈಡ್ ಫಾರ್ 3 ಅಥಾರಿಟೀಸ್ ಫಾರ್ ಇನ್ವೆಸ್ಟಿಗೇಟಿಂಗ್ ಬಟ್
does not provide any appellate mechanism. ನಾವು appellate mechanism ಇರಲೇಬೇಕು. ಆ ಒಂದು ಆಧಾರದ ಮೇಲೆ ನಾವು ದಿಸ್ ಇಸ್ ಇನ್ಕರೆಕ್ಟ್. ನಾವ್ ಇದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ, ಇದಕ್ಕೆ ಉತ್ತರ ಏನು ಅಂತಂದ್ರೆ ಮೇಜರ್ ಆಗಿ ನಾವ್ ಇಲ್ಲಿ ಕೇಳ್ತಿರ್ತಕ್ಕಂಥದ್ದು ಇಟ್ ಇಸ್ ವಿತ್ ರೆಫರೆನ್ಸ್ ಟು ಪ್ರಾಹಿಬಿಷನ್ ಆಫ್ ಪ್ರಾಪರ್ಟಿ ಅಂದ್ರೆ ಯಾವ್ದು ಮಾತ್ರ ಆನ್ಸರ್ ಆಗಿರುತ್ತೆ. ನಾವು ಆ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ನಾಟ್ ಟ್ರೀಟೆಡ್ ಆಸ್ ಬೇನಾಮಿ. ನಾವು ಇದಂತೂ ಪಕ್ಕ ಕರೆಕ್ಟ್ ಇದೆ, ಸೆಕೆಂಡ್ ಒನ್ ಪಕ್ಕ ಕರೆಕ್ಟ್ ಇದೆ, ಬಟ್ 1 and 2 ಆಪ್ಷನ್ ಇಲ್ಲ. ಈಗ ನೋಡಿ, ಆ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ನಾಟ್ ಟ್ರೀಟೆಡ್ ಆಸ್ ಬೇನಾಮಿ if the owner of the property is not aware of the transaction. Now owner is not aware ಅಂದಾಗ automatically it is not considered. ಇಲ್ಲಿ most appropriate ಯಾವ್ದಪ್ಪ ಅಂದ್ರೆ it is 2. ಯಾಕಂದ್ರೆ 1 and 2 ಇಲ್ಲ. even 1 is also correct. it is 1 ಏನಪ್ಪಾ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಇದ್ದಾಗ ಬೇನಾಮಿ ಅಂತ ಕರಿತೀವ ಅಂದ್ರೆ ಇಲ್ಲ, ಬೇನಾಮಿ ಅಂತ ಕರಿತೀವಿ ಅಂದ್ರೆ ಇಲ್ಲ, ಇದು ಗೊತ್ತಿರ್ಲಿ. ಬಟ್ ಇಲ್ಲಿ ನೋಡಿ, ಬಟ್ ಇಲ್ಲಿ in the recent times we have amended an act in the year 2016. ನಾವು 2016ರಲ್ಲಿ ಏನಪ್ಪಾ ತಂದ್ವಿ ಅಂತಂದ್ರೆ ಪೆನಾಲ್ಟಿ ಫಾರ್ ಬೇನಾಮಿ ಟ್ರಾನ್ಸಾಕ್ಷನ್ಸ್ ಪ್ರಾಹಿಬಿಷನ್ ಅಮೆಂಡ್ಮೆಂಟ್ ಆಕ್ಟ್. ಯಾವ ಆಕ್ಟ್ ಅನ್ನ ಅಮೆಂಡ್ ಮಾಡಿದ್ವಿ ಅಂದ್ರೆ ಒರಿಜಿನಲ್ ಆಕ್ಟ್ ಕಾಲ್ಡ್ ಆಸ್ 1988 ಆಕ್ಟ್ ಅನ್ನ ಅಮೆಂಡ್ ಮಾಡಿದ್ವಿ. ನಾವ್ ಈ ಒಂದು ಆಕ್ಟ್ ಪ್ರಕಾರ ನಾವ್ ಏನೇನ್ ಮಾಡ್ತೀವಪ್ಪ ಅಂದ್ರೆ ಅಫೆನ್ಸಸ್ ಮಾಡಿರ್ತಕ್ಕಂಥವ್ರಿಗೆ ಜೈಲು ಶಿಕ್ಷೆ ಕೊಡ್ತೀವಿ, ಅದರ ಜೊತೆಗೆ ಏನಿರುತ್ತೆ ಫೈನ್ ಕೂಡ ಇರುತ್ತೆ. ಫೈನ್ ಅಂಡ್ ವಿ ಕಾಲ್ ಇಟ್ ಆಸ್ imprisonment will also be there. ನಾವು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಫಾರ್ ಗಿಲ್ಟಿ ಆಫ್ ಅಫೆನ್ಸಸ್ ಆಫ್ ಬೇನಾಮಿ ಟ್ರಾನ್ಸಾಕ್ಷನ್, ಯಾರಾದ್ರೂ ವ್ಯಕ್ತಿ ಬೇನಾಮಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅವರ ಪ್ರಾಪರ್ಟಿಯಲ್ಲಿ ಎಷ್ಟು ವ್ಯಾಲ್ಯೂನ ಫೈನ್ ಕಟ್ಟಬೇಕು, 25% ಆರ್ 1/4 we need to pay it as penalty. 1/4 ಪೆನಾಲ್ಟಿ ಕಟ್ಟಬೇಕು. ಅದರ ಜೊತೆಗೆ ಮಿನಿಮಮ್ 1 ರಿಂದ 7 ವರ್ಷಗಳ ಕಾಲ ನಾವೇನ್ ಮಾಡ್ತೀವಿ, 1 ರಿಂದ 7 ವರ್ಷಗಳ ಕಾಲ ಜೈಲು ಟರ್ಮ್ ಇರುತ್ತೆ. ಬಟ್ ಅದೇ ಬೇನಾಮಿ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂಗೆ ತಪ್ಪು ಮಾಹಿತಿ ಕೊಟ್ರೆ, ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ರೆ, ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ರೆ ಅಪ್ ಟು 10% ಆಫ್ ದ ವ್ಯಾಲ್ಯೂ ವಿಲ್ ಬಿ ಕಾನ್ಫಿಸ್ಕೇಟೆಡ್. 10% ಅನ್ನ ಕಾನ್ಫಿಸ್ಕೇಟ್ ಮಾಡ್ಕೋತೀವಿ. ಅದರ ಜೊತೆಗೆ ಮಿನಿಮಮ್ 6 ರಿಂದ 5 ವರ್ಷಗಳ ಕಾಲ ಏನಿರುತ್ತೆ, 5 ವರ್ಷಗಳ ಕಾಲ ಇಟ್ ಇಸ್ ಮೇಜರ್ ಆಗಿ ಏನಿರುತ್ತಪ್ಪ ಅಂದ್ರೆ ಇಟ್ ವಿಲ್ ಬಿ ಜೈಲ್ ಟರ್ಮ್. ಇಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಗೊತ್ತೆ ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್ ಪೆನಾಲ್ಟಿ ವಿತ್ ರೆಸ್ಪೆಕ್ಟ್ ಬೇನಾಮಿ ಟ್ರಾನ್ಸಾಕ್ಷನ್ ಆಕ್ಟ್. ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಇಟ್ ಇಸ್ 2 ಓನ್ಲಿ, ಬಿಕಾಸ್ 1 and 2 ಆನ್ಸರ್ ಇಲ್ಲ ಇದು. ಓಕೆ, ದ ನೆಕ್ಸ್ಟ್ ಥೀಮ್ ಯಾವ್ದಪ್ಪ ಅಂದ್ರೆ ಕಂಟಿನ್ಯೂಡ್ ಪಾರ್ಟ್ ನೀತಿ ಆಯೋಗ್ ಪ್ಲಾನಿಂಗ್ ಕಮಿಷನ್ ಸಂಬಂಧಪಟ್ಟಂಗೆ 5 year ಪ್ಲಾನ್ಸ್ ಸಂಬಂಧಪಟ್ಟಂಗೆ ವಿಲ್ ಕಂಟಿನ್ಯೂ. ನಾವ್ ಈ ಒಂದು ಟಾಪಿಕ್ ಅನ್ನ ಸ್ಟಡಿ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಐಡಿಯಾ ನೋಡೋದಾದ್ರೆ ಒಂದ್ ಸ್ವಲ್ಪ ಇಟ್ ಇಸ್ ನೀತಿ ಆಯೋಗ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ನೀತಿ ಆಯೋಗ್ ಬಗ್ಗೆ ನಾವು ನೀತಿ ಆಯೋಗಿಂತ ಮುಂಚೆ ಇರ್ತಕ್ಕಂಥ ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ಪ್ಲಾನಿಂಗ್ ಕಮಿಷನ್. ಈ ಪ್ಲಾನಿಂಗ್ ಕಮಿಷನ್ ನೋಡೋದಾದ್ರೆ ಈ ಪ್ಲಾನಿಂಗ್ ಕಮಿಷನ್ ನ ಯಾವಾಗ ಸ್ಥಾಪನೆ ಮಾಡಿದ್ವಿ ಅಂದ್ರೆ ಮಾರ್ಚ್ 15, 1950 ಸ್ಥಾಪನೆ ಮಾಡಿದ್ವಿ. ಮಾರ್ಚ್ 15, 1915 1950 ಏನನ್ನ ಸ್ಥಾಪನೆ ಮಾಡಿದ್ವಿ ಅಂದ್ರೆ ಪ್ಲಾನಿಂಗ್ ಕಮಿಷನ್ ಸ್ಥಾಪನೆ ಮಾಡಿದ್ವಿ. ಯಾರು ಸ್ಥಾಪನೆ ಮಾಡಿದ್ರು ಅಂತಂದ್ರೆ ನಮ್ಮ JL ನೆಹರು, ಆಗ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ JL ನೆಹರು ಆಗಿರ್ತಕ್ಕಂಥವ್ರು ಸ್ಥಾಪನೆ ಮಾಡಿದ್ರು. ಬಟ್ ಆದ್ರೆ ಇದಕ್ಕೆ ವರ್ಕ್ ಏನಿತ್ತಪ್ಪ ಅಂದ್ರೆ ಓನ್ಲಿ ಪ್ಲಾನಿಂಗ್ ಮಾಡ್ತಕ್ಕಂಥದ್ದು, ಓನ್ಲಿ ಪ್ಲಾನ್. ಬಟ್ ಇದನ್ನ ಅಪ್ರೂವ್ ಮಾಡ್ತಕ್ಕಂಥವ್ರು ನಾವು ಹೂ ಆರ್ ದ ಅಥಾರಿಟಿ ಟು ಅಪ್ರೂವ್ ಇಟ್. ಇದನ್ನ ಅಪ್ರೂವ್ ಮಾಡ್ತಕ್ಕಂಥವ್ರು ಯಾರಾಗಿದ್ರಪ್ಪ ಅಂತಂದ್ರೆ ಇಟ್ ಇಸ್ NDC ಅಂತ ಕರಿತೀವಿ. NDC ಅಂದ್ರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಕರಿತೀವಿ. ಈ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅನ್ನ ಯಾವಾಗ ಸ್ಥಾಪನೆ ಮಾಡಿದ್ವಿ ಅಂದ್ರೆ ಆಗಸ್ಟ್ 6, 1952 ಸ್ಥಾಪನೆ ಮಾಡಿದ್ವಿ. 52ರಲ್ಲಿ ಈ ಒಂದು NDC ಅನ್ನ ಏನಂತ ಕರಿತಿದ್ವಪ್ಪ ಅಂತಂದ್ರೆ ಅಪ್ರೂವಲ್ ಬಾಡಿ, ಅಥವಾ ಇಟ್ ವಾಸ್ ಆಲ್ಸೋ ಕಾಲ್ಡ್ ಆಸ್ ಸೂಪರ್ ಕ್ಯಾಬಿನೆಟ್ ಅಂತ ಕರಿತೀವಿ. ಇಟ್ ವಾಸ್ ಆಲ್ಸೋ ಕಾಲ್ಡ್ ಆಸ್ ಏನಂತ ಕರಿತೀವಿ, ಸೂಪರ್ ಕ್ಯಾಬಿನೆಟ್ ಅಂತ ಕರಿತೀವಿ, ಸೂಪರ್ ಕ್ಯಾಬಿನೆಟ್. ಇದ್ರ ಜೊತೆಗೆ ಪ್ಲಾನಿಂಗ್ ಕಮಿಷನ್ ಅನ್ನ ಯಾವ ಅಪ್ರೋಚ್ ಫಾಲೋ ಮಾಡ್ತಿತ್ತಪ್ಪ ಅಂದ್ರೆ ಟಾಪ್ ಡೌನ್ ಅಪ್ರೋಚ್ ಅಂತ ಕರಿತೀವಿ, ಅಥವಾ ಸೆಂಟ್ರಲೈಸ್ಡ್ ಪ್ಲಾನಿಂಗ್ ಅಂತ ಕೂಡ ಕರಿತೀವಿ. ಅದರ ಜೊತೆಗೆ ನೀತಿ ಆಯೋಗ್ ಮಾಡಿರ್ತಕ್ಕಂಥ ಪ್ಲಾನಿಂಗ್ ಯಾವುದು, ನೀತಿ ಆಯೋಗ್ ಯಾವ ಪ್ರಿನ್ಸಿಪಲ್ ಫಾಲೋ ಮಾಡ್ತಿದ್ವಪ್ಪ ಅಂದ್ರೆ ಬಾಟಮ್ ಅಪ್ ಅಪ್ರೋಚ್. ವಿ ಕಾಲ್ ಇಟ್ ಆಸ್ ಬಾಟಮ್ ಅಪ್ ಅಪ್ರೋಚ್ ಅಂತ ಕರಿತೀವಿ.
and this approach we call it as bottom up approach. This we call it as ಬಾಟಮ್ ಅಪ್ ಅಪ್ರೋಚ್ ಅಂತ ಕರಿತೀವಿ. ಈ ಪ್ಲಾನಿಂಗ್ ಕಮಿಷನ್ ಅನ್ನ ಯಾವಾಗ ರಿಪ್ಲೇಸ್ ಮಾಡಿದ್ವಪ್ಪ ವಿತ್ ನೀತಿ ಆಯೋಗ ಅಂತಂದ್ರೆ ಇನ್ ದ ಇಯರ್ 2014-15 14-15 ಗೊತ್ತಿರ್ಲಿ, ನಾವ್ ಇಷ್ಟು ಗೊತ್ತಿರ್ಲಿ, ನಾವ್ ಎಲ್ಲಿಗೆ ನಿಲ್ಸಿರೋಣ ನಾಳೆ ಬಂದಾಗ ವಿಲ್ ಡಿಸ್ಕಸ್ ಅಬೌಟ್ ದಿಸ್ ಪಾರ್ಟ್ ಆಲ್ಸೋ. ಓಕೆನಾ? ಡನ್. ಎಷ್ಟಿಗೆ ನಿಲ್ಸಿರೋಣ? ಆನ್ಲೈನ್ ಇಲ್ಲಿವರೆಗೆ ಏನೋ ಡೌಟ್ಸ್ ಇದೆಯಾ? ಎಸ್. This is all for today. Thank you. See you all tomorrow. Now, Nale Bandaga will discuss about sectors ಬಗ್ಗೆ ನೋಡೋಣ, share market ಬಗ್ಗೆ ನೋಡೋಣ. We'll also talk about, it is complete about the planning commission topics also. Done. Ishtum Nale. Thank you. See you all tomorrow.